ನಮಸ್ಕಾರ. ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ 150ನೇ ಜನ್ಮದಿನೋತ್ಸವ ಆಚರಣೆಯ ಕಾರ್ಯಕ್ರಮ ಸರಣಿಯಲ್ಲಿ 6ನೇ ದಿವಸ ಇವತ್ತು ನಾವೆಲ್ಲ ಸೇರಿದ್ದೀವಿ. ಪ್ರಾರಂಭದಲ್ಲಿಯೇ ಈ ಕಾರ್ಯಕ್ರಮ ಸರಣಿಗೆ ನೆರವನ್ನು ಕೊಟ್ಟಿರುವ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸಂಸ್ಥೆಗೆ, ಅದರ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಉಪನ್ಯಾಸ ನಡೆಸಿಕೊಡೋರು ಡಾಕ್ಟರ್ ಗಜಾನನ ಶರ್ಮಾ, ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದವರು. ಇದೀಗ ಕರ್ನಾಟಕ ವಿದ್ಯುತ್ ವಿತರಣಾ ನಿಗಮದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ. ಇಂಜಿನಿಯರಿಂಗ್ ಪದವಿ ಅಲ್ಲದೆ ಕನ್ನಡ ಸಾಹಿತ್ಯದಲ್ಲೂ ಅವರು ಪದವಿಯನ್ನು ಪಡೆದಿದ್ದಾರೆ. ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿಯ ಉಗಮ ಮತ್ತು ವಿಕಾಸ ಕುರಿತು ಬೆಳಕಾಯಿತು ಕರ್ನಾಟಕ ಅನ್ನುವ ತುಂಬ ಉತ್ಕೃಷ್ಟವಾದ ಶೋಧ ಗ್ರಂಥವನ್ನು ಬರೆದಿದ್ದಾರೆ. ಕೈಲಾಸ, ಮಾನಸ ಸರೋವರಗಳ ಒಂದು ರೋಚಕ ಪರಿಚಯ ಗ್ರಂಥ ಬರೆದಿದ್ದಾರೆ. ವಿಶ್ವೇಶ್ವರಯ್ಯನವರ ಮೆಮ್ವಾರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಕೃತಿಯನ್ನು ನನ್ನ ವೃತ್ತಿ ಜೀವನದ ನೆನಪುಗಳು ಅನ್ನುವ ಹೆಸರಿನಲ್ಲಿ ಅನುವಾದ ಮಾಡಿದ್ದಾರೆ. ಅದು ಅಲ್ಪಕಾಲದಲ್ಲಿ 3-4 ಮುದ್ರಣಗಳನ್ನು ಕಂಡಿದೆ. ನಾಟಕ ಕ್ಷೇತ್ರದಲ್ಲೂ ಗಾಢ ಆಸಕ್ತಿ ಶರ್ಮರಿಗೆ ಇದೆ. ಮಕ್ಕಳ ನಾಟಕಗಳನ್ನು ಬರೆದಿದ್ದಾರೆ ಹಲವಾರು. ಕೆಲವೇ ತಿಂಗಳ ಹಿಂದೆ ಇವರು ಬರೆದ ಕನ್ನಂಬಾಡಿ ಕಟ್ಟದಿದ್ದರೆ ಎಂಬ ನಾಟಕವನ್ನು ಡಾಕ್ಟರ್ ಬಿ ವಿ ರಾಜಾರಾಮ್ ಅವರ ನಿರ್ದೇಶನದಲ್ಲಿ ಕಲಾಗಂಗೋತ್ರಿ ನಾಟಕ ತಂಡ ಅಭಿನಯಿಸಿತ್ತು. ಇಲ್ಲಿ ನಮ್ಮೊಡನೆ ಇರುವ ಮಿತ್ರ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಅದರಲ್ಲಿ ಪಾತ್ರ ವಹಿಸಿದ್ದರು. ಆ ನಾಟಕ ಎಲ್ಲರ ಪ್ರಶಂಸೆ ಪಡೆಯಿತು. ಅಲ್ಲಿದ್ದ ಹಿರಿಯರಾದ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಮೊದಲಾದವರೆಲ್ಲ ಆ ನಾಟಕವನ್ನು ತುಂಬ ಮೆಚ್ಚಿಕೊಂಡರು. ಡಾಕ್ಟರ್ ಗಜಾನನ ಶರ್ಮಾ ಅವರಿಗೆ ಅನೇಕ ವರ್ಷಗಳಿಂದ ವಿಶ್ವೇಶ್ವರಯ್ಯನವರ ಬಗ್ಗೆ ಅಪಾರ ಗೌರವ. ವಿಶ್ವೇಶ್ವರಯ್ಯನವರು ಬರೆದ ಹಾಗೂ ಅವರನ್ನು ಕುರಿತ ಲಬ್ಧ ಸಾಹಿತ್ಯ ಎಲ್ಲವನ್ನೂ ಅಧ್ಯಯನ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ವಿಶ್ವೇಶ್ವರಯ್ಯ ಎಂದ ಕೂಡಲೇ ಅನೇಕರ ಕಣ್ಣು ಮುಂದೆ ಮೊದಲು ಬರುವುದು ಕಾವೇರಿ. ಹೀಗಾಗಿ ನಮ್ಮ ಪ್ರಾರ್ಥನೆಯಂತೆ ಡಾಕ್ಟರ್ ಗಜಾನನ ಶರ್ಮಾ ಅವರು ವಿಶ್ವೇಶ್ವರಯ್ಯ ಮತ್ತು ಕಾವೇರಿ ಅನ್ನುವ ವಿಷಯ ಕುರಿತೇ ಇವತ್ತು ಮಾತನಾಡೋರಿದ್ದಾರೆ. ತಮ್ಮ ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂತ ಡಾಕ್ಟರ್ ಗಜಾನನ ಶರ್ಮಾ ಅವರನ್ನು ಪ್ರಾರ್ಥನೆ ಮಾಡ್ತೀನಿ. ಬಂಧುಗಳೇ, ಮೊಟ್ಟ ಮೊದಲನೆಯದಾಗಿ ನಾನು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಹಿರಿಯರಾದ ಎಸ್.ಆರ್. ರಾಮಸ್ವಾಮಿಯವರ ಕ್ಷಮೆ ಯಾಚಿಸಿ ನನ್ನ ಭಾಷಣವನ್ನು ಪ್ರಾರಂಭಿಸ್ತೇನೆ. ಯಾಕೆಂತಂದರೆ ಈಗ ಕಳೆದ ಕೆಲವು ತಿಂಗಳ ಹಿಂದೆ ಈ ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಅವರು ಹೆಚ್ಚಿನ ಸಹಕಾರವನ್ನು ಕೇಳಿದರು. ನನ್ನ ವತಿಯಿಂದ ಅದಕ್ಕೇನು ಪ್ರತಿಕ್ರಿಯಿಸಲಿಕ್ಕೆ ಆಗಲಿಲ್ಲ. ಆವಾಗ ಆಯಿತು ಅಂತ ಅಂದರೂ ನನ್ನ ವೃತ್ತಿಯ ಕಾರಣದಿಂದ ಯಾವುದೇ ಜಡತೆ, ನಿರ್ಲಕ್ಷ್ಯ ಅಥವಾ ಅಹಂಕಾರದಿಂದಲ್ಲ, ನನ್ನ ವೃತ್ತಿಯ ಕಾರಣದಿಂದ ನಾನು ಅದಕ್ಕೆ ಪ್ರತಿಕ್ರಿಯಿಸಲು ಸಾಧ್ಯವಾಗಲಿಲ್ಲದಿದ್ದಕ್ಕೆ ಮೊದಲನೇದಾಗಿ ಆ ಕ್ಷಮೆಯನ್ನು ಕೇಳ್ತೇನೆ. ಆದರೂ ಅವರು ಪ್ರೀತಿಯಿಂದ ಮತ್ತೆ ಕರೆದು ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಜೊತೆಗೆ ತಾವೆಲ್ಲ ಹಿರಿಯರಿದ್ದೀರಿ, ಪ್ರಾಯಶಃ ವಿಶ್ವೇಶ್ವರಯ್ಯನವ್ರನ್ನ ನೋಡಿದವರು ಇರಬಹುದು. ಜೊತೆಗೆ ಪ್ರತಿದಿನ ಇಲ್ಲಿ ಉಪನ್ಯಾಸವನ್ನು ಕೇಳಿ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀರಿ. ನಾನು ಪ್ರಾಯಶಃ ನನಗೆ ಗೊತ್ತಿರುವ ಕೆಲವು ವಿಚಾರಗಳನ್ನಷ್ಟೇ ತಮ್ಮೆದುರು ಹೇಳ್ಬೋದು. ನನಗನ್ಸುತ್ತೆ ಪ್ರಾಯಶಃ ನಿಮ್ಮ ಎದುರು, ನಿಮ್ಮಂಥ ಹಿರಿಯರ ಎದುರು ನಾನು ಹೇಳುವುದು ಎಷ್ಟು ಸಮಂಜಸ ಅನ್ನುವಂಥದ್ರಲ್ಲಿ ಕೆಲವೊಂದು ರೀತಿಯ ಅನುಮಾನಗಳು ನನ್ನನ್ನು ಕಾಡ್ತಾ ಇದೆ. ಆದರೂ ನನಗೆ ಕೊಟ್ಟಿರುವ ಹೊಣೆಯನ್ನು ನನ್ನ ದೃಷ್ಟಿಯಿಂದ ಸಮರ್ಪಕವಾಗುವಂತೆ ನಿರ್ವಹಿಸಲು ಪ್ರಯತ್ನಿಸ್ತೇನೆ. ನಾವು ಕಾವೇರಿ ವಿಚಾರದಲ್ಲಿ ಮಾತಾಡೋದಾದರೆ
ಕಾವೇರಿ ಮತ್ತು ವಿಶ್ವೇಶ್ವರಯ್ಯ ಅನ್ನುವಂಥ ವಿಚಾರ ಹೇಳುವುದಾದರೆ ನಾನು ಅಂದ್ಕೊಂಡೆ ಕಾವೇರಿ ವಿಶ್ವೇಶ್ವರಯ್ಯನವರಿಗಿಂತ ಮೊದಲು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಕಾವೇರಿ, ಅದರ ನಂತರ ಬುದ್ಧಿವಂತರು ಅಂತ ಹೇಳ್ಕೊತೀವಲ್ಲ, ನಮ್ಮ ಕಾಲದಲ್ಲಿ ನಾವು ಕಾವೇರಿ ಏನೇನು ಮಾಡಿದ್ವಿ ಅಥವಾ ಕಾವೇರಿಯಿಂದ ಏನು ಪ್ರಯೋಜನ ಪಡಿತಾ ಇದ್ದೀವಿ ಅನ್ನೋದನ್ನು ಮಾತಾಡೋಣ ಅಂತ ಅಂದ್ಕೊಂಡೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕಾವೇರಿಯನ್ನು ದಕ್ಷಿಣ ಗಂಗೆ ಅಂತ ಹೇಳ್ತಾರೆ. ಕಾವೇರಿ ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ತಲಕಾವೇರಿಯಲ್ಲಿ ಹುಟ್ಟುತ್ತೆ. ತಂಜಾವೂರು ಜಿಲ್ಲೆಯ ಪುಂಪುಹಾರಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದರ ಒಟ್ಟು ಉದ್ದ 802 ಕಿಲೋಮೀಟ್ರ್. ಅದನ್ನು ಯಾಕೆ ಹೇಳಿದೆ ಅಂತಂದರೆ, ಕಾವೇರಿಯಲ್ಲಿ ನಮ್ಮ ಪಾಲೆಷ್ಟು? ಕಾವೇರಿ ಕರ್ನಾಟಕದಲ್ಲಿ 381 ಕಿಲೋಮೀಟ್ರ್ ಹರಿದ್ರೆ ತಮಿಳುನಾಡಲ್ಲಿ 357 ಕಿಲೋಮೀಟ್ರ್ ಹರಿಯುತ್ತೆ. ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಪ್ರದೇಶದಲ್ಲಿ 64 ಕಿಲೋಮೀಟ್ರ್ ಹರಿಯುತ್ತೆ. ಆದರೆ ಕಾವೇರಿ ಕೂಡ ನೀರಿನಲ್ಲಿ ಕರ್ನಾಟಕ 425 TMC ನೀರನ್ನು ಕೊಟ್ಟರೆ ತಮಿಳುನಾಡು 252, ಕೇರಳ 113 TMC ನೀರನ್ನು ಕೊಡುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಮೊದಲು ಇತ್ತೀಚೆಗಿನ ಒಂದು ವಿಚಾರವನ್ನು ಹೇಳಿ ನಾನು ಮುಂದೋಗ್ತೀನಿ. ಫೆಬ್ರವರಿ 5, 2007ರಲ್ಲಿ ಕಾವೇರಿಯ ಅಂತಿಮ ತೀರ್ಪು ಬಂತಲ್ಲ, ಅದರಲ್ಲಿ ಕರ್ನಾಟಕಕ್ಕೆ ಅವರು ನೀಡಿರೋ ನೀರಿನ ಪ್ರಮಾಣ ಎಷ್ಟು ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. 270 TMC. ತಮಿಳುನಾಡಿಗೆ 419 TMC. ನಾವು 425 TMCಯನ್ನು ನಮ್ಮ ಕರ್ನಾಟಕದಲ್ಲಿ ಬಿದ್ದ ಮಳೆ ನೀರು ಕಾವೇರಿಯ ಮೂಲಕ ಹರಿದು ಹೋದರೆ ನಮಗೆ ಸಿಗ್ತಾ ಇರೋದು 270 TMC. ತಮಿಳುನಾಡಿಗೆ 419, ಅಂದರೆ ಅವ್ರ ಪ್ರದೇಶದಿಂದ ಬರೋದು 252 TMC ನೀರಾದರೆ ಅವರಿಗೆ ದೊರೀತಾ ಇರೋ ಪಾಲು 419. ಕೇರಳಕ್ಕೆ 30 TMC, ಮತ್ತು ಈ ನಮ್ಮೆಲ್ಲರ ಜಗಳದಲ್ಲಿ ಪಾಂಡಿಚೇರಿಗೂ ಮತ್ತೆ 7 TMC ನೀರನ್ನು ಕಾವೇರಿ ಟ್ರಿಬ್ಯುನಲ್ ಕೊಡ್ತು. ಆದರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿದ್ದು, ಕಾವೇರಿ ಟ್ರಿಬ್ಯುನಲ್ ಏನು ಹೇಳ್ತೀವಿ ಅದಕ್ಕಿಂತಲೂ ಕಾವೇರಿಯ ಈ ಸಮಸ್ಯೆ ಯಾವಾಗಿಂದ ಉದ್ಭವ ಆಯಿತು. ಕೆಲವರು ಹೇಳುವ ಪ್ರಕಾರ 1803ರಲ್ಲೇ ಕಾವೇರಿಯ ಸಮಸ್ಯೆ ಉದ್ಭವ ಆಯಿತು ಅಂತ ಹೇಳ್ತಾರೆ. ಆದರೆ 1892ರಲ್ಲಿ ಕಾವೇರಿಯ ಒಪ್ಪಂದ ಏನಾಯಿತೋ ಆ ಸಂದರ್ಭದಲ್ಲಿ ಒಂದು ರೀತಿಯ ಅನ್ಈಕ್ವಲ್ ಪಾರ್ಟ್ನರ್ಸ್, ಅಂದರೆ ಒಂದು ಕಡೆ ಸಾರ್ವಭೌಮ ಸರ್ಕಾರ, ಇನ್ನೊಂದು ಕಡೆ ಪುಟ್ಟ ಒಂದು ಸಂಸ್ಥಾನ, ಇವೆರಡರ ನಡುವೆ ನಾನು ಹೇಳಿದಾಗ ನೀನು ಕೇಳಲೇಬೇಕು ಅನ್ನೋಂಥ ರೀತಿಯಲ್ಲಿ 1892ರ ಒಪ್ಪಂದ ಆಯಿತು. ಆ ಪ್ರಕಾರ ಕರ್ನಾಟಕದಲ್ಲಿ, ಅಂದರೆ ಅವತ್ತಿನ ಮೈಸೂರು ರಾಜ್ಯದಲ್ಲಿ ಯಾವುದೇ ಯೋಜನೆಯನ್ನು ನಾವು ತೆಗೆದುಕೊಳ್ಳುವುದಾದರೂ ಅದಕ್ಕೆ ತಮಿಳುನಾಡಿನ, ಅಂದರೆ ಅವತ್ತಿನ ಮದ್ರಾಸ್ ಸರ್ಕಾರದ ಅನುಮತಿ ಬೇಕಿತ್ತು. 1895ರಲ್ಲಿ, ಅಂದರೆ ನಾನು ವಿಶ್ವೇಶ್ವರಯ್ಯನವರಿಗಿಂತ ಮೊದಲು ಕಾವೇರಿಯ ವಿಚಾರವನ್ನು ಹೇಳ್ತಾ ಇದ್ದೀನಿ. 1895ರಲ್ಲಿ ಮೊಟ್ಟ ಮೊದಲು ಕಾವೇರಿ ಫಾಲ್ಸ್, ಅಂದರೆ ಶಿವನ ಸಮುದ್ರದಲ್ಲಿ ಏನು ಫಾಲ್ಸ್ ಇದೆ ಆ ಫಾಲ್ಸನ್ನು ಬಳಸಿಕೊಳ್ಳುವಂತಹ ಒಂದು ವಿಚಾರ ಬಂತು. ಅದನ್ನು ಪ್ರಸ್ತಾಪಿಸಿದವರು ಆಗ ಉತ್ಕೃಷ್ಟ ವಿದ್ಯುತ್ ದೀಪಗಳ ಬಗ್ಗೆ ತಜ್ಞ ಅನ್ಸ್ಕೊಂಡಿರೋಂಥ ಹೋಮ್ಸ್ ಹಾಗೂ ಎಡ್ಮಂಡ್ ಚಾರಿಂಗ್ಟನ್ ಅವರೆಲ್ಲ ಸೇರಿ ನಾವೊಂದು ಕಾವೇರಿ ಫಾಲ್ಸ್ ಕಂಪನಿ ಅಂತ ಮಾಡ್ತೀವಿ, ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿ ಅವತ್ತಿನ ಮೈಸೂರು ದರ್ಬಾರಿಗೆ ಅನುಮತಿ ಕೊಡ್ತಾರೆ. ಅದರ ನಂತರ ಅದು ಕೈಗೂಡಲ್ಲ, ಯಾಕೆಂದರೆ ಆ ಯೋಜನೆ ಅವರು ಕೊಟ್ಟಿರೋಂಥ ಸ್ಪಷ್ಟವಾದ ಮಾಹಿತಿಗಳು ಏನೂ ಇಲ್ಲದೆ ಇರೋದ್ರಿಂದ ಮೈಸೂರು ದರ್ಬಾರ್ ಏನು ಮಾಡುತ್ತೆ ಅಂತಂದರೆ ಅದಕ್ಕೆ ಅನುಮತಿಯನ್ನೇನು ಕೊಡೋದಿಲ್ಲ. ಅದಾಗಿ ಕೆಲವೇ ದಿನಗಳಲ್ಲಿ ಆಗ ಇಲ್ಲಿ ರೆಸಿಡೆಂಟ್ ಆಗಿದ್ದ ಚಾರಿಂಗ್ಟನ್ ಅವರು ಕೂಡ ಅವ್ರ ಜೊತೆಗೆ ಸೇರ್ತಾರೆ. ಹೆಂಡರ್ಸನ್ ಬ್ರಿಟಿಷ್ ರೆಸಿಡೆಂಟ್ ಆಗಿರ್ತಾರೆ. ಅವರು ಕೂಡ ಅದ್ರ ಜೊತೆಗೆ ಸೇರಿ ಅವರು ಕೋಲಾರಕ್ಕೆ KGFಗೆ ಇದನ್ನು ವಿದ್ಯುತ್ ಕೊಡುವಂಥ ಪ್ರಸ್ತಾಪವನ್ನು ಮಾಡ್ತಾರೆ. ಯಾಕೆಂದರೆ ಕೋಲಾರದಲ್ಲಿ ಚಿನ್ನ ತೆಗೆಯುವಂಥ ಕೆಲಸ 1887ರಿಂದ ಪ್ರಾರಂಭ ಆಗಿರುತ್ತೆ. ಆ ಸಂದರ್ಭದಲ್ಲಿ ಈ ಕಾವೇರಿ ನದಿಯಲ್ಲಿ ಬೇಸಿಗೆ ದಿನಗಳಲ್ಲಿ ಎಷ್ಟು ನೀರು ಹರಿಯುತ್ತೆ ಅನ್ನೋದು ಕೂಡ ಗೊತ್ತಿರಲ್ಲ. ಅದನ್ನು ಅಳತೆ ಮಾಡಬೇಕು ಅಂತ ಹೇಳಿ ಮೈಸೂರು ದರ್ಬಾರ್ ಏನು ಮಾಡುತ್ತೆ ಅಂತಂದರೆ ಕರ್ನಲ್ ಪೆನಿಕ್ವಿಕ್ ಅಂತ ಹೇಳಿ ಮದ್ರಾಸಿನ ಚೀಫ್ ಇಂಜಿನಿಯರ್ ಆಗಿರ್ತಾರೆ. ಅವರ ಸೇವೆಯನ್ನು ಎರವಲು ಪಡೆದು ಅವ್ರ ಹತ್ರ ಒಂದು ಸರಿ ಮೆಜರ್ಮೆಂಟ್ಸ್ ಮಾಡಿಸ್ತಾರೆ. ಆಗಿನ ಮೆಜರ್ಮೆಂಟ್ ಅಷ್ಟು ಸರಿಯಾದ ಸಮರ್ಪಕವಾಗಿರಲಿಲ್ಲ ಅಂತ ಅನಿಸುತ್ತೆ. ಅವರು ಬೇಸಿಗೆನಲ್ಲಿ, ಅಂದರೆ ಮೇಯಿಂದ ಜೂನ್ ಒಳಗೆ ಮಳೆ ಶುರುವಾಗೋದಕ್ಕಿಂತ ನಡುವೆ ಕಾವೇರಿ ನದಿಯಲ್ಲಿ 4000 ಕ್ಯೂಸೆಕ್ಸ್ ನೀರು ಹರಿದು ಹೋಗುತ್ತೆ ಅಂತ ಒಂದು ಅಳತೆ ಕೊಟ್ಬಿಟ್ರು. ಆ ಅಳತೆ ಸಮರ್ಪಕವಾಗಿಲ್ಲ ಅಂತ ಹೇಳಿ ಅನ್ನಿಸ್ತು. ಆಗ ಇಲ್ಲಿ ನಮ್ಮ ಮೈಸೂರಿನ ಇಂಜಿನಿಯರ್ ಆಗಿದ್ದ ಕರ್ನಲ್ ಬೋವೆನ್ ಅವರು ಮತ್ತೆ ಅಳತೆ ಮಾಡ್ತಾರೆ. ಅವರು 2800 ಅಂತಲೇ ಏನೋ ಒಂದು ಇದನ್ನ ಕೊಡ್ತಾರೆ.
ಇವೆರಡೂ ಸಮರ್ಪಕವಾಗಿಲ್ಲ ಅಂತ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಈ ಕಾವೇರಿ ನದಿಯಿಂದ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದಿಸುವ ಪ್ರಸ್ತಾಪ 2 ಕಂಪನಿಗಳು ಮಾಡಿದ್ರೂ ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ದರ್ಬಾರು. ಕೊನೆಗೆ ಏನು ಯೋಚನೆ ಮಾಡ್ತಾರೆ ಅಂದರೆ, ಶೇಷಾದ್ರಿ ಅಯ್ಯರ್ ಅವರು, ಆಗ ರೀಜೆಂಟ್ ಆಡಳಿತ ಇತ್ತು ವಾಣಿ ವಿಲಾಸ ಸನ್ನಿಧಿ ಅವ್ರದ್ದು. ಶೇಷಾದ್ರಿ ಅಯ್ಯರ್ ಅವರು ಏನು ಮಾಡ್ತಾರೆ ಅಂತಂದರೆ, ನಾವೇ ಯಾಕೆ ಇದ್ರ ಪ್ರಯತ್ನ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ. ಸರಿ, ನಾವು ಅಕಸ್ಮಾತ್ ಕಾವೇರಿಯಿಂದ ವಿದ್ಯುತ್ ತೆಗೆಯುವಂಥ ಪ್ರಯತ್ನ ಮಾಡಬೇಕು ಅಂತಂದರೆ ನಮಗೆ ಮದ್ರಾಸಿನ ಒಪ್ಪಿಗೆ ಬೇಕಲ್ಲ. ಅವ್ರು ಇಲ್ಲದೆ ದೊಡ್ಡಣ್ಣ ಏನು ಅವರೇ ಒಪ್ಪಿಗೆ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರ ಹತ್ರ ಪತ್ರ ವ್ಯವಹಾರ ಮಾಡ್ತಾರೆ. ಯಾವುದಕ್ಕೆ ಪತ್ರ ವ್ಯವಹಾರ ಮಾಡ್ತಾರೆ? ನಾವು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅನ್ನೋದಕ್ಕೆ ಇನ್ನೂ ಶುರು ಮಾಡಿರಲಿಲ್ಲ. ಮೊದಲು ಒಂದ್ಸರಿ ಅಳತೆ ಮಾಡ್ತೀವಿ ಅನ್ನೋದಕ್ಕೆ ಪರ್ಮಿಷನ್ ಕೇಳ್ತಾರೆ. ಅಳತೆ ಮಾಡೋದಕ್ಕೆ, ನಮ್ಮ ನದಿಯ ನೀರನ್ನು ನಾವು ಅಳತೆ ಮಾಡಿಕೊಳ್ಳೋದಕ್ಕೂ ಅವ್ರ ಪರ್ಮಿಷನ್ ಬೇಕಾಗಿತ್ತು, ಅವ್ರು ಕೊಡಲಿಲ್ಲ. ಕೊನೆಗೆ ಏನಾಗುತ್ತೆ ಅಂತಂದರೆ, ಮರಳು ಚೀಲಗಳನ್ನು ಪೇರಿಸಿ, ಯಾಕೆಂದರೆ ಒಂದು ನದಿಯ ಹರಿವನ್ನು ಅಳತೆ ಮಾಡಬೇಕು ಅಂದರೆ ನಮಗೆಲ್ಲ ಅನಿಸುತ್ತೆ, ಈಗ ಲಿಂಗನಮಕ್ಕಿಗೆ ಇಷ್ಟು ಇನ್ಫ್ಲೋ ಬಂದ್ಬಿಡ್ತು ಅಂತ ನಾವೆಲ್ಲ ಹೋಗ್ತೀವಿ, ಇಷ್ಟು ಕ್ಯೂಸೆಕ್ಸ್ ಬಂತು ಅಂತೇಳಿ. ಆ ಕ್ಯೂಸೆಕ್ಸನ್ನು ಅಳೆಯೋರೆ ಹೇಗೆ? ಯಾಕೆ ಅಳಿತಾರೆ ಅವರು? ಎಷ್ಟೋ ನದಿಗಳು, ಡ್ಯಾಮು ದೊಡ್ಡದಾಗಿರುತ್ತೆ, ಎಲ್ಲೆಲ್ಲೋ ನೀರು ಬಂದು ಸೇರುತ್ತೆ, ಆ ನೀರಿನಲ್ಲಿ ಅಳೆಯೋರು ಯಾರು? ಯಾವ ಲೆಕ್ಕ ಅದು? ಈಗಾದರೆ ಏನಾಗುತ್ತೆ ಅಂದರೆ, ಯಾವುದೇ ಡ್ಯಾಮಲ್ಲಿ ಏನು ಮಾಡ್ತಾರೆ, ಅದರ ವಾಲ್ಯೂಮನ್ನು ಲೆಕ್ಕ ಹಾಕಿರ್ತಾರೆ. 1 ಅಡಿ ಇಲ್ಲಿಂದ ಇಲ್ಲಿ ಬಂತು ಅಂದರೆ 24 ಗಂಟೆಗಳಲ್ಲಿ ಅದನ್ನು ಅಳಿತಾರೆ. 1 ಅಡಿ ಅಂದರೆ ಇಷ್ಟು ಕ್ಯೂಸೆಕ್ಸ್ ಅಂತೇಳಿ, ಈ ನದಿಗೆ ಇಷ್ಟು ಕ್ಯೂಸೆಕ್. ಕ್ಯೂಸೆಕ್ಸ್ ಅಂದ್ರೇನು? ಪ್ರತಿ 1 ಸೆಕೆಂಡ್ನಲ್ಲಿ 1 ಅಡಿ ನೀರು ಅಂದರೆ 1 ಅಡಿ ಉದ್ದ, 1 ಅಡಿ ಅಗಲ, 1 ಅಡಿ ಎತ್ತರದ ಕ್ಯೂಬ್ ಅನ್ಕೋಣ, ಐಸ್ ಕ್ಯೂಬ್ ಅನ್ಕೋಣ. ಒಂದೊಂದು ಸೆಕೆಂಡಿಗೆ ಒಂದೊಂದು ಐಸ್ ಕ್ಯೂಬನ್ನು 1 ಅಡಿ ಅಗಲ ಉದ್ದ ಎತ್ತರದ್ದು ಕ್ಯೂಸೆಕ್ಸ್ ಬಿಸಾಕ್ತಾ ಹೋದ್ರೆ 1 ಕ್ಯೂಸೆಕ್ಸ್ ಆಗುತ್ತೆ. ನಮಗೆಲ್ಲ ಪೇಪರಲ್ಲಿ ಬರ್ತಾನೆ ಇರುತ್ತೆ TMC ಅಂದರೆ ಏನು, ಎಷ್ಟೋ TMC ಅಂತೆಲ್ಲ ನಾವು ಮಾತಾಡ್ತೀವಿ. TMC ಅಂದರೆ ಏನು? 1 TMC ಅಂದರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್. 1000 ಮಿಲಿಯನ್, ಮತ್ತಲ್ಲೂ ಲೆಕ್ಕ ತಪ್ಪಿಸಿದ್ದಾರೆ ನಮ್ಮನ್ನು. 1000 ಮಿಲಿಯನ್ ಅಂದರೆ ನಾವು ನಮ್ಮ ಲೆಕ್ಕದಲ್ಲಿ ಹೇಳಿದಾರೆ ಏನು ಹೇಳ್ಬೋದು ಅಂತಂದರೆ 100 ಕೋಟಿ. 100 ಕೋಟಿ ಕ್ಯೂಸೆಕ್ಸ್. ಕ್ಯೂಸೆಕ್ಸ್ ಅಂದರೆ ಏನು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡೋಣ, 1 ಅಡಿ ಅಗಲ, 1 ಅಡಿ ಎತ್ತರ, 1 ಅಡಿ ಉದ್ದದ ಐಸ್ ಕ್ಯೂಬನ್ನು ನೀರನ್ನು ನಾವು ಅದನ್ನು ನೀರಾಗಿ ಕನ್ವರ್ಟ್ ಮಾಡಿ ಲೀಟ್ರಲ್ಲಿ ಅಳಿಯೋಣ. ಎಷ್ಟಾಗತ್ತೆ? 28.3 ಲೀಟ್ರ್ ಆಗುತ್ತೆ 1 ಕ್ಯೂಸೆಕ್ಸ್. ನೀವು ಅದನ್ನು ಲೆಕ್ಕ ಹಾಕಂದರೆ 1000 ಮಿಲಿಯನ್ ಅಂದರೆ 100 ಕೋಟಿ ಕ್ಯೂಸೆಕ್ಸಿಗೆ ಎಷ್ಟಾಗುತ್ತೆ? 2830 ಲೀಟ್ರ್ ಆಗುತ್ತೆ. ಕೋಟಿ 2830 ಕೋಟಿ ಲೀಟ್ರ್. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳೋಕ್ಕಾಗಲ್ಲ. ಒಟ್ಟು ನಮಗೆ 1 TMC ಅಂದರೆ 2830 ಕೋಟಿ ಲೀಟ್ರ್ ನೀರು. ಇಷ್ಟು ನೀರನ್ನು ಅವರು ಅದನ್ನು ಅಳತೆ ಮಾಡಬೇಕು ಅಂಥೇಳಿ ಮದ್ರಾಸ್ ಸರ್ಕಾರದ ಜೊತೆಗೆ ಇದು ಮಾಡ್ತಾರೆ. ಕೊನೆಗೆ ಅವರು ಮರಳು ಚೀಲಗಳನ್ನೆಲ್ಲ ಪೇರಿಸಿ ಅಳತೆ ಮಾಡ್ತಾರೆ. ಅಳತೆ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಅವರು 1895ರಲ್ಲಿ ಅಳೆದಾಗ ಅದರ ಇದು ಎಷ್ಟು ಬರುತ್ತೆ ಅಂತಂದರೆ 91 ಕ್ಯೂಸೆಕ್ಸ್ ನೀರು ಬೇಸಿಗೆನಲ್ಲಿ ಹರಿಯುತ್ತೆ ಅಂತಾಗುತ್ತೆ. ಆಗ ಇವರು ಲಾಬಿನೀರ್ ಅಂಥೇಳಿ ನಾವು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಕರ್ನಾಟಕದಲ್ಲಿ ಎಲ್ಲರೂ ಡೆಪ್ಟಿ ಚೀಫ್ ಇಂಜಿನಿಯರ್ ಆಗಿರ್ತಾರೆ ಅವರು. ಅವರೇ ನಮ್ಮ ಹಿರಿಯೂರಿನ ವಾಣಿ ವಿಲಾಸ ಸಾಗರವನ್ನು ಕಟ್ಟುವಾಗಲೂ ಅವರೇ ಇದ್ದರು. ಅವರು ಇಲ್ಲಿ ಇದನ್ನು ಮಾಡಿ ನಮಗೆ 4000 HP ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತಂದರೆ ನಮಗೆ ಕನಿಷ್ಠ 181 ಕ್ಯೂಸೆಕ್ಸ್ ನೀರು ಬೇಕು, ಈ ಹೈಟು. ಯಾಕೆಂದರೆ ನಾವು ಒಂದು ಡ್ಯಾಮಿನಲ್ಲಿ ವಿದ್ಯುತ್ತನ್ನು ಹೇಗೆ ಉತ್ಪತ್ತಿ ಮಾಡ್ತೀವಿ ಅನ್ನೋದಕ್ಕೆ 2 ನಮಗೆ ಮುಖ್ಯವಾದ ಅಂಶ ಇರುತ್ತೆ. ಒಂದು ಅದರ ಎತ್ತರ, ಇನ್ನೊಂದು ನೀರಿನ ಕ್ವಾಂಟಿಟಿ, ಎಷ್ಟು ನೀರು. ಈಗ ಎತ್ತರ ಕಡಿಮೆ ಆದಾಗೂ ಜಾಸ್ತಿ ಕ್ವಾಂಟಿಟಿ ನೀರು ಬೇಕಾಗುತ್ತೆ. ಎತ್ತರ ಜಾಸ್ತಿ ಆದಾಗೂ ಕಡಿಮೆ ನೀರಲ್ಲಿ ಜಾಸ್ತಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು. ಇಲ್ಲಿ ಈ ಶಿವನ ಸಮುದ್ರದ ಎತ್ತರ ಎಲ್ಲ ಅಳದು ಇವರೇನು ಯೋಚನೆ ಮಾಡ್ತಾರೆ ಅಂದರೆ 4000 HP ಮಾಡಿದರೆ ನಮಗೆ 181 ಕ್ಯೂಸೆಕ್ಸ್ ನೀರು ಬೇಕು ಅಂತ ಅಳತೆ ಮಾಡ್ತಾರೆ. ಅದಕ್ಕೆ ಅಳತೆ ಮಾಡೋದಕ್ಕೆ ಯಾವತ್ತಿಂದ ಅಂತಂದರೆ 8/7/1899ರಿಂದ 24/8/1900 ನಡುವೆ ಮದ್ರಾಸ್ ಸರ್ಕಾರಕ್ಕೆ ಅವತ್ತಿನ ಮೈಸೂರು ಸರ್ಕಾರ 18 ಪತ್ರಗಳನ್ನು ಬರೆದಿರುತ್ತೆ. ಅದೊಂದು ಪರ್ಮಿಷನ್ ತಗೊಳ್ಳೋದಕ್ಕೆ. ವಿಶ್ವೇಶ್ವರಯ್ಯನವರು ಮೊದಲು ಹೆಂಗಿತ್ತು ಪರಿಸ್ಥಿತಿ ಅನ್ನೋದನ್ನ ಹೇಳೋದು. ಕೊನೆಗಂತೂ ನೀರಿನ ಅಳತೆ ಮಾಡ್ತಾರೆ, ಮರಳು ಚೀಲಗಳನ್ನು ಪೇರಿಸಿ ಎಲ್ಲ ಮಾಡ್ತಾರೆ. ಇಷ್ಟು ಅಂತ ಗೊತ್ತಾಗುತ್ತೆ. ಹಾಗಾದರೆ ನಮಗೆ ಬೇಕಾಗಿರೋ ಅವರು KGFನವ್ರ ಜೊತೆಗೆ ಒಪ್ಪಂದ ಮಾಡ್ಕೋಬೇಕಾಗುತ್ತೆ. ನಾವು ವಿದ್ಯುತ್ ಉತ್ಪಾದನೆ ಮಾಡಿದ್ದಾರೆ. KGFನವ್ರು ಏನು ಹೇಳ್ತಾರೆ, ನಮಗೆ ಮಿನಿಮಮ್ 4000 HP ನೀವು ಕೊಡೋದಾದರೆ ನಾವು ನಿಮಗೆ ಸಾಕಷ್ಟು ದುಡ್ಡನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಇವ್ರು ಕೊನೆಗೆ ಏನು ಮಾಡೋದು? ನಮ್ಮ ಹತ್ರ ಬೇರೆ ಜಾಸ್ತಿ ಡ್ಯಾಮ್ ಕಟ್ಟ ಹಾಗಿಲ್ಲ. ಅದಕ್ಕೆ KRSನ ಕಾರಣ ಯಾತಕ್ಕೆ ಬರುತ್ತೆ ಅಂತಂದರೆ, ಮೊದಲು ಶಿವನ ಸಮುದ್ರ ಆದಾಗ ನಮಗೆ ಯಾವುದೇ ಡ್ಯಾಮ್ ಇರಲಿಲ್ಲ. ಅದಕ್ಕಿಂತ ಮೊದಲು ಕಾವೇರಿ ನದಿಗೆ 12 ಡ್ಯಾಮ್ ಇತ್ತು, ಸಣ್ಣ ಪುಟ್ಟದ್ದು. ಈಗ ದನಿಗೆರೆ, ಮಾಧವಮಂತ್ರಿ ಅಣೆಕಟ್ಟು ಅವೆಲ್ಲ ಇತ್ತು. ಅದು ಯಾವುದೂ ಹೆಚ್ಚಿನ ನೀರು, ಯಾವುದರಲ್ಲೂ ಲೆಕ್ಕ ಹಾಕಿದ್ರೆ ನೀವು 3 TMC ನೀರು ಇರ್ತಿರಲಿಲ್ಲ, ಅಂಥ ಡ್ಯಾಮ್ಗಳಿತ್ತು. ಈಗ ಇವರು ಏನು ಮಾಡ್ತಾರೆ, ನಾವು ಈಗ 181 TMC ಬೇಸಿಗೆನಲ್ಲೂ ನಮಗೆ ಬೇಕು, 4000 HP ನೀವು ಕೊಡಬೇಕು ಅಂತಂದ್ರೆ ಏನು ಮಾಡಬೇಕು ಅಂತೇಳಿ ಕೊನೆಗೆ ಮೈಸೂರು ದರ್ಬಾರ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಮದ್ರಾಸ್ನವರು ಒಂದು ಜೊತೆಗೆ ಒಂದು ಒಪ್ಪಂದ ಮಾಡ್ಕೋತಾರೆ. ಏನು ಒಪ್ಪಂದ ಅಂದರೆ, ಎಷ್ಟು ದೊಡ್ಡ ಮಹಾನುಭಾವರು ಅವರು ಅಂದರೆ ಅವತ್ತಿನ ಕಾಲದಲ್ಲಿ ಕೂಡ ಅವ್ರು ಏನು ಹೇಳ್ತಾರೆ ಅಂದರೆ, ಮೊದಲನೇ 5 ವರ್ಷ ನೀವು ನಿಮ್ಮ ನೀರನ್ನೇ ಯೂಸ್ ಮಾಡೋದ್ರಿಂದ
ಕಾವೇರಿ ನದಿಯಲ್ಲಿ ನೀವು ಏನು ವಿದ್ಯುತ್ ಉತ್ಪಾದನೆಗೆ ಏನು ನೀರು ಬಳಸ್ತೀರೋ ಅದನ್ನು 1 ಲೀಟ್ರನ್ನೂ ನೀವು ಬಳಸಂಗಿಲ್ಲ, ಅಷ್ಟನ್ನು ನಮಗೆ ಬಿಡಬೇಕು. ನೀವು ಮೊದಲನೇ 5 ವರ್ಷ ನಿಮ್ಮ ನೀರೇ ಆದ್ದರಿಂದ ನಮಗೇನು ಕೊಡೋದು ಬೇಡ, ತುಂಬ ದೊಡ್ಡ ಮನುಷ್ಯರು. ಆದರೆ ಮುಂದೆ 30 ವರ್ಷಗಳ ಕಾಲ ನೀವು ಉತ್ಪತ್ತಿ ಮಾಡುವ ಪ್ರತಿ HP ವಿದ್ಯುತ್ತಿಗೆ 5 ರೂಪಾಯಿನಂತೆ ಕನಿಷ್ಠ 2,000 ರೂಪಾಯಿ ನಮಗೆ ಕೊಡಬೇಕು ಮುಂದೆ 30 ವರ್ಷಗಳ ಕಾಲ. ನಮ್ಮದೇ ನೀರು ಇದು ಮಾಡ. ಆಮೇಲೆ ಇನ್ನೊಂದೇನು, ಅಲ್ಲಿ ಮಧ್ಯ ಇನ್ನೊಬ್ಬ ಸಿಕ್ಕಾಕೊಂಡಿದ್ದ ನಮ್ಮ ಮೈಸೂರಿನ ನಡುವೆ ಶಿವನ ಸಮುದ್ರದ ಜಾಗೀರದಾರ. ಅವನು ಇಬ್ಬರ ನಡುವೆ ತಾನು ಮಧ್ಯ ಬೇಳೆ ಬೇಯಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದ. ಪಕ್ಕದ ಮನೆ ದೋಸೆಗೆ ಚಟ್ನಿ ರುಬ್ಬಂತ ಮನುಷ್ಯ. ಹೇಗೂ ಕೊಡ್ತಾರೆ, ಅವ್ರ ಮನೆಗೆ ನೆಂಟರು ಬರ್ತಿದ್ರೆ ನಮ್ಗೆ ಕೊಡ್ತಾರೆ, ನಾವು ಚಟ್ನಿ ರುಬ್ಬೋದು ಅಂತ ರೆಡಿ ಇಟ್ಕೊಳ್ಳೋಂಥ ಮನುಷ್ಯ. ಅವನೇನು ಮಾಡ್ತಾನೆ, ಬೇಸಿಗೆ ಬೆಳೆಯನ್ನು ಬೆಳೆದೇ ಇರಬೇಕು ಅಂತಾದರೆ, ಬೇಸಿಗೆ ಬೆಳೆಯನ್ನು ನಾನು ಬೆಳೆಯಲ್ಲ, ನಿಮ್ಗೆ ನೀರು ಬೇಕು ಅಂತಾದರೆ ನನಗೆ ವರ್ಷಕ್ಕೆ 941 ರೂಪಾಯಿ. ಇವತ್ತಿನ ಕಾಲದಲ್ಲಿ ನಮ್ಗೆ ತುಂಬ ಸಣ್ಣದು ಅನ್ನುತ್ತೆ, ಅದನ್ನು ಕೊಡಬೇಕು ಅನಿಸುತ್ತೆ. ಸರಿ, ಇವ್ರಿಗೆ ಏನೋ ಪವರ್ ಜನರೇಟ್ ಮಾಡಬೇಕಾಯ್ತು, ಅದಕ್ಕೂ ಎಸ್ ಅಂತಾರೆ. ಇದಿಷ್ಟು ಆದಮೇಲೆ ಅಂತೂ ಕೊನೆಗೆ 31/8/1900 ರೀಜೆಂಟ್ ರಾಣಿ ವಾಣಿವಿಲಾಸ ಸನ್ನಿಧಿಯವರು, ಯಾಕೆಂದರೆ ಸ್ತ್ರೀ ಶಕ್ತಿ, ನಮ್ಮಲ್ಲಿ ಶಕ್ತಿಯನ್ನು ಫಸ್ಟ್ ಇದು ಮಾಡಿದವರು, ಅವರು ಸಹಿ ಹಾಕ್ತಾರೆ. ಯಾವುದಕ್ಕೆ? ಶಿವನ ಸಮುದ್ರದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ. ಪ್ರಾಜೆಕ್ಟ್ ಮಾಡಿದವರು ಏನು ಮಾಡಬೇಕು, ಇವರು ಏನು ಹೇಳಿದ್ದಾರೆ, KGFನವರು ಇವ್ರ ಜೊತೆಗೆ ಒಪ್ಪಂದ ಮಾಡ್ಕೋಬೇಕಾರೆ ಹೇಳಿದ್ದಾರೆ, ನೀವು 1902ನೇ ಇಸ್ವಿ ಜುಲೈ ಕೊನೆಯೊಳಗೆ ನಮಗೆ ಪವರ್ ಕೊಡೋದಾದರೆ ನಾವು ತಗೋತೀವಿ, ನೀವು ನಿಧಾನ ಮಾಡೋದಾದ್ರೆ ನಮಗೆ ಪವರೇ ಬೇಡ, ನಾವು ಬೇರೆ ವ್ಯವಸ್ಥೆ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಬರೀ 2 ವರ್ಷದಲ್ಲಿ, ಈಗ ನಮ್ಮ ಪ್ರಾಜೆಕ್ಟ್ಗಳನ್ನೆಲ್ಲ ಲೆಕ್ಕ ಹಾಕಿ ನೀವು, ಬರೀ 2 ವರ್ಷದಲ್ಲಿ 4,000 HP ಅವರಿಗೆ ವಿದ್ಯುತ್ ಉತ್ಪಾದನೆ ಮಾಡಿ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿನಲ್ಲಿ ನಮ್ಮ ಸರ್ಕಾರ ಸಿಕ್ಕಾಕೊಂಡ್ಬಿಡ್ತು. ರೀಜೆಂಟ್ ಆಡಳಿತ ಶೇಷಾದ್ರಿಯರವರು ಇನ್ನೂ ಬದುಕಿದ್ರು ಆಗ. ಅದರ ನಂತರ ಏನಾಯಿತು, 30/6/1902 ಆಮೇಲೆ ಚಾಲನೆ ಆಗುತ್ತೆ, ಅದು ಬೇರೆ ವಿಚಾರ. ಆದರೆ 31/8/1900 ಏನು ಈ ಮಹಾರಾಣಿಯವರ ಅಂಕಿತ ಸಿಕ್ತೋ, ಅದಾದ ನಂತರ ಕೆಲಸ ಚಾಲನೆ ಆಗುತ್ತೆ ಅಂದರೆ ಆವತ್ತು ದಕ್ಷಿಣ ಏಷ್ಯಾದಲ್ಲೇ, ಅದಕ್ಕಿಂತ ಮೊದಲು 1897 ಡಾರ್ಜಿಲಿಂಗ್ನಲ್ಲಿ ಬ್ರಿಟಿಷರು ಒಂದು ಸಣ್ಣ 135 ಕಿಲೋವ್ಯಾಟ್ಗಳ ಒಂದು ಜನರೇಟಿಂಗ್ ಸ್ಟೇಷನ್ ಹಾಕ್ಕೊಂಡಿದ್ರು. 135 ಕಿಲೋವ್ಯಾಟ್ ಬರ್ತಿತ್ತು ಅನ್ನೋದು ಬಿಟ್ಟರೆ ಇಡೀ ಇಂಡಿಯಾದಲ್ಲಿ ಇಂಡಿಯಾ ಎಲ್ಲ ಸೌತ್ ಏಷ್ಯಾದಲ್ಲಿ ಎಲ್ಲೂ ಇರಲಿಲ್ಲ. ಎಲ್ಲೂ ವಿದ್ಯುತ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಅಂಥ ಕಾಲದಲ್ಲಿ 4,000 HP ಅವ್ರಿಗೆ ಕೊಡ್ತೀವಿ ಅಂತೇಳಿ. ಯಾಕೆ ಅಂತ ಕೇಳಿದ್ರೆ, ಈ KGFನ ಇದರಲ್ಲೂ ನಮಗೊಂದು ತೊಂದರೆ ಇದೆ. ಏನು ಅಂತಂದರೆ, ತೊಂದರೆಯನ್ನು ಅನುಭವಿಸಿದ್ವಿ ನಾವು. ಏನು ಅಂತಂದರೆ, 1 ವರ್ಷಕ್ಕೆ ಬಂಗಾರದ ಅವತ್ತಿನ ಬೆಲೆಯನ್ನು ಲೆಕ್ಕ ಹಾಕಿದರೆ ಅದು 300ರಿಂದ 350 ಲಕ್ಷ ಬೆಲೆ ಬಾಳೋಷ್ಟು ಬಂಗಾರ ಅವರು ತೆಗಿತಿದ್ರು. ಆದರೆ ನಮಗೆ ಬರೀ 5% ರಾಯಲ್ಟಿ ಕೊಡ್ತಿದ್ರು. ಈ ರಾಯಲ್ಟಿ ಅನ್ನೋದು ಈಗ ಮಾತ್ರ ಅಲ್ಲ, ಗಣಿಗಳು ಯಾವತ್ತೂ ದೊಡ್ಡವರೇ, ಅವತ್ತು ಕೂಡ ಅವರು ನಮಗೆ ಎಷ್ಟಾಗ್ತಿತ್ತು, ನಮ್ಮ ಇದಕ್ಕೆ ಬರ್ತಿದ್ದು ಎಷ್ಟಾಗಿತ್ತು, 20ರಿಂದ 25 ಲಕ್ಷ ರೂಪಾಯಿ ನಮಗೆ ಅವರಿಂದ ರಾಯಲ್ಟಿ ರಾಜಧನ ಸಿಗ್ತಿತ್ತು. ಅದನ್ನು ಬಿಟ್ಟರೆ ವಿದ್ಯುತ್ತನ್ನು ಏನಾದ್ರು ಕೊಟ್ಟು ಇನ್ನೊಂದು ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಂತೇಳಿ ಅವತ್ತಿನ ಆಡಳಿತಗಾರನ ಮನಸ್ಸಲ್ಲಿತ್ತು. ಅದಕ್ಕೋಸ್ಕರ ಈ ಪ್ರಾಜೆಕ್ಟನ್ನು ತಗೊಳ್ತಾರೆ. ಆದರೆ ದುರದೃಷ್ಟವಶಾತ್ ಎಲ್ಲ ಕಡೆ ಇದ್ದಾಗೆ ಆ ಪ್ರಾಜೆಕ್ಟ್ ಶುರುವಾಗುತ್ತೆ. 8-10 ಸಾವಿರ ಜನ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ. ಆಗ 2 ಸರಿ ಪ್ಲೇಗ್ ಬರುತ್ತೆ, ಎಲ್ಲ ತೊಂದರೆ ಆಗುತ್ತೆ. ಆದ್ರೂ ಒಪ್ಪಂದದಂತೆ 30/6/1902 ಶಿವನ ಸಮುದ್ರದ 4,000 HP 720 ಕಿಲೋವ್ಯಾಟ್ಗಳ 6 ಮಿಷನ್ಗಳನ್ನು ಹಾಕಿ ಅವತ್ತಿನ ಪ್ರಕಾರ ಮುಗಿಸಿಕೊಡ್ತಾರೆ. ಅದನ್ನು ಮುಗಿಸ್ತಾರೆ. ಜೊತೆಗೆ 15 ಜುಲೈ 1902 ಕೋಲಾರಕ್ಕೆ ಕರೆಂಟ್ ಹರಿಯುತ್ತೆ. ಆಗ ಆ 35,000 ವೋಲ್ಟ್ಸಲ್ಲಿ ಅದು ಏನು ಹೋಗ್ತಿತ್ತೋ ಅದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಪವರ್ ಲೈನ್ ಆಗಿತ್ತು. ಇಷ್ಟೆಲ್ಲ ಆಯಿತು. ಅದರ ನಂತರ 1905 ಬೆಂಗಳೂರಿಗೆ ಪವರ್ ಕೊಡ್ತಾರೆ. ಅದರ ನಂತರ 1908 ಮೈಸೂರಿಗೆ ಕೊಡ್ತಾರೆ. ಎಲ್ಲ ನಡೀತಾ ಹೋಗುತ್ತೆ. ಆದರೆ ಪ್ರತಿ ವರ್ಷ ಏನಾಗುತ್ತೆ ಅಂತಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ವಿದ್ಯುತ್ ಕೋತ. ಯಾಕೆಂದರೆ ನಮ್ಮದು 181 ಕ್ಯೂಸೆಕ್ಸ್ ಬೇಕಾಗಿತ್ತು, ಅವ್ರು ಹೇಳಿರೋ ಪ್ರಕಾರ 95. ಅದಕ್ಕೊಂದು ಏನು ಮಾಡ್ತಾರೆ ಆಗ ಮೈಸೂರು ಸರ್ಕಾರದವರು ಅಂತಂದರೆ, ಮಾಧವ ಮಂತ್ರಿ ಅಣೆಕಟ್ಟೆ ಏನಿದೆಯೋ ಅದ್ರ ಮೇಲೆ ಪ್ರತಿ ವರ್ಷ ಮರಳು ಚೀಲಗಳನ್ನು ಪೇರಿಸಿ ಸುಮಾರು 0.35 TMC ಅಂದರೆ 350 ಮಿಲಿಯನ್ ಕ್ಯೂಬಿಕ್ ಫೀಟ್ ನೀರುಗಳನ್ನು ಶೇಖರಿಸ್ತಾರೆ. ಅದರಿಂದ ಏನು ಮಾಡ್ತಿದ್ರು, ಇನ್ನೂ 85-86 ಕ್ಯೂಸೆಕ್ಸ್ ನೀರು ಸಿಕ್ತಿತ್ತು ಇವರಿಗೆ. ಆದರೂ ಒಟ್ಟು ವರ್ಷದಲ್ಲಿ 42 ದಿನಗಳ ಕಾಲ ಕೊರತೆನೇ ಇತ್ತು. ವಿದ್ಯುತ್ ಒಪ್ಪಂದ ಹೇಗಿತ್ತು ಅಂತಂದರೆ, ಇವತ್ತು ಹಂಗೇನಾದ್ರು ಬಂದರೆ ನಮ್ಮ ವಿದ್ಯುತ್ ಶಕ್ತಿ ಮಂಡಳಿಯವರು ಎಷ್ಟು ದುಡ್ಡು ಕೊಡಬೇಕೋ ಗೊತ್ತಿಲ್ಲ. KGFನವರಿಗೆ ನಾವು ಒಪ್ಪಂದದ ಪ್ರಕಾರ ದಂಡ ಕೊಡದೇ ಇದ್ದರೆ, ವಿದ್ಯುತ್ ಕೊಡದೆ ಹೋದರೆ ಅವ್ರಿಗೆ ದಂಡ ಕೊಡಬೇಕಾಗಿತ್ತು. ಮೈಸೂರು ಸರ್ಕಾರ 1904ರಿಂದ 14ರವರೆಗೆ 5 ಲಕ್ಷ ರೂಪಾಯಿಗಳ ದಂಡ ಕೊಡುತ್ತೆ KGFಗೆ. ಎಲ್ಲ ಲೆಕ್ಕಾಚಾರ ನಮಗೆ ಕಳೆಯ ಲೆಕ್ಕ ಮಾತ್ರ ಹೇಳ್ಕೊಟ್ಟಿದ್ರು ಅವಾಗ ಬ್ರಿಟಿಷರು. ಕೂಡ ಲೆಕ್ಕ ಹೇಳ್ಕೊಡ್ಲೇ ಇಲ್ಲ. ಎಲ್ಲೋದ್ರೂ ಕಳೆಯ ಲೆಕ್ಕನೇ ನಮ್ಮ ಹತ್ರ ಇದ್ದಿದ್ದು. ಇದರ ನಡುವೆ ಏನಾಗುತ್ತೆ, 1906 ಹೊತ್ತಿಗೆ ನಮ್ಮವರೆಲ್ಲ ಯೋಚನೆ ಮಾಡ್ತಾರೆ. ಆಗ
ನಮ್ಮಲ್ಲಿ ಮೊನ್ನೆ ನಂಜರಾಜ್ ಅರಸ್ ಅವರು ಮಾತಾಡ್ತಾ ಹೇಳಿದ್ರು 1906 ಕನ್ನಂಬಾಡಿಯ ಇದು ಇದಾಗಿತ್ತು, ಕ್ಯಾಪ್ಟನ್ ದಾವೇಸ್ ಅವರು ತೀರಿದ್ರು ಅಂತೇಳಿ. ನಿಜ. ಆದರೆ ಕನ್ನಂಬಾಡಿಯ ಈಗಿನ ಸ್ವರೂಪದಲ್ಲಿ ಯಾವ ನಕ್ಷೆ ಆಗಲಿ ಎಸ್ಟಿಮೇಟ್ ಆಗಲಿ ಸಿದ್ಧ ಆಗಿರಲಿಲ್ಲ. ಅವತ್ತಿನ ಅವ್ರ ಉದ್ದೇಶ ಏನಿತ್ತು ಅಂತಂದರೆ, ಅವತ್ತಿನ ಮುಖ್ಯ ಇಂಜಿನಿಯರ್ ಮೆಕ್ಕಾಚಿನ್ ಅವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಏನು ಅಂತಂದರೆ, ನಾವು ಬೇಸಿಗೆಗೋಸ್ಕರ ಇಲ್ಲೊಂದು ಡ್ಯಾಮ್ ಕಟ್ಟಿ 42 ಕಿಲೋಮೀಟರ್ಗಳ ಉದ್ದದ ಪೈಪ್ಲೈನ್ ಮಾಡಿ KGF ಅಲ್ಲಿ ಬೇಸಿಗೆನಲ್ಲಿ ಇದಕ್ಕೆ ಶಿವನ ಸಮುದ್ರದಲ್ಲಿ ಬೇಸಿಗೆನಲ್ಲಿ ಕೂಡ ವಿದ್ಯುತ್ ಉತ್ಪಾದನೆ ಮಾಡೋಣ ಅಂತ ಹೇಳೋಕ್ಕೋಸ್ಕರ 1906 ಒಂದು ಈ ಕನ್ನಂಬಾಡಿ ಅನ್ನೋ ಜಾಗದಲ್ಲೇ ಡ್ಯಾಮಿನ ಒಂದು ಯೋಚನೆ ಮಾಡ್ತಾರೆ. ಅದನ್ನು 1908 ಅದನ್ನು ಆ ಜಾಗದ ಅಲ್ಲಿ ಡ್ಯಾಮ್ ಕಟ್ಟುವಾಗ ಏನೇನು ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡೋಕ್ಕೆ ಹೋದಾಗಲೇ ಕ್ಯಾಪ್ಟನ್ ಡಾವೇಸ್ ಅವರು ಯಾರೋ ಒಬ್ಬನ ಪ್ರಾಣವನ್ನು ಉಳಿಸೋಕ್ಕೋಸ್ಕರ, ಡೆಪ್ಟಿ ಚೀಫ್ ಇಂಜಿನಿಯರ್ ಆಗಿದ್ದವನು, ಯಾರೊಬ್ಬನ ಪ್ರಾಣ ಉಳಿಸೋಕ್ಕೋಸ್ಕರ ಅವನು ಅದರಲ್ಲಿ ತೀರೋಗ್ಬಿಡ್ತಾನೆ. ಅವನು ಯಾರನ್ನು ಉಳಿಸೋಕೆ ಹೋಗ್ತಾನೆ ಅವನು ಬದುಕ್ತಾನೆ, ಉಳಿಸೋಕೆ ಹೋದವ್ರು ಸಾಯ್ತಾರೆ. ಅದೊಂದು ಕ್ಯಾಪ್ಟನ್ ಡಾವೇಸ್ ಅವರು ನಾವು ಖಂಡಿತವಾಗಿ ನೆನೆಸ್ಕೋಬೇಕು. ಅದರ ನಂತರ ವಿಶ್ವೇಶ್ವರಯ್ಯನವರ ರಂಗಪ್ರವೇಶ ಆಗುತ್ತೆ. ಯಾವಾಗ? 1915/11/1909 ಅಂದರೆ ಟಿ ಆನಂದರಾಯರ ಹತ್ರ ಹೇಳಿ ಅವ್ರಿಗೆ ಕಳಿಸ್ಕೊಡ್ತಾರೆ. ಅವ್ರು ಕಂಡೀಷನ್ ಹಾಕ್ತಾರೆ ಮಹಾರಾಜರ ಹತ್ರ, ನನಗೆ ಇಂತಿಂಥದ್ದು, ನನಗೆ ಇಂಥ ಮುಕ್ತ ಹಸ್ತ ಕೊಡಬೇಕು, ನನಗೆ ಟೆಕ್ನಿಕಲ್ ಎಜುಕೇಷನ್, ಟೆಕ್ನಿಕಲ್ ಇಂಡಸ್ಟ್ರಿಗಳ ಬಗ್ಗೆ ಮತ್ತು ಎಜುಕೇಷನ್ ಬಗ್ಗೆ ನನಗೆ ಫ್ರೀ ಹ್ಯಾಂಡ್ ಕೊಡಬೇಕು ಅಂತ ಹೇಳ್ತಾರೆ. ಅಷ್ಟು ಕಂಡೀಷನ್. ಯಾಕೆಂದರೆ ಮಹಾರಾಜರಿಗೆ ಏನಾಗಿತ್ತು ಅಂತಂದರೆ, ನಾವು ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ಎಲ್ಲ ಗೌರವಗಳನ್ನು ಇಟ್ಕೊಂಡು ಹೇಳೋದಾದರೂ ಕೂಡ 1902ರಿಂದ 1911ರವರೆಗೆ ವಿಶ್ವೇಶ್ವರಯ್ಯನವರು ಬಂದು ಇದಾಗ ತನಕಲು 1909 ತದನಂತರ 10 ತನಕನೂ ನಿರೀಕ್ಷಿತ ಪ್ರಮಾಣದ ಪ್ರಗತಿ ಏನೂ ಆಗಿರಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ 1899ರಲ್ಲಿ ಬೀರೂರಿಂದ ಶಿವಮೊಗ್ಗ ಟ್ರೈನ್ ಆಗುತ್ತೆ. ಅದರ ನಂತರ 10-11 ವರ್ಷ ಯಾವುದೇ ರೈಲ್ವೆ ವಿಸ್ತರಣೆನೂ ಆಗಲ್ಲ. ಅದ್ರ ನಡುವೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ಇದ್ದಿದ್ದು ಅರಸೀಕೆರೆ ಇದ್ರನ್ನ ದಾವಣಗೆರೆ ತನಕ ನಾವೇನು ರೈಲ್ವೆ ಮಾರ್ಗ ಕನ್ಸ್ಟ್ರಕ್ಟ್ ಮಾಡಿರ್ತೀವೋ ಅದನ್ನು ಕೂಡ ಹೆಚ್ಚು ಕಡಿಮೆ ನಾವು ಸದರನ್ ಮರಾಠ ರೈಲ್ವೇಸ್ನವ್ರಿಗೆ ಅಡವಿಡ್ತೀವಿ. ಅದು ಹಿರಿಯರಿಗೆಲ್ಲ ಗೊತ್ತೇ ಇದೆ. ಅಡವಿಟ್ಟ ಹಾಗೆ ಅದಂದರೆ 30 ವರ್ಷ ಅವರೇ ಅದನ್ನು ಇದನ್ನು ಮಾಡ್ಕೋಬೋದು ಅಂತೇಳಿ ಒಪ್ಪಂದ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ಬರ್ತಾರೆ. ವಿಶ್ವೇಶ್ವರಯ್ಯನವರು ಬಂದವರು ಮೊದಲೇ ಅವರು ಫ್ರೀ ಹ್ಯಾಂಡ್ ಕೇಳ್ಕೊಂಬಂದಿದ್ದಾರೆ. ಅವ್ರು ಬಂದು ಕರೆಕ್ಟ್ ಇದಕ್ಕೆ 100 ವರ್ಷ ಆಗುತ್ತೆ. ಅವರು ಕನ್ನಂಬಾಡಿಯ ಪ್ರಸ್ತಾಪವನ್ನು ಮಹಾರಾಜರ ಮುಂದೆ ಇಡ್ತಾರೆ 100 ವರ್ಷದ ಹಿಂದೆ. ಮಹಾರಾಜರು ಎದುರಿಗೆ ಪ್ರಸ್ತಾಪವನ್ನು ಇಟ್ಟಾಗ ಮಹಾರಾಜರಿಗೆ ಭಾಳ ಜನ ಇಟ್ಕೊಡ್ತಾರೆ. ಅವರು ಅವತ್ತಿನ ಎಸ್ಟಿಮೇಟ್ ಏನಾಗಿರುತ್ತೆ ಅಂದರೆ 253 ಲಕ್ಷ ರೂಪಾಯಿಗಳು. ಯಾವುದು? ಕನ್ನಂಬಾಡಿ ಕಟ್ಟೆಗೆ. ಇದು ಮೈಸೂರು ದರ್ಬಾರಿನ ಅವತ್ತಿನ ಒಟ್ಟು ಉತ್ಪತ್ತಿ 250 ಲಕ್ಷ. 23 ಲಕ್ಷ ಅಂತ ಕೆಲವು ಕಡೆ ಇದೆ. ಯಾಕಿದೆ ಅಂತಂದರೆ, ರಾಜಧನ ಬ್ರಿಟಿಷ್ನವರಿಗೆ, ನಾವು ಇಂಪೀರಿಯಲ್ ಅವರಿಗೆ ನಮ್ಮ ದೇಶವನ್ನು ಪಾಪ ಉದ್ಧಾರ ಮಾಡ್ತಾರೆ ಅಂತೇಳಿ ಅವರು ಪ್ರತಿ ವರ್ಷ ಎಲ್ಲ ಸಂಸ್ಥಾನದವರು ಅವರಿಗೆ ಇಷ್ಟು ರಾಜಧನವನ್ನು ಕೊಡಬೇಕಾಗಿತ್ತು. ಅದನ್ನು ಕಳೆದ್ರೆ ನಮಗೆ 253 ಲಕ್ಷ. ಯಾವ ರಾಜ ಯಾರು ಒಪ್ಪಕ್ಕೆ ಸಾಧ್ಯನಾ? ಇದನ್ನು ಅರಮನೆ ಹೇಗೆ ಮೇಂಟೈನ್ ಮಾಡಬೇಕು, ಬೇರೆ ಬೇರೆ ಇಲಾಖೆಗಳನ್ನು ಹೇಗೆ ಮಾಡಬೇಕು, ಇದನ್ನು ಮಾಡಲ್ಲ. ಮಹಾರಾಜರು ಅದಕ್ಕೆ ಸುಲಭವಾಗಿ ಒಪ್ಪಲ್ಲ. ಆದರೆ ವಿಶ್ವೇಶ್ವರಯ್ಯನವರ ಜೀವನದಲ್ಲಿ ನಾವು ಗಮನಿಸಬೇಕಾದ್ದು ಅಂತಂದ್ರೆ, ನಾವು ಅದನ್ನು ಒಳ್ಳೆಯ ಅರ್ಥದಲ್ಲಿ ಹಠಮಾರಿತನ, ಪ್ರತಿಯೊಂದನ್ನು ಹಿಡಿದ ಹಠವನ್ನು ಬಿಡದೇ ಇರೋಂಥ ಗುಣ ಇತ್ತು. ಅವರು ಮೊದಲು ಮಹಾರಾಜರ ಎದುರಿಗೆ, ಮಹಾರಾಜರೇ ಈ ಡ್ಯಾಮ್ ಆಗಲೇಬೇಕು, ಇದರಿಂದ 80,000 HP ವಿದ್ಯುತ್ತು ಮತ್ತು 1,25,000 ಎಕರೆ ಜಮೀನಿಗೆ ನೀರಾವರಿ ಒದಗಿಸ್ಬೋದು, ಇದಕ್ಕೆ ತಾವು ಇದನ್ನು ಕೊಡಬೇಕು, ಮಂಜೂರಾತಿ ಕೊಡಬೇಕು ಅಂತ ಕೇಳ್ತಾರೆ. ಚಕ್ರವರ್ತಿಗಳು ಇದನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ, ಮಹಾರಾಜರೇ ಈ ಯೋಜನೆಯನ್ನು ತಗೊಂಡ್ರೆ ನಾವು ಈಗಾಗಲೇ ರೈಲ್ವೆ ವಿಸ್ತರಣೆಗಳನ್ನು ಹಾಕ್ಕೊಂಡಿದ್ದೀವಿ, ಹೆಬ್ಬಾಳ ಸ್ಕೂಲು, ಭಾಳಷ್ಟನ್ನು ನಮ್ಮ ಮುಂದೆ ಕಲ್ಪನೆಗಳಿದೆ, ಇದನ್ನೆಲ್ಲ ನಾವು ಕಾರ್ಯಾರಂಭ ಮಾಡಬೇಕು ಅಂತಾದರೆ ಈ ಯೋಜನೆಯನ್ನು ತಗೊಂಡ್ರೆ ಆಗಲ್ಲ, ಇದರಿಂದ ಆಗೋದಿಲ್ಲ. ನಾವು ಖಂಡಿತವಾಗಿಯೂ ನಮ್ಮ ಸಂಸ್ಥಾನದ ಇವತ್ತಿನ ಆರ್ಥಿಕ ಶಕ್ತಿಯನ್ನು ಅವಲಂಬಿಸಿ ಹೇಳೋದಾದರೆ ಈ ಯೋಜನೆ ನಮಗೆ ಸಾಧು ಅಲ್ಲ. ಇದು ಚಕ್ರವರ್ತಿಗಳ ಅಂಬೋಣ. ಆದರೆ ವಿಶ್ವೇಶ್ವರಯ್ಯನವರು ಹೇಳಿ ಕೇಳಿ ಅವ್ರು ಮೊದಲು ಎಲ್ಲಿಂದ ಶುರು ಮಾಡ್ತಾರೆ ಅಂದರೆ ಪೆನ್ ಡೌನ್ ಸ್ಟ್ರೈಕು. ಮಹಾರಾಜರು ಒಪ್ಪಿಗೆ ಕೊಡಲೇ ಇಲ್ಲ. ಮಹಾರಾಜರ ಎದುರಿಗೆ ಕಳಿಸಿದ್ರು, ದಿವಾನರಿಂದ ಅವ್ರ ಹತ್ರ ಕಳಿಸಿದ್ರು. ಮಹಾರಾಜರು ಏನೂ ಮಾತಾಡಲಿಲ್ಲ. ಇವರು ಕೆಲಸ ಮಾಡೋದನ್ನು ಕಡಿಮೆ ಮಾಡಿದ್ರು ವಿಶ್ವೇಶ್ವರಯ್ಯನವರು. ಅದಕ್ಕೂ ಮಹಾರಾಜರು ಬಗ್ಲಿಲ್ಲ. 3 ತಿಂಗಳ ಕಾಲ ರಜೆ ಹಾಕಿ ಉತ್ತರ ಭಾರತದ ಪ್ರವಾಸಕ್ಕೆ ಹೋದರು. ನಾನು ಬರೋ ತನಕ ಪರಿಸ್ಥಿತಿ ಸುಧಾರಿಸ್ಬೋದು ಅಂದ್ಕೊಂಡಿದ್ರು. ಅವ್ರು ಬರೋ ತನಕ ಪರಿಸ್ಥಿತಿ ಏನೂ ಸುಧಾರಿಸಲಿಲ್ಲ. ಮಹಾರಾಜರಾಗೇ ಇದ್ದರು. ಫೈಲ್ ಕಡತ ಅಲ್ಲೇ ಇತ್ತು. ಅದರ ನಂತರ ಏನಾಯಿತು, ವಿಶ್ವೇಶ್ವರಯ್ಯನವರಿಗೆ ತುಂಬ ಬೇಸರ ಆಯಿತು. ವಿಶ್ವೇಶ್ವರಯ್ಯನವರು ಸಕ್ಸಸ್ಸಿನ ಹಿಂದೆ ಮೊನ್ನೆ ಇವರು ಯಾರೋ ಹೇಳಿದ್ರು, ಅದೇ ಥರ ಮಾನ್ಯ ಭಾಷಣಕಾರರು ಯಾರೋ ಹೇಳಿದ ಹಾಗೆ ಅವರ ಒಂದು ಅಸ್ತ್ರ ಇತ್ತು ವಿಶ್ವೇಶ್ವರಯ್ಯನವ್ರ ಹತ್ರ. ಏನು ಅಂದರೆ ಒಂದು ಖಾಲಿ ಪೇಪರ್, ಅದು ರಾಜೀನಾಮೆಯ ಅಸ್ತ್ರ.
ಅದು ಒಂದು ವದಂತಿಯನ್ನು ತೇಲಿಬಿಟ್ರು ವಿಶ್ವೇಶ್ವರಯ್ಯನವರು. ಹೀಗೆ ಆದರೆ ಈ ರಾಜ್ಯದಲ್ಲಿ ನನ್ನ ಯೋಜನೆಗೆ ಅವಕಾಶ ಸಿಗಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ಯೋಜನೆ ಬರುತ್ತೆ. ಆಮೇಲೆ ಮಹಾರಾಜರವ್ರನ್ನ ಕರೆಸ್ಬಿಟ್ಟು ಏನು ಈ ಥರ ಅಂತ ಕೇಳಿದಾಗ ಅವರು ವಿಶ್ವೇಶ್ವರಯ್ಯನವರೆಲ್ಲ ಹೇಳ್ತಾರೆ, ಇಂಥ ಒಂದು ಯೋಜನೆಯನ್ನು ಮಾಡೋದ್ರಿಂದ ನಿಮ್ಮ ಹೆಸರು ಚಿರಸ್ಥಾಯಿ ಆಗುತ್ತೆ. ಜೊತೆಗೆ ಈ ನಾಡು ಇದುವರೆಗೆ ನಾವು ಪರಂಪರೆಯಲ್ಲಿ ಇರೋಂಥ ಯಾವ ನಮ್ಮ ಇದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀವಿ, ಇದಿಷ್ಟೊಂದು ಈಚೆಗೆ ಬರಬೇಕು ಅಂತಂದರೆ ಕನ್ನಂಬಾಡಿ ಆಗಲೇಬೇಕು ಅಂತ ಅವ್ರ ಎದುರಿಗೆ ಹೇಳ್ತಾರೆ. ಆದರೆ ಏನಾಗಿರುತ್ತೆ ಅಂದರೆ 1912ನೇ ಇಸ್ವಿ, ಈಗ ಹತ್ತರಲ್ಲಿದ್ದೀವಿ ನಾವು. 1910 ನಂತರ ಅದು ಮಹಾರಾಜರು ಕೊನೆಗೆ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಇದು ವಿಶ್ವೇಶ್ವರಯ್ಯನವರೇ ಒಂದು ಇದನ್ನು ಹೇಳ್ತಾರೆ. ಏನು ಹೇಳ್ತಾರೆ, ಮಹಾರಾಜರೇ ನಾನು ಈಗ ತಮ್ಮ ಆರ್ಥಿಕ ಪರಿಸ್ಥಿತಿಯ ಮುಖಾಂತರ ಚಕ್ರವರ್ತಿಗಳು ಹೇಳಿದಾಗ ನಮ್ಮ ಹತ್ರ ಇದನ್ನು ಮಾಡೋಕ್ಕಾಗಲ್ಲ ಅಂತ ಆದ ಪಕ್ಷದಲ್ಲಿ ಒಂದು ಇದಿದೆ, ಇದಕ್ಕೊಂದು ಪರಿಹಾರ ಇದೆ. ಏನು ಅಂತ ಕೇಳಿದ್ರೆ, ನಾವು ಈ ಯೋಜನೆಯನ್ನು 2 ಹಂತದಲ್ಲಿ ಮಾಡೋಣ. ಒಂದು, ನಾವು KGFನವ್ರು 10,000 HP ಅಧಿಕ ವಿದ್ಯುತ್ತನ್ನು ಕೇಳಿರ್ತಾರೆ. ನೀವು ಕರೆಕ್ಟ್ ಟೈಮಲ್ಲಿ ನಮಗೆ ಕೊಟ್ಟರೆ ನಾವು 2 ಪೌಂಡು ಅಂದರೆ ಅವತ್ತು 1 ಪೌಂಡಿಗೆ 15 ರೂಪಾಯಿ, ಅಂದರೆ 30 ರೂಪಾಯಿ ಪರ್ HP ನಾವು ನಿಮಗೆ ಜಾಸ್ತಿ ಕೊಡ್ತೀವಿ ಅಂತ. 10,000 HP ಅಂತಂದ್ರೆ 3 ಲಕ್ಷ ರೂಪಾಯಿ. ಅವತ್ತಿನ ಕಾಲದಲ್ಲಿ 3 ಲಕ್ಷ ಅಂದರೆ ದೊಡ್ಡ ಅಮೌಂಟು, ಅದು ಸಿಗುತ್ತೆ. ಅದಕ್ಕೆ ನಾವೇನು ಮಾಡೋಣ, ಮೊದಲ ಹಂತದಲ್ಲಿ ಈ ಡ್ಯಾಮನ್ನು 11 TMC ನೀರಿಗೆ, ಅದು ಆಮೇಲೆ ಬ್ರಿಟಿಷ್ ಸರ್ಕಾರದವರು ಪರ್ಮಿಷನ್ ಸಿಗೋದು 11 TMC, ಅದು ಬೇರೆ ವಿಚಾರ. ಆದರೆ ವಿಶ್ವೇಶ್ವರಯ್ಯನವರ ಬುದ್ಧಿ ಹಾಗೆ ಯೋಜನೆ ಹೊಡ್ತಿತ್ತು ಅಂತಂದರೆ ಭಾಳ ಇದು ಅಂತಂದರೆ ಅವ್ರಿಗೆ ಒಂದು ವಿಚಾರ ಗೊತ್ತಿತ್ತು, ನಾವು KGFಗೆ ಕರೆಂಟ್ ಕೊಡ್ತೀವಿ ಅಂತ ಏನಾದರೂ ನಮ್ಮ ಡ್ಯಾಮಿನ ಪ್ರಸ್ತಾಪವನ್ನು ಇಟ್ಕೊಂಡ್ರೆ ಬ್ರಿಟಿಷರು ಖಂಡಿತವಾಗಿಯೂ ಇದಕ್ಕೆ ಅನುಮತಿ ಕೊಡ್ತಾರೆ ಅನ್ನೋಂಥ ಒಂದು ಇದಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಫಸ್ಟ್ ಏನು ತೋರಿಸಿದ್ರು ಅಂದರೆ, ಇದು ನಿಮ್ಮ KGF ಕರೆಂಟ್ ಕೊಡೋಕ್ಕೋಸ್ಕರ ನಾವು 11 TMC ನೀರನ್ನು ಸಂಗ್ರಹಿಸ್ತೀವಿ, ನಮಗೆ ಕೊಡಿ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೂ ಒಪ್ಪಿಗೆ ಸಿಕ್ಕಲ್ಲ, ಅದು ಬೇರೆ ವಿಚಾರ. ಆದರೆ ವಿಶ್ವೇಶ್ವರಯ್ಯನವರು ಅವರು ಬ್ರಿಟಿಷ್ ಸರ್ಕಾರದ ಮರುಮಗಳೆಲ್ಲ ಗೊತ್ತಿತ್ತು. ಬಾಂಬೆನಲ್ಲಿ 24 ವರ್ಷ ಅವರು ಬ್ರಿಟಿಷರ ಜೊತೆಗೆ ನುರಿತು ಬಂದಿದ್ದರು. ಬ್ರಿಟಿಷರನ್ನು ಹೇಗೆ ಕೆಡ್ಡಾಕಿ ಬೆಳೆಸಬೇಕು ಅಂತ ಗೊತ್ತಿತ್ತು. ಅವರು ಲಾರ್ಡ್ ಹಾರ್ಡಿಂಜು ಅವತ್ತಿನ ಸರ್ಹಕ್ ಡೆಲ್ಲಿ ಅವಾಗ ರೆಸಿಡೆಂಟ್ ಅವರು ಆಗಿರ್ತಾರೆ ಇಲ್ಲಿ. ಅವ್ರ ಮುಖಾಂತರ ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಕೆಡ್ಡ ತೋರಿಸ್ತೀವಿ, ಜೋಗ್ ಫಾಲ್ಸ್ ತೋರಿಸ್ತೀವಿ, ಇದನ್ನು ತೋರಿಸ್ತೀವಿ, ಅದನ್ನು ತೋರಿಸ್ತೀವಿ ಅಂತೇಳಿ ಹೋಗಿ ನಿಜವಾಗಿ ಅವ್ರನ್ನ ಕೆಡ್ಡ ತೋರಿಸಿ ಅವ್ರನ್ನ ಕೆಡ್ಡಕ್ಕೆ ಬೆಳೆಸಿದ್ರು. ಅವ್ರು ಕೆಡ್ಡಕ್ಕೆ ಬೆಳೆಸಿ ಅವ್ರೇನು ಮಾಡಿದ್ರು, ನಮ್ಮ KGF ಕರೆಂಟ್ ಸಿಗುತ್ತೆ ಅಂತಂದರೆ ನೀವು 11 TMC 80 ಅಡಿ ನೀರಿಗೆ ನಮ್ಮದು ಒಪ್ಪಿಗೆ ಅಂತೇಳಿ ವೈಸ್ರಾಯ್ ಅವರೇ ಅದಕ್ಕೆ ಒಪ್ಪಿಗೆ ಕೊಟ್ಟುಬಿಡ್ತಾರೆ. ಒಪ್ಪಿಗೆ ಕೊಟ್ಟ ಮೇಲೆ 1911ರಲ್ಲಿ ಕನ್ನಂಬಾಡಿಯ ಕಟ್ಟೆಯ ನಿರ್ಮಾಣದ ಕಾಮಗಾರಿ ಆರಂಭ ಆಗುತ್ತೆ. ಆ ನಿರ್ಮಾಣದ ಕಾಮಗಾರಿ ಆರಂಭ ಆಗ್ಬೇಕಾದ್ರೆ ಅದರ ವಿಶ್ವೇಶ್ವರಯ್ಯನವರು ಇದು ಮಾಡಿರೋದು 8,600 ಅಡಿ ಉದ್ದ, ಅದು ಎಲ್ಲರೂ ಹೇಳಿದ್ದಾರೆ. 134 ಅಡಿ ಎತ್ತರ, ಅಂದರೆ ಇದರಿಂದ 111 ಅಡಿ. ಆದರೆ ಆಗ ಭಾಳ ವಿಶ್ವೇಶ್ವರಯ್ಯನವ್ರು ಪ್ಲಾನ್ ಮಾಡಿರೋದು ಅಂತಂದರೆ, ವಿಶ್ವೇಶ್ವರಯ್ಯನವ್ರನ್ನ ತುಂಬ ದೂರದೃಷ್ಟಿಯ ವ್ಯಕ್ತಿ ಅಂತ ನಾವೇನಾದರೂ ಅಂದ್ಕೊಳ್ಳೋದಾದರೆ ಅಲ್ಲಿ ಭಾಳ ವಿಚಾರ ಏನು ಅಂತಂದರೆ, ಅವರು 80 ಅಡಿ ಡ್ಯಾಮಿಗೆ 111 ಅಡಿ ಅಗಲದ ತಳಪಾಯ ಹಾಕ್ತಾರೆ. ಯಾರಾದರೂ ಕೇಳಿದರೆ ಖಂಡಿತವಾಗಿಯೂ ಶತಮೂರ್ಖತನ ಅಂತ ಹೇಳಬೇಕು. ಯಾಕೆ ಅಂತ ಕೇಳಿದರೆ, 80 ಅಡಿ ಡ್ಯಾಮಿಗೆ 111 ಅಡಿ ತಳಪಾಯನ ಯಾರಾದರೂ ತೋರಿಸ್ತಾರಾ? ನಮ್ಮ TP ಕೈಲಾಸಂ ಅವ್ರ ತಂದೆ T ಪರಮಶಿವಯ್ಯರ್ ಅವರೆಲ್ಲ ಅದನ್ನು ಗೇಲಿ ಮಾಡ್ತಾರೆ. ಯಾಕೆಂದರೆ ಆಗಲೇ ಮೈಸೂರು ಫಾರ್ ಇಂಡಿಯನ್ಸ್ ಅಂತ ಹೇಳೆಲ್ಲ ಒಳ ಜಗಳಗಳು ನಡೀತಾ ಇತ್ತು. ತಮಿಳು ಬ್ರಾಹ್ಮಣರು ಮತ್ತು ಕನ್ನಡಿಗ ಬ್ರಾಹ್ಮಣರ ನಡುವೆ ಬೇರೆ ಒಳಗಡೆ ಜಗಳ ಇತ್ತು, ಜೊತೆಗೆ ಬೇರೆ ಬೇರೆ ಎಲ್ಲ ಕಾರಣಗಳಿತ್ತು. ಅವರಿಗೆಲ್ಲ ಇದಕ್ಕೊಂದು ಟೀಕೆಗೊಂದು ಅವಕಾಶ ಆಗುತ್ತೆ. ಮಹಾರಾಜರು ಕಿವಿಗೆ ತುಂಬ್ತಾರೆ, ಮಹಾರಾಜರೇ ಇದು ಏನು ಅರ್ಥ ಏನಿದೆ ಅಂತ ಹೇಳ್ಕೊಂಡು. ಈ ಹೊತ್ತಿಗೆ 1913 ಹೊತ್ತಿಗೆ ಬರ್ತೀವಿ. ಮಹಾರಾಜರ ಕಷ್ಟ ನೋಡಿ. ಮಹಾರಾಜರಿಗೆ ಏನಾಗಿದೆ ಅಂತಂದರೆ, ರೀಜೆಂಟ್ ಆಡಳಿತ ಇತ್ತು. 1897ರಲ್ಲಿ ಅರಮನೆ ಸುಟ್ಟೋಗಿತ್ತು. ಅರಮನೆಯನ್ನು ಕಟ್ಟಿಸ್ತಾರೆ. ಅರಮನೆಯನ್ನು ಇದು ಮಾಡೋಕ್ಕೋಸ್ಕರ ಅವರು ಅವತ್ತಿನ ಮಹಾರಾಣಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಹೆನ್ರಿ ಇರ್ವಿನ್ ಅಂತ ಅವರು ವೈಸ್ರಾಯ್ ಸಿಮ್ಲಾದಲ್ಲಿ ವೈಸ್ರಾಯ್ ಪ್ಯಾಲೇಸನ್ನು ಕಟ್ಟಿದವರು, ಈ ಮದ್ರಾಸಿನ ವಿಕ್ಟೋರಿಯಾ ಹಾಲ್ ಕಟ್ಟಿದವರು. ಅವ್ರ ಹತ್ರನೇ ಒಂದು ಎಸ್ಟಿಮೇಟ್ ಮಾಡ್ತಾರೆ, 25 ಲಕ್ಷದಲ್ಲಿ ಒಳ್ಳೆ ಅರಮನೆ ಮಾಡಬೇಕು ಅಂತೇಳಿ ಅವ್ರನ್ನ ಕರೆಸಿ, ಅವ್ರು ಕನ್ಸಲ್ಟೆಂಟ್ ಇಂಜಿನಿಯರ್ ಆಗಿರ್ತಾರೆ, ಯಾರಿಗೆ, ಮದ್ರಾಸ್ ಗೌರ್ಮೆಂಟ್ಗೆ. ಅವ್ರನ್ನ ಕರೆಸಿ ಮೈಸೂರು ಸರ್ಕಾರ 1897ರಲ್ಲಿ ಶುರುವಾಗಿರುತ್ತೆ ಅರಮನೆ ಇದು. ಅದು ಎಲ್ಲ ಗ್ರಾಚಾರ ಒಟ್ಟಿಗೆ ಬಂತು ವಿಶ್ವೇಶ್ವರಯ್ಯನವರಿಗೆ ಅಂದಂಗೆ 1912ಕ್ಕೆ ಮುಗಿಬೇಕದು. 12 ಮುಗಿದಿದ್ರು ಸರಿ, 25 ಲಕ್ಷದಲ್ಲಿ ಎಲ್ಲ ಸರಿ ಹೋಗ್ತಿತ್ತು, ಮುಗಿಲಿಲ್ಲ. ಅದ್ರದ್ದು ಒಟ್ಟು ಎಷ್ಟಾಗುತ್ತೆ ಅಂದರೆ 44,17,913 ರೂಪಾಯಿ. ಇವತ್ತಿನ ಅರಮನೆ ಏನಿದೆ ಮೈಸೂರು, ಅದ್ರದ್ದು 44,17,913 ರೂಪಾಯಿ. ಈ ಉಳಿದಿದ್ದ ದುಡ್ಡು ಎಲ್ಲಿಂದ ತರಬೇಕು? ಮಹಾರಾಜರ ತಲೆಗೆ ಅದು ಬೇರೆ, ಇದ್ದಿದ್ರಾಗ ಅರ್ಧ ಇಲಿ ಕಚ್ಕೊಂಡು ಹೋಯ್ತು ಅಂತಾರಲ್ಲ ನಮ್ಮಲ್ಲಿ. ಹಾಗೆ ಈಗ ಅವ್ರಿಗೆ ನೋಡಿ, ಅದಾಗಿ ಕೆಲವೇ ದಿನಗಳಲ್ಲಿ 1914 ಬರುತ್ತೆ, ವರ್ಲ್ಡ್ ವಾರ್ ಶುರುವಾಗುತ್ತೆ. ವರ್ಲ್ಡ್ ವಾರ್ ಫಸ್ಟು ಮೊದಲನೇ ಮಹಾಯುದ್ಧ ಶುರುವಾದ ತಕ್ಷಣ ಇಂಪೀರಿಯಲ್ ಸರ್ಕಾರ, ನಮ್ಮ ಸಾರ್ವಭೌಮ ಸರ್ಕಾರ ಏನು ಹೇಳುತ್ತೆ ಅಂತಂದರೆ, ಅಪ್ಪ ನಾವಲ್ಲಿ ಯುದ್ಧ ಮಾಡ್ತೀವಿ, ನೀವೇನು ಮಾಡಬೇಕು, ನಮಗೆ ವರ್ಷಕ್ಕೆ 50 ಲಕ್ಷ ರೂಪಾಯಿ ಕೊಡಬೇಕು ಯುದ್ಧದ ಬಾಬ್ತು. ಸಂಸ್ಥಾನದವ್ರು ಕೇಳಲೇಬೇಕು. ಆ 50 ಲಕ್ಷ ಇದರದ್ದು ಉಳಿದಿರೋದು
ಅರಮನೆ, ಸೈನ್ಯ ಎಲ್ಲದನ್ನೂ ನಡೆಸಬೇಕು ಮಹಾರಾಜರು. ವಿಶ್ವೇಶ್ವರಯ್ಯನವರಿಗೆ ನನಗೆ ಅವೆಲ್ಲ ಗೊತ್ತಿಲ್ಲ. ನೀವು ಡ್ಯಾಮ್ ಕಟ್ಟಬೇಕು, ಅದು ಅಷ್ಟೊತ್ತಿಗಾಗಲೇ ನಾನು ಏನೆಲ್ಲ ಕನಸುಗಳನ್ನು ಸೃಷ್ಟಿ ಮಾಡಿದ್ರು, ಇದೆಲ್ಲದಕ್ಕೂ ನೀವು ದುಡ್ಡು ಕೊಡೋದಾದ್ರೆ ನಾನು ಇಲ್ಲಿರ್ತೀನಿ, ಇಲ್ದಿದ್ದು ನಾನು ಹೊರಟುಬಿಡ್ತೀನಿ, ನಮ್ದು ರಾಜೀನಾಮೆ ಪತ್ರ. ಮಹಾರಾಜರು ಏನು ಮಾಡಬೇಕು? ತುಂಬ ಕಷ್ಟದಲ್ಲಿ ಸಿಕ್ಕಾಕತ್ತಾರೆ. ಚಕ್ರವರ್ತಿಗಳು ಪಾಪ ಇವ್ರ ಎದುರಿಗೆ ಹೇಳ್ತಾರೆ, 1914ನೇ ಇಸ್ವಿ ನಿಜವಾಗಿಯೂ ನಮ್ಮ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದ ವರ್ಷ. ಒಂದು ವರ್ಲ್ಡ್ ವಾರ್ ಶುರುವಾಯಿತು, ಅದು ಬಿಡಿ, ಅದು ನಮಗೆ ನೇರವಾದ ನಮಗೆ ಆಗಿನ ಕಾಲದಲ್ಲಿ ತೊಂದರೆ ಆಗಿತ್ತು, ಆದರೂ ಅದನ್ನು ನಾವೇನು ಇದು ಮಾಡಲ್ಲ. 1914ನೇ ಇಸ್ವಿನಲ್ಲಿ ಜೂನ್ 7 ತನಕ ಆಗ ಮಳೆ ಎಲ್ಲ ಬೇಗ ಬರ್ತಿತ್ತು, ಈಗಿನ ಲೆಕ್ಕದಲ್ಲಿ ಹೇಳ್ತಿಲ್ಲ ನಾನು. ಜೂನ್ 7ನೇ ತಾರೀಕು ಬಂದ್ರೂ ಮಳೆನೇ ಶುರುವಾಗಲ್ಲ. ನಾವು ಇದನ್ನು 1915ನೇ ಇಸ್ವಿಯಿಂದ ಅವರಿಗೆ 10,000 HP ಅಧಿಕ ವಿದ್ಯುತ್ ಕೊಡ್ತೀವಿ ಅಂತೆಲ್ಲ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಆದರೆ ಈಗ ಇದು ಮಾತಾಡ್ಕೊಂಡಿದ್ದೇ ಕೊಡೋಕ್ಕಾಗಲ್ಲ. ಜೂನ್ 7 ಆಯಿತು, ಮಳೆ ಬಂದಿಲ್ಲ. ಮಹಾರಾಜರಿಗೆ ಇದೆಲ್ಲದರ ಸಂಕಟದ ನಡುವೆ ಏನು ಮಾಡೋದು? ಕರೆಂಟ್ ನಾಳೆಯಿಂದ KGF ಕರೆಂಟ್ ಬಂದ್ ಮಾಡಬೇಕು ಅಂತಾರೆ. ಏನು ದಾರಿ ಇರಲ್ಲ. ಆಗ ಶಿವನ ಸಮುದ್ರ ಜಾಗೀರದಾರ ಮತ್ತು ಅವನೇ ಸಿಗ್ತಾನೆ. ಅವನ ಹತ್ರ ದನಗೆರೆ ಅಣೆಕಟ್ಟು, ಈಗೇನು ದನಗೆರೆ ಇದೆ ಅದು ಅವನ ಆಡಳಿತದಲ್ಲಿತ್ತು. ಅಪ್ಪ ದನಗೆರೆ ಆಡಳಿತ, ಇದರಿಂದ ನೀರು ಬಿಡು ನೀನು ಅಂತೇಳಿ. ಅವನು, ನಾನು ಆಗಲೇ ಹೇಳಿದ್ನಲ್ಲ ಪಕ್ಕದ ಮನೆ ದೋಸೆಗೆ ಚಟ್ನಿ ರುಬ್ಬೋನು ಅಂತ, ಅವನೇನು ಮಾಡಿದ, ದಿನಕ್ಕೆ ₹1,000 21 ಆ್ಯಕ್ಚುಲಿ ಅದರ ಡೇಟ್ ಹೇಳ್ತೀನಿ ನಾನು. 7/6/1914ರಿಂದ 24/6/1914ರವರೆಗೆ ಪ್ರತಿದಿನಕ್ಕೆ 1,000ದಂತೆ ಅವನ ಹತ್ರ ನೀರನ್ನು ಬಿಡಿಸ್ಕೊತಾರೆ. ಅದು ನೀರು ಎಷ್ಟು ಅವನು ಬಿಡೋದು? 84 ಕ್ಯೂಸೆಕ್ಸ್. ನಮಗೆ ಪೂರ್ತಿ ಆಗೋದಿಲ್ಲ ಅದು. ಆದರೂ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವರಿಗೆ ಅದೊಂದೇ ವರ್ಷ ಇವರಿಗೆ KGFನವರಿಗೆ ನಾವು ಎಷ್ಟು ದಂಡ ಕೊಡ್ತೀವಿ ಅಂದರೆ ₹1,84,748 ದಂಡ ಕೊಡ್ತೀವಿ. ಇಷ್ಟೆಲ್ಲ ಸನ್ನಿವೇಶದಲ್ಲಿ ಬೇರೆ ಯಾರಾದರೂ ಆಗಿದ್ದರೆ ಈ ಡ್ಯಾಮ್ ಸಾವಾಸನೂ ಸಾಕು, ಈ ಮಹಾರಾಜರ ಸಾವಾಸನೂ ಸಾಕು, ನನಗೆಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆ ಅವರಿಗೆ ಆಹ್ವಾನ ಇತ್ತು, ಇಲ್ಲಿ ಬಿಟ್ಟು ಓಡೋಗ್ತೀನಿ ಅಂತ ಹೇಳ್ತಿದ್ರು. ಆದರೆ ಪುಣ್ಯ, ನಮ್ಮೆಲ್ಲರ ಸೌಭಾಗ್ಯ ಅನಿಸುತ್ತೆ, ವಿಶ್ವೇಶ್ವರಯ್ಯನವರು ಆ ಕೆಲಸ ಮಾಡಲಿಲ್ಲ, ಮತ್ತೆ ಹಠ ಹಿಡಿದ್ರು. ಅವರು ಆಗ ಒಂದು ಇದನ್ನು ಇದು ಮಾಡ್ತಾರೆ. ಅವತ್ತಿನ ಆರ್ಥಿಕ ನೀತಿನಲ್ಲಿ ಏನಿರುತ್ತೆ ಅಂತಂದರೆ ರಿಸರ್ವ್ಸ್ ಇಡ್ತಿದ್ರು. ಎಲ್ಲ ಹೆಡ್ಡಲ್ಲೂ ಮುಂದೆ ಏನಾದರೂ ಇದಾದರೆ ರಿಸರ್ವ್ ಫಂಡ್ ಅಂತ ಇಡ್ತಿದ್ರು. ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ಈ ರಿಸರ್ವ್ ಫಂಡು ಅವೆಲ್ಲ ಉಪಯೋಗಕ್ಕೆ ಬರ್ತಿದ್ದು ದುಡ್ಡು ಯಾಕೆ ಅಲ್ಲಿ ಕೊಳೆಯೋದು, ಅದನ್ನೆಲ್ಲ ಇಲ್ಲಿಗೆ ಬಳಸಿ ಮಹಾರಾಜರು ಅಂತ ಹೇಳ್ತಾರೆ. ಯಥಾ ಪ್ರಕಾರ ಆರ್ಥಿಕ ಇಲಾಖೆಯವರೇ ಅದೆಲ್ಲ ಪ್ರೊಸೀಜರು, ಅದು ಹಂಗಲ್ಲ ಇದು ಮಾಡಬಾರ್ದು ಅಂತ ಹೇಳ್ತಾರೆ. ವಿಶ್ವೇಶ್ವರಯ್ಯ ನಿಮ್ಮ ಪ್ರೊಸೀಜರ್ ಹಾಳಾಗೋಗಲಿ ಅಂತ ಹೇಳ್ತಾರೆ. 1915 ಮೊನ್ನೆ ನಂಜರಾಜ ಅರಸು ಅವರು ಹೇಳ್ತಾರೆ, 1919ರಲ್ಲಿ ಕಾಂತರಾಜ ಅರಸು ಅವರೇ ಮೊಟ್ಟ ಮೊದಲು ಸಾಲದ ಪ್ರಸ್ತಾಪವನ್ನು ಮಾಡಿದ್ರು ಅಂತ ಹೇಳಿದ್ರು. ಅವ್ರು ಹೇಳಿದ್ದು ನಿಜ ಇರ್ಬೋದು. ಆದರೆ 1915ರ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಭಾಷಣದಲ್ಲಿ ವಿಶ್ವೇಶ್ವರಯ್ಯನವರು ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಸಾಲ ತೆಗಿಬೇಕು, ಭಾರತ ಸರ್ಕಾರವೇ ಸಾಲ ಎತ್ತುತ್ತಾ ಇದೆ, ಅಂಥದ್ರಲ್ಲಿ ನಮ್ಮಂಥ ಸಂಸ್ಥೆನ ಯಾಕೆ ಸಾಲ ಎತ್ತಬಾರ್ದು, ನಾವು ಸಾಲ ಎತ್ತಬೇಕು. ಸಾಲ ಎತ್ತಿ, ಯಾಕೆಂದರೆ ಕ್ಯಾಪಿಟಲ್ ವರ್ಸಿಗೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಸಾಲ ಎತ್ತುತ್ತಾರೆ. ಅದನ್ನು 7 ವರ್ಷ 8 ವರ್ಷಕ್ಕೆ ಸ್ಪ್ರೆಡ್ ಮಾಡಿ ಅದರ ರಿಟರ್ನ್ಸಿಂದ ಅದನ್ನು ಭರಣ ಮಾಡಿ ಅದನ್ನು ತುಂಬ್ತಾರೆ. ನಾವು ಸಾಲ ಎತ್ತೋಣ ಅಂತ ಹೇಳ್ತಾರೆ. ಆದರೆ ಅವತ್ತಿನ ಕಾಲದಲ್ಲಿ ಸಾಲ ಎತ್ತೋದು ಮಹಾರಾಜರು ಭಾಳ ಅವಮಾನ ಅನ್ನಂಗೆ ಆಗ್ಬಿಡುತ್ತೆ. ಆದರೆ ವಿಶ್ವೇಶ್ವರಯ್ಯನವರು ಹಠ ಬಿಡಲ್ಲ. ಅವ್ರು ಹೇಳ್ತಾರೆ ಸಾಲ ಎತ್ತೋಕ್ಕೆ ಅವರೆಲ್ಲ ಇವ್ರು ಚಕ್ರವರ್ತಿಗಳು ಹೇಳ್ತಾರೆ, ಭಾರತ ಸರ್ಕಾರಕ್ಕಾದರೆ ಬ್ರಿಟಿಷ್ ಪಾರ್ಲಿಮೆಂಟ್ ಗ್ಯಾರಂಟಿ ಕೊಡ್ತಾರೆ, ನಮಗೆ ಯಾರು ಗ್ಯಾರಂಟಿ ಕೊಡ್ತಾರೆ ಅಂದ್ಕೊಂಡು. ವಿಶ್ವೇಶ್ವರಯ್ಯನವರು ಹೇಳಿ ಕೇಳಿ ಸಿಟ್ಟಿನವರು ಅವರು ನಿಮ್ಮ ಅರಮನೆ ಆಭರಣ ತಗೊಂಡೋಗಿಡ್ರಿ ಅಂತ ಹೇಳ್ತಾರೆ. ಆದರೆ ಸ್ನೇಹಿತರೆ, ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದ್ದೇನು ಅಂತಂದರೆ, ಅವತ್ತಿನ ಮಹಾರಾಜರ ಹೃದಯ ವೈಶಾಲ್ಯ ಎಷ್ಟಿತ್ತು ಅಂತ ತಿಳ್ಕೊಂಡು ವಿಶ್ವೇಶ್ವರಯ್ಯನವರು ಹೇಳಿರೋ ಮಾತನ್ನು ಅವರು ಗಂಭೀರವಾಗಿ ಪರಿಗಣಿಸ್ತಾರೆ. ಮಹಾರಾಜರು ಯಾವುದೋ ಒಂದು ಸಂದರ್ಭದಲ್ಲಿ ಅರಮನೆ ಆಭರಣವನ್ನು ಒತ್ತೆ ಹಿಡಿದಕ್ಕೂ ಒಪ್ಪಿದ್ರು ಅಂತ. ಯಾಕೆಂದರೆ ಮಹಾರಾಜರ ವಿಚಾರ ಆದ್ದರಿಂದ ಅದು ಗೌಪ್ಯ. ಈ ನಂಜರಾಜ ಅರಸು ಅವರು ಹೇಳಿದಾಗೆ ಅವರು ಬಕ್ಷಿಯಿಂದ ಅದನ್ನು ಒಂದು 4 ಮೂಟೆ ಚಿನ್ನವನ್ನು ಪಡೆದಿದ್ದಕ್ಕೆ ಆಧಾರ ಇದೆ ಅಂತ ಹೇಳಿದ್ರು. ಅದನ್ನು ಒತ್ತೆ ಇಟ್ಟರು, ಮಾರಿದ್ರು, ಏನೋ ಗೊತ್ತಿಲ್ಲ. ಆದರೆ ಅವತ್ತಿನ ಆರ್ಥಿಕ ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಲೆಕ್ಕ ಹಾಕಿ ಭಾರತದಲ್ಲಿ 500ಕ್ಕಿಂತಲೂ ಹೆಚ್ಚಿನ ಸಂಸ್ಥಾನಗಳಿತ್ತು. ಆಗ ರಾಜರ ಪ್ರಾಮುಖ್ಯತೆಯನ್ನು ಹೇಗೆ ಅಳಿತಿದ್ರು ಅಂತಂದರೆ, ಅವರ ಅರಮನೆಯಲ್ಲಿ ಎಷ್ಟು ಬಂಗಾರ ಇದೆ, ಅವರ ಅಂತಃಪುರದಲ್ಲಿ ಎಷ್ಟು ಜನ ಸುಂದರಿಯರಿದ್ದಾರೆ, ಆಮೇಲೆ ಅವರು ವರ್ಷಕ್ಕೆ ಎಷ್ಟು ಸರಿ ಪ್ಯಾರಿಸ್ಗೆ ಇದಕ್ಕೆ ಹೋಗಿ ಬರ್ತಾರೆ ಅನ್ನೋದ್ರ ಮೇಲೆ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು ಅರಸರು, ಯಾಕೆಂದರೆ ಮೈಸೂರಲ್ಲೇ ನಂಜರಾಜ ಇವರು ನೆನ್ನೆ ಹೇಳಿದ್ರಲ್ಲ ಹಾಗೆ ಕಂಠೀರವ ಇವರಿಗೆ ಎಷ್ಟು 180 ಪ್ರೇಯಸಿಯರಿದ್ದರು. ಯಾಕೆ ಅಷ್ಟೆಲ್ಲ, ಯಾಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ 5+15 ಅಂದರು. ಅವರು ಅಷ್ಟು ಜನ ಹೆಂಡತಿಯರಿದ್ರು ಅಂತೇಳಿ. ಆದರೆ ನಮ್ಮ ಮಹಾರಾಜರು ಆ ಕಾಲದಲ್ಲಿ ತಮ್ಮ ಅರಮನೆಯ ಹಾಗಂತ ಇಲ್ಲಿ ಇನ್ನೊಂದು ಉತ್ಪ್ರೇಕ್ಷೆ ಮಾಡ್ತಾರೆ ನಮ್ಮಲ್ಲೆಲ್ಲರೂ. ಮಹಾರಾಜರು ತುಂಬ ಅವರ ವಂಶವನ್ನು ಬಹಳ ಇದು ಮಾಡ್ತಾರೆ. ಆದರೆ ಮಹಾರಾಜರಿಗೂ ಭಾರತದಲ್ಲಿ ಒಂದು ಪ್ರಾಮುಖ್ಯ ರಾಜ್ಯರು ಅಂತ ಅನ್ಕೋಬೇಕಾಗಿತ್ತು ಅನ್ನೋದಕ್ಕೆ ರೀಜೆಂಟ್ ಮಹಾರಾಣಿ ಕಾಲದಲ್ಲಿ ಏನಾಗುತ್ತೆ ಅಂತಂದರೆ, ಕೃಷ್ಣರಾಜ ಒಡೆಯರ್ ಅವರಿಗೆ ಬೇರೆ ರಾಜ್ಯದ ಅಂದರೆ ಉತ್ತರದ ನಾವೇನು ಹೇಳ್ತೀವಿ ಕ್ಷತ್ರಿಯರಿಂದ ಹೆಣ್ಣು ತರಬೇಕು ಅನ್ನೋದಕ್ಕೆ ಕೊಡ್ತಿರ್ಲಿಲ್ಲ. ಆಗ
ಹೆಣ್ಣು ಕೊಡ್ತಿರ್ಲಿಲ್ಲ. ಮೈಸೂರು ಯಾವುದೋ ಒಂದು ಇದು ಅದು ಏನು ಅಂದರೆ ಭಾರತದಲ್ಲಿ 2ನೇ ದೊಡ್ಡ ಸಂಸ್ಥಾನ ಆಗಿತ್ತು ಇದು ಅನ್ನೋದು ಬಿಟ್ಟರೆ, ಉತ್ಪತ್ತಿ ಇದೆ ಅನ್ನೋದು ಬಿಟ್ಟರೆ, ಇವ್ರ ಲೆಕ್ಕದಲ್ಲಿ, ಅವತ್ತಿನ ಲೆಕ್ಕದಲ್ಲಿ ಇವರೇ ಇದ್ದಿದ್ರಲ್ಲಿ ಅನುಕೂಲ ಇತ್ತು ಅನ್ನೋದು ಬಿಟ್ಟರೆ, ಇವರು ಈ ಮಹಾರಾಜರು ನಿಜವಾಗಿ ಕ್ಷತ್ರಿಯರು ಹೌದಲ್ವ ಅನ್ನೋ ಅಷ್ಟು ಒಂಥರ ಇದಿತ್ತು. ಆ ಕಾಲದಲ್ಲಿ ಇವರು 1894ರಲ್ಲಿ ಇವರು ನಮ್ಮ ಬ್ರಿಟಿಷ್ ರೆಸಿಡೆಂಟ್ ಮೂಲಕ ಇವರಿಗೆ ಲೆಟರ್ ಬರೆಸ್ತಾರೆ, ಜೋಧ್ಪುರ್ ಉತ್ತರ ಭಾರತದ ಕ್ಷತ್ರಿಯ ಅರಸರುಗಳಿಗೆ. ಏನಂತಂದರೆ, ಮೈಸೂರು ಅರಸರು ಉತ್ತರ ಭಾರತದಿಂದನೇ ಬಂದವರು, ಇವರು ಯಾದವದ ಏನು ಹೇಳಬೇಕು ಅದಕ್ಕೆ, ಉತ್ತರಾಧಿಕಾರಿಗಳು ಯಾದವ ಇದ್ರದ್ದು, ಅದಕ್ಕೋಸ್ಕರ ಇವರಿಗೆ ಹೆಣ್ಣು ಕೊಡ್ಬೋದು ಅಂತೇಳಿ ಬ್ರಿಟಿಷರು ಇವರಿಗೆ ಏನು ಮಾಡ್ತಾರೆ. ಹಾಗಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸರಿಕರಲ್ಲಿ ಅಂದರೆ ಅವತ್ತಿನ ರಾಜರಲ್ಲಿ ಇವರ ಮರ್ಯಾದೆಯನ್ನು, ಇವರ ಅಂತಸ್ತನ್ನು, ಇದನ್ನು ಉಳಿಸ್ಕೊಳ್ಳೇಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಮಹಾರಾಜರು ಅದು ಯಾವುದು ಹೋದರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಅರಮನೆ ಆಭರಣವನ್ನು ಒತ್ತೆ ಇಟ್ಟರು ಅಂತಾರೆ, ಮಾರಿದ್ರು ಅಂತಾರೆ. ಅಥವಾ ಕೊನೆಗೆ ಏನು ಹೇಳ್ತಾರೆ ಅಂತಂದರೆ, ವಿಶ್ವೇಶ್ವರಯ್ಯನವರು ಈ ರಿಸರ್ವ್ ಫಂಡನ್ನೆಲ್ಲ ಇದನ್ನು ಮಾಡಿ ಅವರೇ ಸ್ಥಾಪಿಸಿ 1913ರಲ್ಲಿ ಅವರೇ ಸ್ಥಾಪಿಸಿರುವ ಮೈಸೂರು ಬ್ಯಾಂಕ್ನಿಂದ ಆಗ ಸಾಲ ತೆಗೆದುಕೊಟ್ಟರು ಅಂತ ಹೇಳ್ತಾರೆ. ಅಂತೂ ಇಂತೂ ಕನ್ನಂಬಾಡಿ ಕಟ್ಟೆ 1915 ಹೊತ್ತಿಗೆ ಮುಕ್ತಾಯದ ಹಂತಕ್ಕೆ ತರ್ತಾರೆ. ಇಷ್ಟೆಲ್ಲ ಆಯಿತು ಅಂದರೆ 1914ರಲ್ಲಿ ಜೂನ್ನಲ್ಲಿ ಹೇಳಿದ್ನಲ್ಲ ಕತೆ, ಮಳೆ ಬರಲಿಲ್ಲ ಅಂದ್ಕೊಂಡು. ಆದರೆ ಇವ್ರ ಗ್ರಾಚಾರ ಏನಾಗಬೇಕು ಅಂದರೆ, ಮೊದಲು ಮಳೆ ಬರಲಿಲ್ಲ, ಆಮೇಲೆ ಇದ್ದಕ್ಕಿದ್ದಾಗೆ ಮಳೆ ಜಾಸ್ತಿ ಆಗೋಯ್ತು. ಇವ್ರಿಗೆ 1915 ಕರೆಂಟ್ ಕೊಡಲೇಬೇಕು, ಇಲ್ದಿರೋರಿಗೆ ದಂಡ ಕೊಡಬೇಕಾಗುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ, ಎಲ್ ಕೃಷ್ಣರಾಯರು ಅಂತಲೂ ಯಾರೋ ಅವರು IG ಆಗಿರ್ತಾರೆ, ಅಂದರೆ ಪೊಲೀಸ್ SP ಆಗಿರ್ತಾರೆ. ಅವ್ರ ಹತ್ರ ಅಲ್ಲಿ 10-12 ಜನ ಕೆಲಸ ಮಾಡ್ತಾರಲ್ಲ, ಅವರೆಲ್ಲ ಈ ಮಳೆನಲ್ಲಿ ತೇಲೋಗ್ಬಿಡ್ತೀವಿ ಅಂತೇಳಿ ಎಲ್ಲ ಓಡೋಗಕ್ಕೆ ರೆಡಿಯಾಗಿರ್ತಾರೆ. ಪೊಲೀಸ್ ಬಲವನ್ನು ಪ್ರಯೋಗಿಸಿ ಒಳ್ಳೆ ರೀತಿಯಲ್ಲಿ ಪೊಲೀಸ್ ಬಲವನ್ನು ಪ್ರಯೋಗಿಸಿ ಅವರು ಕೆಲಸವನ್ನು ಮುಂದುವರಿಯಾಗಿ ಮಾಡ್ತಾರೆ. ಕಿಟನ್ ಲ್ಯಾಂಪ್ ಅಂತ ಹೇಳ್ತಾರೆ, ಆದರೆ ಆಗ ಎಲೆಕ್ಟ್ರಿಸಿಟಿ ಇದ್ದಿಂದ ಫ್ಲಡ್ ಲೈಟ್ಗಳನ್ನು ಅರೇಂಜ್ ಮಾಡ್ತಾರೆ, ಡ್ಯಾಮ್ ಕೆಲಸವನ್ನು ಮಾಡ್ತಾರೆ. ಇವರು ಸಂಜೆ ದಿನವಿಡೀ ಹಗಲು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿನಲ್ಲಿ ಇದ್ದರೆ ಪ್ರತಿ ಅರ್ಧ ಗಂಟೆಗೆ ಒಂದು, ಈಗಿನಾಗ ಮೆಸೇಜ್ ಕೊಡೋಕೆ ಏನೂ ಇರಲಿಲ್ಲ ಪಾಪ, ಹಾಗೆ ಯಾಕೆ ಕೊಡ್ತಿದ್ರೋ ಗೊತ್ತಿಲ್ಲ, ಮತ್ತು ಮೆಸೇಜ್ಗಳನ್ನು ತಗೊಳ್ತಾ ಇದ್ರು. ಕೊನೆಗೆ ರಾತ್ರಿ ಅಲ್ಲಿ ಹೋಗ್ತಿದ್ರು, 1-2 ಗಂಟೆ ತನಕ ರಾತ್ರಿ ಅಲ್ಲಿ ಡ್ಯಾಮಿನ ಕೆಲಸವನ್ನು ನೋಡ್ತಾ ಇದ್ರು. ಇದ್ರ ನಡುವೆ ಎಲ್ಲ ಏನಾಗ್ಬಿಡ್ತು, ಫೌಂಡೇಶನ್ ಎಲ್ಲ ಮಾಡಿದಾಗ ಅಲ್ಲಿ ಮೈಕಾ ಸಿಕ್ಬಿಡುತ್ತೆ, ಆ ಫೌಂಡೇಶನ್ ಬೇರೆ ಗಟ್ಟಿ ಇಲ್ಲ, ಮತ್ತು ಇನ್ನೊಂದಿಷ್ಟು ತೋಡಿಸ್ಬೇಕು ಅಂತಾರೆ, ಅದೆಲ್ಲ ಇಂಜಿನಿಯರಿಂಗ್ ಪ್ರಾಬ್ಲಮ್ಗಳೆಲ್ಲ ಬರುತ್ತೆ. ಅದಷ್ಟನ್ನು ಮಾಡಿ 1915 ಜುಲೈ ಒಳಗೆ ಏನು KGFನವ್ರಿಗೆ ನಾವು ಎಕ್ಸ್ಟ್ರಾ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದೋ ಅವರಿಗೆ ಅದನ್ನು ಕೊಡ್ತಾರೆ. ಅದಕ್ಕಿಂತ ಮೊದಲು ಅವರು ಧಮಕಿ ಹಾಕಿದ್ರು KGFನವರು. ಅವ್ರೇನು ಮಾಡಿದ್ರು, ನಾವು ಹೇಳಿರೋ ಅಂಥ ಕರೆಂಟ್ ಕೊಡಲಿಲ್ಲ ಅಂತಂದರೆ ನಾವು ಬೇರೆ ಥರ್ಮಲ್ ಪ್ಲಾಂಟ್ ಹಾಕೋತೀವಿ ಅಂತ ಅವತ್ತಿನ ಕಾಲದಲ್ಲಿ ಅಂತ ಹೇಳಿದ್ರು. ವಿಶ್ವೇಶ್ವರಯ್ಯನವರು ಥರ್ಮಲ್ ಪ್ಲಾಂಟ್ ಹಾಕೋದಾದ್ರು ನಾವೇ ಅನುಮತಿ ಕೊಡಬೇಕು ನಿಮಗೆ, ಜೊತೆಗೆ ಎಲ್ಲಕ್ಕಿಂತ ಒಂದು ಮರಿಬೇಡಿ ನೀವು, ನಾವು ಮೈನಿಂಗ್ ಲೈಸೆನ್ಸೇ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಅದನ್ನು ಮೊದಲನೇ ದಿನ ನಮ್ಮ TV ವೆಂಕಟೇಶ್ವರ ಶಾಸ್ತ್ರಿ ಅವರು ಮಾತಾಡ್ತಾ ಹೇಳಿದ್ರು, ಅವ್ರು ಯಾರೋ ಹೇಳಿದ್ರಂತೆ, ಅವನಿಗೇನು ಅಂತ ಅಧಿಕಾರ, ಆ ಒಬ್ಬ ಏನು ಹೇಳಬೇಕು, ಕುಸ್ಥಿತವಾದ ಒಂದು ಇದಕ್ಕೆ ಸಂಸ್ಥಾನದ ಇವನಿಗೆ ಅಂಥ ಅಧಿಕಾರ ಕೊಟ್ಟವ್ರು ಯಾರು ಅಂತೇಳಿ. ಅದು ವಿಶ್ವೇಶ್ವರಯ್ಯನವ್ರಿಗೆ ಏನು ಧೈರ್ಯ ಇತ್ತು ಅಂದರೆ, ಅವ್ರು ಹಾರ್ಡ್ ಇಂಜನ್ ಕೆಡ್ಡಕ್ಕೆ ಬೆಳೆಸ್ಕೊಂಡಿದ್ರಲ್ಲ, ಹಾಗಾಗಿ ಇವ್ರು ಯಾರು ಏನು ಅಲ್ಲಾಡ್ತಿದ್ರು ನನ್ನ ಮೇಲೆ ಅವ್ರದ್ದು ಇದಿದೆ ಅಂತ ಗೊತ್ತಿತ್ತು. ಹಾಗಾಗಿ ಇವನಿಗೆ ಧಮಕಿ ಹಾಕಿದ್ರು, ನೀನೇನಾರು ಹಂಗೇನಾರು ನಿನ್ನ ಪವರ್ ಸ್ಟೇಷನ್ ಹಾಕತ್ತಿ ಅಂತಂದರೆ ನನ್ನ ಮೈನಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತೇಳಿ. ಕೊನೆಗೆ ಅವನು ಒಪ್ಪದ. ಇವ್ರ ಪ್ರಕಾರ ಇವ್ರೂ ಹೇಳಿಕೆ ಅಂತ ಮಾತಾಡಿದ್ರು. ಕೊನೆಗೆ ಏನು ಮಾಡಿದ್ರು, ಮಾತಿನಂತೆ 10,000 HP ಪವರ್ನ ಅಲ್ಲಿಂದ ಅಲ್ಲಿಗೆ ಕಳಿಸ್ತಾರೆ. ಎಲ್ಲಿಂದ? ಶಿವನ ಸಮುದ್ರದಿಂದ ಅವರಿಗೆ ಮಾತಿನಂತೆ ಕೊಡ್ತಾರೆ. ಅವರು 2 per HP 2 ಪೌಂಡ್, ಅಂದರೆ ಅವತ್ತಿನ ಕಾಲದಲ್ಲಿ 30 ರೂಪಾಯಿ ಹೆಚ್ಚಿಗೆ ಕೊಡ್ತಾರೆ. ಅದರಿಂದ ಬೊಕ್ಕಸನು ಬರೋದಾಗತ್ತೆ, ತುಂಬುತ್ತೆ. ಎಲ್ಲದರ ಜೊತೆಗೆ ಮೊದಲನೇ ಹಂತದಲ್ಲಿ ಯೋಜನೆಗಳನ್ನು ಮಾಡ್ಕೊಂಡಿದ್ದ 2ನೇ ಹಂತಕ್ಕೆ ಮೂವ್ ಆಗೋದಕ್ಕೆ ಅನುಕೂಲ ಆಯಿತು. ಆದರೆ ಇದೆಲ್ಲದರ ನಡುವೆ ಮದ್ರಾಸಿನ ತಕರಾರು ನಾನು ಹೇಳಲೇ ಇಲ್ಲ. ಇದೆಲ್ಲದರ ನಡುವೆ ಮದ್ರಾಸಿನ ತಕರಾರು ಇದ್ದೇ ಇತ್ತು. ಅವರು ಇವ್ರನ್ನ ನಮ್ಮ ಅಲಹಾಬಾದ್ ಇದು ನ್ಯಾಯಾಧೀಶರನ್ನ, ಆಮೇಲೆ ಇಂಡಿಯಾ ನೀರಾವರಿ ಸೆಕ್ರೆಟರಿ ಅವ್ರನ್ನ ಮಾಡಿ ಒಂದು ಆರ್ಬಿಟ್ರೇಷನ್ ಕಮಿಟಿ ಮಾಡ್ತಾರೆ. ಆರ್ಬಿಟ್ರೇಷನ್ ಕಮಿಟಿನಲ್ಲಿ ವಿಶ್ವೇಶ್ವರಯ್ಯನವರು ಮೈಸೂರಿನ ಪರವಾಗಿ ವಾದ ಮಾಡೋಕ್ಕೆ ಹೋಗ್ತಾರೆ. ತಮಿಳುನಾಡಿನ ಪರವಾಗಿ CP ರಾಮಸ್ವಾಮಿ ಅಯ್ಯರ್ ಅವರು ವಾದ ಮಾಡ್ತಾರೆ. CP ರಾಮಸ್ವಾಮಿ ಅಯ್ಯರ್ ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ಮುಂದೆ ತಿರುವಾಂಕೂರಿನ ದಿವಾನರಾಗಿರೋಂಥವ್ರು. ಅವ್ರಿಗೆ ತುಂಬ ಒಳ್ಳೆ ಹೆಸರಿತ್ತು ಲಾಯರ್ ಆಗಿ. ಎಲ್ಲರೂ ಇಲ್ಲಿ ಮಾತಾಡ್ಕೋತಾರೆ, ಅವ್ರು ಲಾಯರ್ ಜೊತೆಗೆ ಇವನು ಯಾವನ ಇಂಜಿನಿಯರ್ ಹೋಗಿ ವಾದ ಮಾಡ್ತಾನಂತೆ. ನೋಡ್ರಿ, ಇವರಿಗೆ ಮೊದಲನೇದಾಗಿ ಇಂಜಿನಿಯರ್ನ ದಿವಾನರು ಮಾಡಿದ್ದೇ ತಪ್ಪು, ಕೊನೆಗೆ ಅವನ್ನ ತಗೊಂಡೋಗಿ ಲಾಯರ್ನೂ ಮಾಡಿದ್ರು. ಅಂದರೆ ಇನ್ಮೇಲೆ ಬಿಡಿ, ಆವಾಗ ಮುತ್ತಣ್ಣ ಅಂತ ಫಾರೆಸ್ಟ್ ಕನ್ಸರ್ವೇಟರ್ ಇರ್ತಾರೆ, ಈ ಫಾರೆಸ್ಟ್ ಕನ್ಸರ್ವೇಟರ್ ಚೀಫ್ ಸರ್ಜನ್ ಮಾಡ್ಬೋದು ಅಂತ ಟೀಕೆ ಬರುತ್ತೆ. ಇದು ಪತ್ರಿಕೆಗಳಲ್ಲಿ, ಅವತ್ತಿನ ಪತ್ರಿಕೆ ಬೆಂಗಳೂರಲ್ಲಿ ಡೈಲಿ ಮಿರರ್ ಅಂತಲೇ ಏನೋ ಒಂದು, ಆಮೇಲೆ ಮದ್ರಾಸಿನ ಹಿಂದೂ ಪತ್ರಿಕೆಗಳಲ್ಲಿ ನಮ್ಮವರೇ ಆದ ಪರಮಶಿವ ಅಯ್ಯರ್ ಮುಂತಾದವರು ಲೇಖನಗಳನ್ನು ಬರೀತಾರೆ. ಜೊತೆಗೆ
ಇವ್ರದ್ದು ಇತ್ತಲ್ಲ, ನಾನು ಹೇಳಿದ್ನಲ್ಲ 111 ಅಡಿ ಅಡಿಪಾಯ, ಅದ್ರ ಬಗ್ಗೆನೂ ಭಾಳಷ್ಟು ಟೀಕೆ ಮಾಡ್ತಾರೆ. ಏನು ಅಂತಂದರೆ ನಮ್ಮ ಎಲ್ಲ ಜನಗಳ ಶ್ರಮವನ್ನು ತಗೊಂಡೋಗಿ ನದಿಗೆ ಸುರಿತಾ ಇದ್ದಾನೆ. ಯಾಕೆಂದರೆ ಅದು ಮೋಟಾರಲ್ಲಿ ಇದು ಮಾಡಿದ್ದು, ಅಂದರೆ ಸುರ್ಕಿಯನ್ನು ಬಳಸಿ ಆ ಡ್ಯಾಮನ್ನು ಕಟ್ಟಿದ್ದು, ಸಿಮೆಂಟ್ ಅಲ್ಲ. ಅದಕ್ಕೇನು ಅಂದರೆ ಅರಿಬೇಕಾಗುತ್ತೆ, ಸುಣ್ಣದ ಕಲ್ಲು, ಇದನ್ನು ಈವನ್ ಬೆಲ್ಲನೂ ಸೇರಿಸ್ತಿದ್ರು ಅಂತೇಳಿ ಅದೆಲ್ಲ ಸೇರಿ ಅರಿಬೇಕಾಗುತ್ತೆ. ಇವ್ರ ಶ್ರಮನೆಲ್ಲ ತಗೊಂಡೋಗಿ ಹೊಳೆಗೆ ಆಗ್ತಾ ಇದ್ದಾನೆ ಇವನೊಬ್ಬ ದಿವಾನ ಇಲ್ಲಿ ಅಂತ ಈ ಥರದಲ್ಲೂ ಕೂಡ ಮಾತಾಡಿದ್ದಾರೆ. ಆದರೆ ವಿಶ್ವೇಶ್ವರಯ್ಯನವರು ಅದು ಯಾವುದಕ್ಕೂ ಕೊಡಲ್ಲ. 80 ಅಡಿ ಡ್ಯಾಮಿಗೆ 111 ಅಡಿ ಅಡಿಪಾಯ ಆಗ್ತಾರೆ. ಅವ್ರಿಗೆ ಗೊತ್ತಿತ್ತು ನಾನು ಹೇಗಾರು ವಾದ ಮಾಡಿದ್ರು. 1916 ರೆಪ್ರೆಸೆಂಟೇಟಿವ್ ಅಸೆಂಬ್ಲಿನಲ್ಲಿ ಅವರು ವಾದ ಹೇಗೆ ಮಾಡಿದ್ರು ಅಂತ ಹೇಳ್ತಾರೆ. ಹೇಗೆ ವಾದ ಮಾಡಿದ್ರು ಅವರು ಅಂತಂದರೆ, ರಾಮಸ್ವಾಮಿ ಅಯ್ಯರ್ ಅವ್ರ ಎದುರಿಗೆ ಒಟ್ಟು ಕಾವೇರಿನಲ್ಲಿ ಹರಿಯೋ ನೀರಲ್ಲಿ 3/4 ಪಾಲು ನಮ್ಮಿಂದ ಹೋಗ್ತಾ ಇದೆ, ತಮಿಳುನಾಡಿಂದ 20 ಉಳಿದಿದ್ದು ಬೇರೆ, ಕೊಡಗು ಬೇರೆ ಇತ್ತು, ಕೊಡಗು ಮತ್ತು ಇದರಿಂದ ಬರ್ತಾ ಇದೆ. ಆದರೆ ಇವತ್ತು ಅವತ್ತಿನ ಮೈಸೂರಿನಲ್ಲಿ 1,15,000 ಎಕರೆ ಮಾತ್ರ ಇದಾಗ್ತಾ ಇದೆ. ಆದರೆ ತಮಿಳುನಾಡಲ್ಲಿ 12,25,000 ಎಕರೆ ಆಗ್ತಾ ಇದೆ. ಇಷ್ಟಲ್ಲದೆ ಇಷ್ಟು ನೀರು ಸುಮ್ಮನೆ ಹರ್ಕೊಂಡು ಹೋಗ್ತಾ ಇದೆ. ನಾವು ಕನ್ನಂಬಾಡಿಯನ್ನು ಕಟ್ಟಿದರೆ 48 TMC ಮಾತ್ರ ಉಳಿಸ್ಕೊಳ್ಳೋದು. ಇವರೇನು ಪ್ಲಾನ್ ಹಾಕಿದ್ದಾರೆ ಮೆಟ್ಟೂರು ಡ್ಯಾಮು, ಆ ಮೆಟ್ಟೂರು ಡ್ಯಾಮಿಗೆ 93 TMC ಅದ್ರದ್ದು ಕೆಪಾಸಿಟಿ. ನಾವು 48 ಕಟ್ಕೊಳ್ಳೋಕ್ಕೆ ಅಡ್ಗಾಲ ಹಾಕಿದ್ರು, ಅವ್ರು 93 ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಇದು ಆದರೆ ನಾವು ಬಳಸುವ ನೀರಿನಿಂದ ಹೊರದು ಹೋಗೋ ನೀರು ಬಳಕೆ ಆಗುತ್ತೆ ವಿನ ಇನ್ಯಾವುದೂ ಆಗೋದಿಲ್ಲ ಅಂತೇಳಿ ವಿಶ್ವೇಶ್ವರಯ್ಯನವರು ವಾದ ಮಂಡಿಸ್ತಾರೆ. ಸಿ ಪಿ ರಾಮಸ್ವಾಮಿ ಅಂಥವ್ರು ಕೂಡ ಅವ್ರ ವಾದಕ್ಕೆ ತಲೆದೂಗ್ತಾರೆ. ಕೊನೆಗೆ ಸಿ ಪಿ ರಾಮಸ್ವಾಮಿ ಅಯ್ಯರವರು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಹೇಳ್ತಾರೆ, ಆ ಮನುಷ್ಯ ಬೇರೆಯವರು ಹೇಳಿದ್ದನ್ನು ಕೇಳುವಂಥ, ತನ್ನ ವಾದವನ್ನು ಮಂಡಿಸುವಂಥ ರೀತಿ ನಮ್ಮ ವಕೀಲರಿಗೂ ಮಾದರಿ ಅಂತ ಹೇಳ್ತಾರೆ. ಕೊನೆಗೆ ಅವರೊಂದು ತಿರುವಾಂಕೂರಲ್ಲಿ ಇದ್ದಾಗ ಒಂದು ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್ ಮದ್ರಾಸ್ ಗೌರ್ಮೆಂಟ್ ಅದರಲ್ಲಿ ಇದಾಗ್ತಾರೆ. ಆಗ ಪೈಕಾರ ಯೋಜನೆ, ನೀಲಗಿರಿ ಡಿಸ್ಟ್ರಿಕ್ಟ್ ಪೈಕಾರ ಯೋಜನೆಯಲ್ಲಿ ಮಲ್ಟಿಪರ್ಪಸ್ ಮಾಡೋದು ಹೇಗೆ ಅಂತೇಳಿ ಇದೇ ವಿಶ್ವೇಶ್ವರಯ್ಯನವ್ರ ಹತ್ರ ಸಲಹೆ ಸ್ವೀಕರಿಸ್ತಾರೆ. ಅವರು ದೊಡ್ಡವರು, ಇವರು ದೊಡ್ಡವರು. ಹೀಗಾಗತ್ತೆ. ನಂತರದಲ್ಲಿ 1918ರಲ್ಲಿ ನಾನು ಕಾವೇರಿ ಮಾತ್ರ ಸೀಮಿತ ಪಡ್ತಾ ಇದ್ದೀನಿ ನನ್ನ ಮಾತನ್ನು. 1918ರಲ್ಲಿ ಕಾರಣಾಂತರಗಳಿಂದ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ಕಾವೇರಿ ಒಪ್ಪಂದದ ಇದು ಇವರು ಬ್ರಿಟಿಷ್ ಕಾರ್ಯದರ್ಶಿಯವರು ಒಪ್ಪಬೇಕು ಅಂತ, ಪಾರ್ಲಿಮೆಂಟ್ ಕಾರ್ಯದರ್ಶಿಯವರು ಒಪ್ಪಬೇಕು. ಆಮೇಲೆ ಇಂಡಿಯಾದ ಇವರು ವೈಸ್ರಾಯ್ ಅವರು ಒಪ್ಪಬೇಕು ಅನ್ನೋಂಥ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ಒಂದು ಮಾತು ಹೇಳ್ತಾರೆ, ನಾವು ಈಗೇನು ಅವ್ರ ಹೇಳಿಕೆ ಇದೆ ಅದನ್ನು ಒಪ್ಪೋಣ, ಅದನ್ನು ಒಪ್ಪೋದ್ರಿಂದ ಮೈಸೂರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮವರು ಆಮೇಲೆ ನಾವು ಬುದ್ಧಿವಂತರಾಗಕ್ಕೆ ಶುರುವಾದ್ವಿ. ವಿಶ್ವೇಶ್ವರಯ್ಯನ ನಂತರ ನಮ್ಮ ಬುದ್ಧಿವಂತರು ಅವತ್ತಿನ ಕಾಲದಲ್ಲಿ ಒಪ್ಪಲ್ಲ. 1924ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಪ್ರಕಾರ ತಮಗೆಲ್ಲ ಗೊತ್ತೇ ಇದೆ, ನಮ್ಮ ಕಾವೇರಿ ಟ್ರಿಬ್ಯುನಲ್ ದಿನಂಪ್ರತಿ ಓದಿ 1924 ಒಪ್ಪಂದ ಏನಿದೆ ಅಂದರೆ, ಅದು ಮೈಸೂರು 1916ರಲ್ಲಿ ಏನು ಗೆದ್ದಿತ್ತು ಅದಷ್ಟನ್ನು ಅಲ್ಲಿ ಕಳ್ಕೊಂಡ್ವಿ. ನಮ್ಮ 1924ರಲ್ಲಿ ಅದು 50 ವರ್ಷದ ಇದು, ಅದು 50 ವರ್ಷ ನಂತರ ಕೊನೆಗೆ ಈಗ ಕಾವೇರಿ ಟ್ರಿಬ್ಯುನಲ್ ಆಯಿತು. ಆದರೆ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಕಾವೇರಿಯ ಯೋಜನೆ ಆಯ್ತಲ್ಲ, ಆಮೇಲೆ 1931-32ರಲ್ಲಿ ಡ್ಯಾಮ್ ಮುಗಿಯುತ್ತೆ. 1911ರಲ್ಲಿ ಪ್ರಾರಂಭ ಆಗಿರೋ ಡ್ಯಾಮು 1931-32ರಲ್ಲಿ ಮುಗಿಯುತ್ತೆ. ಅದರ ನಡುವೆ ನೀರಾವರಿ ಹಂತವಾಗಿ ನೀರಾವರಿಯನ್ನು ವಿಸ್ತರಿಸ್ತಾ ಹೋಗ್ತಾರೆ. ವಿಶ್ವೇಶ್ವರಯ್ಯನವರು ಇಲ್ದಿದ್ರು ಮಹಾರಾಜರೇ ಮತ್ತೆ ದಿವಾನರನ್ನು ಕಳಿಸಿ ಒಂದು ಅಡ್ಮಿನಿಸ್ಟ್ರೇಟಿವ್ ಸಮಿತಿಗೆ ಅವ್ರನ್ನ ಕರೆಸ್ತಾರೆ. ಯಾಕೆಂದರೆ ಹುಲಿಕೆರೆನಲ್ಲಿ ಒಂದು ಸುರಂಗ ಮಾರ್ಗ ಆಗಬೇಕಾಗುತ್ತೆ, 1.25 ಕಿಲೋಮೀಟ್ರು ಅಪ್ಪರ್ ಕ್ಯಾನಲ್ ಮಾಡಬೇಕಾಗತ್ತೆ. ಆ 1.25 ಮೈಲುಗಳ ಸುರಂಗ ಮಾರ್ಗ ಆವತ್ತಿನ ಕಾಲದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ್ದು. ಆಗ ಎಲೆಕ್ಟ್ರಿಸಿಟಿ ಬಂದಿತ್ತು, ಕಂಪ್ರೆಸರ್ಗಳು ಬಂದಿತ್ತು. ಕಂಪ್ರೆಸರಿಂದ ಡ್ರಿಲ್ ಮಾಡಿ ಡೈನಮೀಟರ್ ಇಟ್ಟು ಹೊಡೆದು ಎಲ್ಲ ಮಾಡಿ ಅದನ್ನು ಆವತ್ತಿನ ಕಾಲದಲ್ಲಿ 1.25 ಮೈಲುಗಳ ಸುರಂಗವನ್ನು ಮಾಡಿಸೋದ್ರಲ್ಲಿ ವಿಶ್ವೇಶ್ವರಯ್ಯನವರು ಇದು ಮಾಡ್ತಾರೆ. ಆದರೆ ನಂತರದ ದಿನಗಳಲ್ಲಿ ನಾವೇನು ಮಾಡ್ತೀವಿ ವಿಶ್ವೇಶ್ವರಯ್ಯವರು ಮಾಡಿದ್ದು ಅನ್ನೋದಕ್ಕೆ ಒಂದೆರಡು ಉದಾಹರಣೆ ಹೇಳ್ತೀನಿ. ಒಂದೇನು ಅಂದರೆ, ಕನ್ನಂಬಾಡಿ ಕಟ್ಟುವಾಗ ವಿಶ್ವೇಶ್ವರಯ್ಯನವರು 80,000 HP ವಿದ್ಯುತ್ತಿಗೆ ಪ್ಲಸ್ 1,15,000 ಎಕರೆ ಒಟ್ಟು ಡ್ರೈನು ಸೇರಿಸಿ ಎಕರೆ ನೀರಾವರಿಗೆ ಅಂತ ಮಾಡಿರ್ತಾರೆ. ಅವರು ಡ್ಯಾಮ್ನಲ್ಲಿ ಈಗೆಲ್ಲ ನಾವು ಡ್ಯಾಮ್ ಕಟ್ಟಿದಾಗೆ ಡ್ಯಾಮ್ ಸೈಟ್ ಪವರ್ ಸ್ಟೇಷನ್ ಅಂತ ಮಾಡ್ತೀವಿ. ಅಂದರೆ ಈ ನೀರು ಫೋರ್ಸಿಂದ ಹೊರಗಡೆ ಬರುತ್ತಲ್ಲ, ಅಲ್ಲಿ ಒಂದು ಜನರೇಟರ್ ಇಡ್ತೀವಿ. ಈಗ ಲಿಂಗನಮಕ್ಕಿ ಡ್ಯಾಮ್ ಹತ್ರ ಲಿಂಗನಮಕ್ಕಿನಲ್ಲೇ ಒಂದು ಸಣ್ಣದಿದೆ, ಸೂಪದಲ್ಲೂ ಆ ಡ್ಯಾಮ್ ಹತ್ರ ಇದೆ. ಮುಂದೆ ಆ ನೀರನ್ನು ಬೇರೆ ಕಡೆ ಉಪಯೋಗಿಸ್ತೀವಿ. ಆ ಡ್ಯಾಮಿಗೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ಆ ಫೋರ್ಸನ್ನು ಬಳಸ್ಕೊಳ್ಳೋದಕ್ಕೆ ಇದು ಮಾಡ್ತೀವಿ. ಅದೇ ಥರ 12 ಮೆಗಾವ್ಯಾಟಿಂದ ಒಂದು ಅಲ್ಲಿ ಮಾಡಬೇಕು ಅಂತೇಳಿ ಅದ್ರ ಪೆನ್ ಸ್ಟಾಕ್ ಕೂಡ ಒಳಗಡೆ ಇಟ್ಟಿದ್ದಾರೆ. ಅದು ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು ಸ್ನೇಹಿತರೆ, ಅದು ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಪೆನ್ ಸ್ಟಾಕ್ ಹಾಗೇ ಇದೆ, ಆ ಡ್ಯಾಮಿನ ಗರ್ಭದಲ್ಲಿ ಹಾಗೇ ಇದೆ. ಯಾಕೆಂದರೆ ಇವತ್ತಿನ ನಮ್ಮ ಸರ್ಕಾರದ ನೀತಿನಲ್ಲಿ ನಾವು 25 ಮೆಗಾವಾಟ್ಗಿಂತ ಹೆಚ್ಚಿಗೆ ಪ್ರೈವೇಟ್ನವ್ರಿಗೆ ಕೊಡಬೇಕು. ಪ್ರೈವೇಟ್ನವ್ರು ಯಾರಿಗೂ ಕೊಟ್ಟರು ಅಲ್ಲಿ ಅವರು ಡೈನಮೈಟ್ ಇಟ್ಟು ಡ್ಯಾಮ್ನ ಸುರಕ್ಷತೆಗೆ ಭಂಗ ಆಗುತ್ತೆ, ಏನೇನೋ ಕಾರಣಗಳನ್ನು. ನಾವು ಈಗ ಯಾವ ಸ್ಥಿತಿನಲ್ಲಿದ್ದೀವಿ ಅಂತಂದರೆ, ನಾವು ಪರ ಮತ್ತು ವಿರೋಧ ಎರಡಕ್ಕೂ 50-50 50-50 ನಾವಿದ್ದೀವಿ. ಯಾವಾಗಲೂ ನಾವು 50-50 ಅಡ್ವರ್ಟೈಸ್ಮೆಂಟ್ ನೋಡಿ ನಾವೆಲ್ಲರೂ 50-50 ಆಗಿಬಿಟ್ಟಿದ್ದೀವಿ. ಹಾಗಾಗಿ ನಮ್ಗೆ ಯಾವುದನ್ನು
ಯಾವ ಸತ್ಯ ಅಂತ ಹೇಳುವಂಥ ಗುಣ ನಮಗೆ ಎಲ್ಲ ಸಿಗ್ತಾ ಇಲ್ಲ. ನಾವೇನು ಮಾಡ್ತೀವಿ ಅಂದರೆ, ಹೌದಲ್ಲ ಡ್ಯಾಮ್ ಸೇಫ್ಟಿನೂ ಮುಖ್ಯ, ಇದನ್ನು ಯಾಕೆ ಮಾಡಬೇಕು ಅಂತೇಳಿ. ಹಾಗಾದ್ರೆ ವಿಶ್ವೇಶ್ವರಯ್ಯನವರು ಅದನ್ನು ಯೋಚನೆ ಮಾಡದೆ ಮಾಡಿದ್ರಾ? ಇನ್ಯಾತಕ್ಕೆ ಅಂದರೆ, ಈಗೇನು ಚಾನಲ್ ಇದೆಯೋ ಆ ಚಾನಲ್ಗೆ ಡೈವರ್ಷನ್ ಒಂದು ಕೊಡಬೇಕಾಗತ್ತೆ, ಸಣ್ಣ ಪುಟ್ಟದು. ಯಾಕಂದರೆ ಈ ಪೆನ್ ಸ್ಟಾಕಿಂದ ಈಗ ಮೊದಲು ಬೇರೆ ಕಡೆಯಿಂದ ನೀರು ಹೋಗ್ತಾ ಇರುತ್ತೆ, ಈಗ ಅಲ್ಲಿಂದ ಹೋಗಂಗೆ ಮಾಡಬೇಕು, ಅಲ್ಲೊಂದು ಸಣ್ಣದು ಮಾಡಬೇಕಾಗುತ್ತೆ. ಅದಕ್ಕೆ ಸೇಫ್ಟಿ ಮಾಡೋ ಅಂಥದ್ದು ಎಲ್ಲದೂ ಇರುತ್ತೆ. ಕಾರಣಾಂತರದಿಂದ ಅದನ್ನು ಏನು ಕಾರಣ ಅಂತ ಪೂರ್ಣ ನಾವು ಹೇಳಬಾರ್ದು, ಆದರೆ ಇದುವರೆಗೂ ಆಗಿಲ್ಲ. ಜೊತೆಗೆ 1924 ಒಪ್ಪಂದ ಆಗತ್ತೆ, ಆಮೇಲೆ ಕಾವೇರಿ ಇದು ಬರುತ್ತೆ. ಕಾವೇರಿ ನಂತರ ಏನಾಯಿತು ನಮಗೆಲ್ಲ ಗೊತ್ತಿರೋ, ನಾವು ಹೇಮಾವತಿ ಮಾಡಿದ್ವಿ, ಅದು ನಿರ್ಮಾಣ ಪರಂಪರೆ, ಕನ್ನಂಬಾಡಿಯ ಕಟ್ಟಿದ್ರಿಂದ ನಮ್ಮಲ್ಲಿ ಒಂದು ನಿರ್ಮಾಣ ಪರಂಪರೆ ಮುಂದುವರಿತು. ಆದರೆ ಕಾವೇರಿಗೆ ಏನಾಯಿತು? ಕಾವೇರಿ ನೀರು ನಾವು ಎಷ್ಟು ಆಮೇಲೆ ಯಾವ್ಯಾವ ರೀತಿ ಬಳಸ್ಕೊಂಡ್ವಿ. ಇವತ್ತು ಕೂಡ ನಮ್ಮದು ಹೊಗೇನಕಲ್ನಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರಿಗೋಸ್ಕರ ಒಂದು ಡ್ಯಾಮನ್ನು ಕಟ್ಟುವಂಥ ಯೋಜನೆ ನಮ್ಮದಿದೆ, ಅವ್ರು ಮಾಡ್ತಾ ಇದ್ದಾರೆ. ನಾನು ಅಂತಹ ಸಮಸ್ಯಾತ್ಮಕ ವಿಚಾರಗಳನ್ನು ಯಾವುದು ಹೇಳಲ್ಲ. ಆದರೆ ಬಹಳ ಮುಖ್ಯವಾದ್ದು ನಾವೆಲ್ಲರೂ ಮರ್ತಿರೋ ಅಂಥದ್ದು ಏನು ಅಂದರೆ, ಇವತ್ತಿನ ಕಾಲದ ಬುದ್ಧಿವಂತರು ಇನ್ನೂ 4 ಯೋಜನೆ, ಹರಿದು ಹೋಗುವ ನೀರಿನಲ್ಲಿ ಇನ್ನೂ 4 ಯೋಜನೆಗಳು ಬಾಕಿ ಇದೆ. ನಮ್ಮದೇ ನೆಲದಲ್ಲಿ ನಾವು 345 ಮೆಗಾವಾಟ್ಗಳ ಒಂದು ಯೋಜನೆಯನ್ನು ತಯಾರು ಮಾಡಿ ಅದಕ್ಕೂ ಶಂಕುಸ್ಥಾಪನೆಯೂ ಆಗಿದೆ. ಅದನ್ನು ಮಾಡೋಕ್ಕಾಗಲಿಲ್ಲ. ಎಲ್ಲಿ? ಶಿವನ ಸಮುದ್ರದಲ್ಲಿ. ಅದರ ನಂತರ ಮೇಕೆದಾಟು ವಿಚಾರ ಹೇಳಿದರೆ 1924ರಲ್ಲಿ ಅದರ ಸರ್ವೆ ಮಾಡಿಸ್ತಾರೆ. 1924ರಲ್ಲಿ ಕಾನ್ಕಾನಹಳ್ಳಿ 1930ರಲ್ಲಿ ಒಂದು ಸಬ್ಸ್ಟೇಷನ್ ಮಾಡ್ತಾರೆ ವಿದ್ಯುತ್ ಇಲಾಖೆಯಿಂದ. ಎಲ್ಲಿ? ಕಾನ್ಕಾನಹಳ್ಳಿ ಅಂದರೆ ಕನಕಪುರದಲ್ಲಿ. ಅಲ್ಲಿ 2 ಬೇಯನ್ನು ಇಟ್ಟಿರ್ತಾರೆ. ಏನಕ್ಕೆ ಅಂತಂದರೆ, ಇದು ಮೇಕೆದಾಟುವಿಂದ ಪವರ್ ಬರುತ್ತೆ, ಆ ಲೈನ್ ಹಾಕೋಕ್ಕೋಸ್ಕರ ಅಂತ ಅವತ್ತೇ ಮಾಡಿದ್ದಾರೆ. ಆದರೆ ಮೇಕೆದಾಟು ಬಂತಾ? ಇಲ್ಲ. ಮೇಕೆಗಳು ದಾಟಿ ಹೋದ್ವೇವಿನ, ನೀರು ದಾಟಿ ಹೋಯ್ತೇವಿನ, ಮೇಕೆದಾಟು ಇದುವರೆಗೂ ಬಂದಿಲ್ಲ. ಶಿವನ ಸಮುದ್ರ ಹಾಗೆ ಉಳಿತು, ಮೇಕೆದಾಟು ಹಾಗೆ ಉಳಿತು. 2 ಬಿಡೋಣ. ಹೊಗೇನಕಲ್ಲು, ಇವೆರಡು ಕರ್ನಾಟಕದ ಜಾಗದಲ್ಲಿ ಇರೋಂಥದ್ದು. ಮುಂದೆ ಹೊಗೇನಕಲ್ಲಿದೆ, ಅದ್ರ ಕೆಳಗಡೆ ರಾಸಿಮನಾಲ್ ಅಂತ ಇದೆ. ಇದು 4 ವಿದ್ಯುತ್ ಯೋಜನೆಗಳು ಅವತ್ತಿನಿಂದ ಇವತ್ತಿನವರೆಗೆ ಅತಿ ಬುದ್ಧಿವಂತರೇ ಅಂತ ಅಂದ್ಕೊಳ್ಳೋ ಅಥವಾ ಕರೆಸ್ಕೊಳ್ಳೋ ಅಥವಾ ಹೇಳ್ಕೊಳ್ಳೋ ಅಂತ ನಮ್ಮ ಕಾಲದಲ್ಲಿ ಇದು 4 ಯೋಜನೆಗಳು ಅತ್ಯಂತ ಚೀಪಾಗಿರೋಂಥ ಪವರ್ ಸಿಗೋ ಅಂಥದ್ದನ್ನು ನಮಗೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ತಮಿಳುನಾಡಿನ ಕಾರಣ ಹೇಳ್ಬೋದು, ತಮಿಳುನಾಡವ್ರು ನಮ್ಮ ಕಾರಣ ಹೇಳ್ಬೋದು. ಆದರೆ ವಿಶ್ವೇಶ್ವರಯ್ಯನವರು ಇದ್ದ ಹಠಮಾರಿತನ, ಮಾಡಲೇಬೇಕು ಅನ್ನೋಂಥ ಕಮಿಟ್ಮೆಂಟು, ಅಥವಾ ಮಹಾರಾಜರಿಗಿದ್ದಂಥ ಧಾರಾಳತನ ಇವತ್ತಿನ ಪ್ರಜೆಗಳಲ್ಲೋ ಆಡಳಿತದವರಲ್ಲೋ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ, ತಾವೇ ಯೋಚನೆ ಮಾಡಬೇಕು. ಎಲ್ಲೋ ಒಂದು ಕಡೆ ಇಲ್ಲ. ಹಾಗಾಗಿ ನಾವೆಲ್ಲರೂ ಬುದ್ಧಿವಂತರು. ಆದರೆ ನಮಗೆ ನೀವು ಹರಿದು ಹೋಗೋ ನೀರಲ್ಲಿ ಬರುವಂಥ ವಿದ್ಯುತ್ ಶಕ್ತಿ ಅದನ್ನು ಉತ್ಪಾದನೆ ಮಾಡೋಕ್ಕಾಗಿಲ್ಲ ಅಂದಮೇಲೆ ವಿಶ್ವೇಶ್ವರಯ್ಯನ ನಂತರ ಕಾವೇರಿ ಏನು ಅನ್ನೋದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಕಾವೇರಿಯ ಕಥೆ ಆಯಿತು. ಆದರೆ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯ ಬಗ್ಗೆ ಒಂದು, ಯಾಕೆಂದರೆ ಹೆಚ್ಚಿನ ಪುಸ್ತಕಗಳಲ್ಲಿ ಪ್ರಸ್ತಾಪ ಆಗಿಲ್ಲ. ಇದಕ್ಕಿಂತ ಮೊದಲೇ ಇನ್ನೊಂದು ವಿಚಾರಗಳನ್ನು ಮರೆತೆ ಅದನ್ನು ಹೇಳ್ಬಿಡ್ತೀನಿ. ಏನು ಅಂದರೆ, ಮೆಟ್ಟೂರು ಡ್ಯಾಮ್ ಇವರು ತಮಿಳುನಾಡವ್ರು ಕಟ್ಟಬೇಕು ಅಂತ, ಅಲ್ಲ ಅವತ್ತಿನ ಮದ್ರಾಸ್ನವ್ರು ಕಟ್ಟಬೇಕು ಅಂತ ಮಾಡಿದ್ರು. ಅವರು 1913ರಿಂದ ಅಬ್ಜೆಕ್ಷನ್ ಆಗ್ತಾನೆ ಬಂದರು. ಕೊನೆಗೆ 1928ರಲ್ಲಿ ಅವರು ಇದನ್ನು ಮೆಟ್ಟೂರು ಡ್ಯಾಮನ್ನು ಕಟ್ಟಬೇಕು ಅಂತ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ವಿದ್ಯುತ್ ಶಕ್ತಿ ಬಂದಿತ್ತು ದೇಶದಲ್ಲಿ. ಇದರಲ್ಲಿ ಕನ್ನಂಬಾಡಿ ಕಟ್ಟಬೇಕಾದ್ರೆ ಎಲ್ಲ ಮಾನವ ಬಲದಿಂದಲೇ ಆಗಿತ್ತು. ಎಲ್ಲ ಮಣ್ಣು ಅಗಿಯೋದು, ಹೊರೋದು, ತುಂಬೋದು ಎಲ್ಲದೂ ಮಾನವ ಬಲದಿಂದಲೇ ಆಗ್ತಾಯಿತ್ತು. 1928 ಮೆಷಿನರೀಸ್ ಬಂದಿದ್ದು. ಅವರು ಮೆಷಿನರೀಸ್ ನಡೆಸಬೇಕಾಯಿತು ತಮಿಳುನಾಡವರು, ಮದ್ರಾಸ್ನವರು. ಆದರೆ ಕರೆಂಟ್ ಇಲ್ಲ ಅವ್ರ ಹತ್ರ. ಅವರು ಹೇಳಿ ಕೇಳಿ ದೊಡ್ಡಣ್ಣ, ಮದ್ರಾಸ್ ಪ್ರಾವಿನ್ಸ್, ಬ್ರಿಟಿಷ್ ಗೌರ್ಮೆಂಟ್. ನಮ್ಮಲ್ಲಿ ಆಗ ಗಿಬ್ಸ್ ಅಂತ ಚೀಫ್ ಇಂಜಿನಿಯರ್ ಇದ್ದರು. ಅವ್ರ ಹತ್ರ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಏನು ಮಾಡಬೇಕು, ಹಿತ್ಲು ಗಿಡ ಮೊದಲು ವಿರೋಧಿಸಿದ್ರು. ಆಮೇಲೆ ಅವರಿಗೆ ಡ್ಯಾಮ್ ಕಟ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಗಿಬ್ಸ್ ಅವರು ವಿಶ್ವೇಶ್ವರಯ್ಯನವ್ರನ್ನ ಕನ್ಸಲ್ಟ್ ಮಾಡ್ತಾರೆ. ತಮಿಳ್ನಾಡವ್ರು ಇದು ಮದ್ರಾಸ್ನವ್ರು ಈ ಥರ ಕೇಳ್ತಾ ಇದ್ದಾರೆ, ಏನು ಮಾಡೋಣ ಅಂಥೇಳಿ. ನಮ್ಮ ಕಾಲದ್ದಾಯಿತು, ಈಗ ಮೆಷಿನರೀಸು ಬೇಕಾಗತ್ತೆ ಅಂತ ಹೇಳ್ತಾರೆ. 1928ರಿಂದ 1932ರವರೆಗೆ ಶಿವನ ಸಮುದ್ರದಿಂದ ಮೆಟ್ಟೂರಿನವರಿಗೆ ನಮ್ಮ ಮೈಸೂರು ಇಂಜಿನಿಯರ್ಗಳೇ ಲೈನ್ ಹಾಕಿ ಅವರಿಗೆ ಕನ್ನಡದ ಕರೆಂಟನ್ನು ಕೊಟ್ಟಿದ್ದೀವಿ ಮೆಟ್ಟೂರು ಡ್ಯಾಮ್ ಕಟ್ಟೋದಕ್ಕೆ. ಇದಕ್ಕೆ ವಿಶ್ವೇಶ್ವರಯ್ಯನವರ ಸಂಪೂರ್ಣ ಒಪ್ಪಿಗೆ ಇತ್ತು. ಯಾವ ವಿಶ್ವೇಶ್ವರಯ್ಯನವರು ಡ್ಯಾಮ್ ಕಟ್ಟೋದಕ್ಕೆ ಅವರು ತೊಂದರೆ ಕೊಟ್ಟಿದ್ರು, ಯಾವ ವಿಶ್ವೇಶ್ವರಯ್ಯನವರು ತಮ್ಮ ವಾದ ಸರಣಿಯಿಂದ ಅವ್ರನ್ನ ಗೆದ್ದಿದ್ರು, ಕೊನೆಗೆ ಅವರು ಡ್ಯಾಮನ್ನು ಇವತ್ತೇನು ಯಾರು ಹೇಳ್ಬೋದು, ತಮಗೆ ಗೊತ್ತಿರ್ಬೋದು. ಈ ಕೆಲವು ಇದರಿಂದ ನೈವೇಲಿ ಲಿಗ್ನೈಟ್ ಕಾರ್ಪೊರೇಷನಿಂದ ಬರೋ ಲೈನ್ ಓಪನ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಅವರ ನಡುವೆ ಗಲಾಟೆ ಆದಾಗೆಲ್ಲ ಹೇಳ್ತಾರೆ. ಆದರೆ ನಮ್ಮಲ್ಲಿ ಭಾಳ ಜನಕ್ಕೆ ಗೊತ್ತಿಲ್ಲ, ಮೆಟ್ಟೂರು ಡ್ಯಾಮ್ ಕಟ್ಟಿದ್ದು ಕನ್ನಡದ ಕರೆಂಟು. ಅದಕ್ಕೆ ಅನುಮತಿ ಕೊಟ್ಟವರು ಗಿಬ್ಸು ಮತ್ತು ವಿಶ್ವೇಶ್ವರಯ್ಯನವರು. ಇದರ ನಂತರ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಗೆ ಒಂದು ಉದಾಹರಣೆ ಹೇಳ್ತೀನಿ. 1921ರ ಒಂದು
ಜುಲೈನಲ್ಲಿ ಈಸ್ಟರ್ನ್ ಇಂಡಿಯಾ ಅನ್ನೋಂಥ ಒಂದು ಮ್ಯಾಗ್ಜಿನ್ನಲ್ಲಿ ಒಂದು ಲೇಖನ ಸಿಗುತ್ತೆ ಬ್ರಿಟಿಷ್ ಲೈಬ್ರರಿಲಿ. ಆ ಲೇಖನ ಏನು ಅಂದರೆ ಎಸ್ ಕಡಾಂಬಿ ಅಂತೇಳಿ, ಅವತ್ತಿನ ಚೀಫ್ ಇಂಜಿನಿಯರ್ ಕಡಾಂಬಿ ಅಂತ ಅವರು, ಕನ್ನಂಬಾಡಿ ಕಟ್ಟೋದ್ರಲ್ಲೂ ಅವರ ಇದು ಪಾತ್ರ ಇತ್ತು. ಅವರು ಹಾರ್ನೆಸಿಂಗ್ ಗೇರ್ ಸೊಪ್ಪ ಅಂತ ಒಂದು ಲೇಖನ ಬರೆದಿರ್ತಾರೆ. ಅದರಲ್ಲಿ ವಿಶ್ವೇಶ್ವರಯ್ಯ ಅವರ ಐಡಿಯಾಗಳನ್ನು ಹೇಳ್ತಾರೆ. ನಮ್ಮ ನಿಜಕ್ಕೂ ಭಾಳ ನಾಚಿಕೆ ಆಗೋಂಥ ವಿಚಾರ ಅದರಲ್ಲಿದೆ. ಏನು ಅಂತ ಕೇಳಿದರೆ, ಅವರು ವಿಶ್ವೇಶ್ವರಯ್ಯನವರು ನಾವು ಗೇರ್ ಸೊಪ್ಪೆಯಲ್ಲಿ ಅಂದರೆ 1916ರಲ್ಲಿ ಅವ್ರು ಹೋಗಿ ವಾಟ್ ಎ ವೇಸ್ಟ್ ಅಂತ ಬರೆದ್ರು, ನಾವೆಲ್ಲ ಓದಿದ್ದೀವಿ. ಜೋಗ್ ಫಾಲ್ಸನ್ನು ನೋಡಿ ಎಲ್ಲರೂ ಆನಂದ ಪಡ್ತಾಯಿದ್ರು, ವಿಶ್ವೇಶ್ವರಯ್ಯನವರು ಬರೆದ್ರು ಅಂತೇಳಿ. ಕೆಲವರು ಬರೆದು ಹಾಗೆ ಸುಮ್ಮನೆ ಇರ್ತಿದ್ರು. ಅವರು ವಿಶ್ವೇಶ್ವರಯ್ಯ ಅವರು ಏನು ಮಾಡಿದ್ರು ಅಂತಂದರೆ 1918ರಲ್ಲಿ ಅದನ್ನು ಸರ್ವೆ ಮಾಡಲಿಕ್ಕೆ ಆರ್ಡರ್ ಮಾಡ್ತಾರೆ ವಿಶ್ವೇಶ್ವರಯ್ಯನವರು. ಆವಾಗಿನ್ನೂ ಅವರು ನವಂಬರ್ ತಿಂಗಳಲ್ಲಿ, ಅವರು ಡಿಸೆಂಬರಲ್ಲಿ 1918 ನವಂಬರ್ 30ಕ್ಕೆ ಅವತ್ತು ಇವರು ಚಾರ್ಜ್ ಕೊಡ್ತಾರೆ, ದಿವಾನರಾಗಿ ಇವರಿಗೆ ಚಾರ್ಜ್ ಕೊಡ್ತಾರೆ. ಆದರೆ 1918 ನವಂಬರ್ 8ನೇ ತಾರೀಕು ಜೋಗ್ ಪ್ರಾಜೆಕ್ಟನ್ನು ಸರ್ವೆ ಮಾಡೋದಕ್ಕೆ ಅವರು ಇದನ್ನು ಕೊಡ್ತಾರೆ. ಅಲ್ಲಿ ಆಗೊಂದು ಪ್ರಶ್ನೆ ಇದ್ದಿರುತ್ತೆ, ಜೋಗಲ್ಲಿ ಕರೆಂಟ್ ತೆಗೆದ್ರೆ ಏನಕ್ಕೆ ಉಪಯೋಗ ಬರುತ್ತೆ ಅಂತ. ಜೋಗಲ್ಲಿ ಕರೆಂಟ್ ತೆಗೆದು ಅಲ್ಲೆಲ್ಲ ಮೂಲೆಯಲ್ಲಿ ಏನಿದೆ ಅಂತ, ಮಲೆನಾಡಲ್ಲಿ ಮನೆಗಳು ಆಗ ಜನಸಂಖ್ಯೆ ಬೇರೆ ಕುಸ್ತಿರುತ್ತೆ, ಈ ಪ್ಲೇಗು ಇವೆಲ್ಲ ಬಂದು ಏನು ಮಾಡ್ತಾರೆ ಅಂದ್ಕೊಂಡು ವಿಶ್ವೇಶ್ವರಯ್ಯನವರು ಅದಕ್ಕೊಂದು 5 ಪಾಯಿಂಟ್ ಹಾಕಿದ್ದಾರೆ. ಅದರ ಸಾರಾಂಶವನ್ನು ತಮ್ಮ ಗಮನಕ್ಕೆ ತಂದು ನಾನು ಮಾತು ಮುಗಿಸ್ತೀನಿ. ವಿಶ್ವೇಶ್ವರಯ್ಯನವರು ಜೋಗದಲ್ಲಿ ನಾವು ಕರೆಂಟ್ ತೆಗೆದ್ರೆ ಏನು ಮಾಡ್ಬೋದು ಅವತ್ತಿನ ಕಾಲದಲ್ಲಿ ಅಂತ ಹೇಳ್ತಾರೆ. ಮೊದಲನೇದು ಅವ್ರು ಹೇಳೋದು 1899ರಲ್ಲಿ ಶಿವಮೊಗ್ಗಕ್ಕೆ ರೈಲು ಹೋಗಿರುತ್ತೆ. 1899ರಲ್ಲಿ ಅವರು ವಿಶ್ವೇಶ್ವರಯ್ಯನವರಿಗೆ ಒಂದು ಆಸೆ ಇತ್ತು. ಏನು ಅಂದರೆ ಭಟ್ಕಳದಲ್ಲಿ ಬಂದರು ಮಾಡಬೇಕು ಅಂತ. ಭಟ್ಕಳವನ್ನು ಬ್ರಿಟಿಷ್ ಗೌರ್ಮೆಂಟಿಂದ ನಾವು ಕೊಂಡುಕೊಂಡು ಅಲ್ಲೊಂದು ಬಂದರು ಮಾಡೋಣ, ಇದಕ್ಕೆ ಸಮುದ್ರ ವ್ಯಾಪಾರ ಮಾಡೋದಕ್ಕೆ ಮೈಸೂರಿಗೆ ಆಸ್ಪದನೇ ಇಲ್ಲ ಅಂತೇಳಿ. ಯಾಕೆಂದರೆ ಆವಾಗ ಯಾವುದು ನಮ್ಮದು ಮಂಗಳೂರು ಯಾವುದು ನಮ್ಮದು ಆಗಿರಲ್ಲ. ಅದಕ್ಕೆ ಭಟ್ಕಳವನ್ನು ಕೊಂಡ್ಕೋಬೇಕು ಅಂತ ಭಾಳ ಪ್ರಯತ್ನ ಮಾಡಿರ್ತಾರೆ. ಅದು ಆಮೇಲೆ ಅದ್ರ ದೊಡ್ಡ ಕತೆ ಮಿರ್ಜಾ ಇಸ್ಮಾಯಿಲ್ ಅವರು, ಅದು ಬೇರೆ ವಿಚಾರಗಳಿದೆ. ಆದರೆ ಆ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ, ಎಕ್ಸ್ಟೆನ್ಷನ್ ಆಫ್ ರೈಲ್ವೆ ಫ್ರಮ್ ಶಿವಮೊಗ್ಗ ಟು ಭಟ್ಕಳ್ 100 ವರ್ಷದ ಹಿಂದೆ ಅವ್ರು ಹೇಳಿರೋದು. 100 ವರ್ಷದ ಹಿಂದೆ ಶಿವಮೊಗ್ಗದಿಂದ ಭಟ್ಕಳಕ್ಕೆ ರೈಲು ಮಾರ್ಗವನ್ನು ವಿಸ್ತರಿಸಬೇಕು ಅಂತ ಹೇಳ್ತಾರೆ. ಅಷ್ಟು ಹೇಳಿದ್ರು ಏನು ದೊಡ್ಡದಲ್ಲ, ಸಣ್ಣ ಕನಸು ಅಂತ ಅನ್ಕೋಬೋದೇನೋ ನಾವು. ಆದರೆ ಭಾಳ ಆಶ್ಚರ್ಯಪಟ್ಟಿದ್ದು ನನಗೆ ಅಂತಂದರೆ ಎಲೆಕ್ಟ್ರಿಫಿಕೇಷನ್ ಆಫ್ ದಟ್ ರೈಲ್ವೆ ಲೈನ್. ಎಲೆಕ್ಟ್ರಿಫಿಕೇಷನ್ ಇವತ್ತು ಕರ್ನಾಟಕದ ನಮ್ಮದಾದ ಯಾವುದೇ ಲೈನ್ ಕೂಡ ಇಲ್ಲಿಂದ ಬೇರೆ ರಾಜ್ಯಕ್ಕೆ ಹೋಗೋಂಥದ್ದು ಎಲೆಕ್ಟ್ರಿಫೈ ಆಗಿದೆ. ನಮ್ಮದೇ ಆಗಿರುವಂಥ ಯಾವುದೇ ಲೈನು ಎಲೆಕ್ಟ್ರಿಫೈ ಆಗಿಲ್ಲ 100 ವರ್ಷದ ನಂತರ. ಆ ಮನುಷ್ಯ ಅವತ್ತೇ ಆ ಕನಸನ್ನು ಕಂಡಿದ್ರು, ಅದನ್ನು ಲೇಖನವನ್ನು ಬರೆದಿದ್ದಾರೆ. ಅದು ಬ್ರಿಟಿಷ್ ಮ್ಯಾಗ್ಜಿನಲ್ಲಿದೆ. ಎಲೆಕ್ಟ್ರಿಫಿಕೇಷನ್ ಆಫ್ ಭಟ್ಗಳನ್ನೂ ಇಲ್ಲ ಅದ್ರ. ಈಗ ನಾವು ಸಮೀಕ್ಷೆ ಮಾಡೋಕ್ಕೆ ಒದ್ದಾಡ್ತಾ ಇದ್ದೀವಿ, ಇದಿಲ್ಲ. ಅದನ್ನು ಆವತ್ತು ಎಲೆಕ್ಟ್ರಿಫಿಕೇಷನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಅವರು. ಎರಡನೇದು, ಬಾಕ್ಸೈಟನ್ನು ಆಮದು ಮಾಡ್ಕೊಂಡು, ನಾವು ಎಲ್ಲ ಗಣಿಗಳನ್ನು ಕೊಡೋದಷ್ಟೇ ಅಲ್ಲ ತಗೊಳ್ಳೋದು, ಬಾಕ್ಸೈಟನ್ನು ಬೇರೆ ದೇಶದಿಂದ ನಾವು ಆಮದು ಮಾಡಿಕೊಂಡು ಭಟ್ಕಳದಲ್ಲಿ, ಯಾಕಂದರೆ ಎಲೆಕ್ಟ್ರಿಸಿಟಿನೂ ಉಪಯೋಗಿಸ್ದಂಗೆ ಆಗುತ್ತಲ್ಲ, ಅಲ್ಯೂಮಿನಿಯಂ ಕಾರ್ಖಾನೆ ಮಾಡಬೇಕು ಅಂತ ಹೇಳ್ತಾರೆ. ಮೂರನೇದು ಜಾಗ್ವಾರ್ ಕಣಿವೆ. ಜಾಗ್ವಾರ್ ಕಣಿವೆ ಅಂದರೆ ಕಡೂರು ಏರಿಯಾದಲ್ಲಿ. ಆಮೇಲೆ VSL ಆಯಿತು, ಅವ್ರದ್ದೇ ಯೋಚನೆ ಬಂತು. ಆದರೆ ಅವ್ರು ಮೊದಲು ಬರೆದಿದ್ದು ಜಾಗ್ವಾರ್ ಕಣಿವೆಯಲ್ಲಿ ಒಂದು ಈ ಚಿಕ್ಕಮಗಳೂರು ಬಾಬಾ ಬುಡನ್ಗಿರಿಯಲ್ಲಿ ಸಿಗುವಂಥ ಕಬ್ಬಿಣದ ಅದರನ್ನು ಬಳಸಿಕೊಂಡು ಒಂದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಉಕ್ಕು ಅನ್ನೋದು ಅವಾಗ ಇನ್ನೂ ಇದಿತ್ತು, ಕಬ್ಬಿಣ ಕಾರ್ಖಾನೆ ಮಾಡಿದ್ರು ಅವರು. ಇದನ್ನು ಪ್ರಪೋಸ್ ಮಾಡ್ತಾ ಇದ್ರು, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತ ಹೇಳ್ತಾರೆ. ನಾಲ್ಕನೇದು, ಹರಿಹರದಲ್ಲಿ ಕಾಟನ್ ಮಿಲ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಆಮೇಲೆ ದಾವಣಗೆರೆಯಲ್ಲಿ ಆಯಿತು. ಹರಿಹರದಲ್ಲಿ ಕಾಟನ್ ಮಿಲ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಕೊನೆಯದಾಗಿ ಶಿವಮೊಗ್ಗದಲ್ಲಿ ಮ್ಯಾಂಗನೀಸ್ ಅದಿರನ್ನು ಕುಂಸಿ ಮತ್ತು ಆ ಏರಿಯಾದಲ್ಲೆಲ್ಲ ತುಂಬ ಮ್ಯಾಗ್ನೀಸ್ ಹಾಗಾದರೆ 2 ಗಣಿ 1900 ಮೊದಲನೇ ದಶಕದಲ್ಲಿ ಕರ್ನಾಟಕದಲ್ಲಿ ಇದ್ದಿದ್ದು 2 ಗಣಿ. ಒಂದು ಕೋಲಾರದ ಚಿನ್ನದ ಗಣಿ, ಇನ್ನೊಂದು ಶಿವಮೊಗ್ಗದ ಮ್ಯಾಂಗನೀಸ್ ಗಣಿ. ಅಲ್ಲಿ ಶಿವಮೊಗ್ಗದಲ್ಲಿ ಒಂದು ಮ್ಯಾಂಗನೀಸು ಮತ್ತು ಕಬ್ಬಿಣದ ಅದರನ್ನು ಬಳಸುವಂಥ ಒಂದು ಕಾರ್ಖಾನೆ. ಇದಿಷ್ಟನ್ನು ಮಾಡ್ಬೋದು. ಹಾಗಾಗಿ ಜೋಗ್ ಫಾಲ್ಸನ್ನು ಹಾರ್ನೆಸ್ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲತೆ ಇದೆ ಅಂತ ಹೇಳಿ ಅವರು ಅದನ್ನು ಸರ್ವೆ ಮಾಡಿಸೋದಕ್ಕೆ ಕೊಡ್ತಾರೆ. ಬರೇ ವಾಟ್ ಎ ವೇಸ್ಟ್ ಅಂತೇಳಿ ಅಲ್ಲಿ ಮುಗಿಸ್ಲಿಲ್ಲ ಅವರು. ಅದರ ನಂತರ ಸ್ನೇಹಿತರೆ, ಇಷ್ಟೆಲ್ಲ ಕೆಲಸಗಳ ನಡುವೆ 1930ರ ದಶಕದಲ್ಲಿ 1927ರಲ್ಲಿ ಗಾಂಧೀಜಿಯವರು ಬಂದರು. ರಾಜರ್ಷಿ ಅಂತೇಳಿ ರಾಜರನ್ನ ಮತ್ತು ಇವ್ರನ್ನ ಇಬ್ಬರನ್ನೂ ಕರೆದ್ರು. ಅದೆಲ್ಲ ತಮಗೆ ಗೊತ್ತಿದೆ. ಭಾಳಷ್ಟು ಜನ ಭಾಷಣಕಾರರು ಆ ಮಾತನ್ನು ಹೇಳಿದ್ದಾರೆ. ಆದರೆ ನನಗೆ ಇನ್ನೊಂದು ಖುಷಿಯಾಗಿದ್ದೇನು ಅಂತಂದರೆ 1930ರ ದಶಕದಲ್ಲಿ ಕುವೆಂಪು ಅವರು ಇದನ್ನು ನೋಡ್ತಾರೆ, ಕನ್ನಂಬಾಡಿ ಕಟ್ಟೆಯನ್ನು ನೋಡ್ತಾರೆ. ಆಗ ಅವರು 6 ಪದ್ಯಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಪದ್ಯದಲ್ಲಿ ಹೇಳ್ತಾರೆ ಅವರು, ಬರಗಾಲದ ಎದೆಗೆ ಕೋವಿ ಕಟ್ಟಿದಂತಿದೆ ಅಂತ.
ಆ ಡ್ಯಾಮ್ ಹೇಗಿದೆ ಅಂತಂದರೆ ಬರಗಾಲದ ಎದೆಗೆ ಈ ಮೊದಲೆಲ್ಲ ಹಂದಿಗಿಂದಿ ಮಲೆನಾಡಲ್ಲಿ ಕೋವಿ ಕಟ್ತಿದ್ರು ಈ ಉದ್ದಕ್ಕೆ ಅಡ್ಡ ಹಿಂಗೆ ಇದು ಅಂತೇಳಿ, ಅದು ಬರಗಾಲದ ಎದೆಗೆ ಕೋವಿ ಕಟ್ಟಿದಂತಿದೆ ಅಂತ ಹೇಳ್ಬಿಟ್ಟು ಧನ್ಯ ನೀ ವಿಜ್ಞಾನ ವಿದ್ಯೆ, ಧನ್ಯ ನೀ ವಿಜ್ಞಾನ ವಿದ್ಯೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ಇದನ್ನು ಹೇಳ್ತಾರೆ, ಧನ್ಯ ನೀ ಯಂತ್ರರ್ಷಿ ಅಂತ ಹೇಳ್ತಾರೆ. ವಿಶ್ವೇಶ್ವರಯ್ಯನವ್ರ ಹೆಸರು ಹೇಳಿಲ್ಲ, ಧನ್ಯ ನೀ ಯಂತ್ರರ್ಷಿ ಅಂತ ಹೇಳ್ತಾರೆ. ಇಲ್ಲಿ ರಾಜರ್ಷಿ ಆದರು, ಅಲ್ಲಿ ಯಂತ್ರರ್ಷಿ ಆದರು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ರಾಜ್ಯದವರು ಹೇಳುವ ಪ್ರಕಾರ ಅವರು ದೂರದರ್ಶಿ ಅಂತೂ ಹೌದೇ ಹೌದು. ಇದೆಲ್ಲದರ ನಡುವೆ ನಮಗೆ ಒಬ್ಬ ರಾಷ್ಟ್ರಕವಿ ಆದಮೇಲೆ ಇನ್ನೊಬ್ಬ ರಾಷ್ಟ್ರಕವಿ JSS ಅವರ ಕವನ ನೆನಪಾಗುತ್ತೆ. ಅವರು ಹೇಳ್ತಾರೆ, ಎಲ್ಲಿಗೆ ಇನ್ನೆಲ್ಲಿಗೆ ಇಷ್ಟು ದಿವಸ ನಡೆದು ನಾವು ಬಂದು ನಿಂದುದೆಲ್ಲಿಗೆ. ಇಷ್ಟು ದಿನ ನಾವು ನಡೆದಿದ್ದೀವಿ, ವಿಶ್ವೇಶ್ವರಯ್ಯನಂತವ್ರು ದಾರಿದೀಪ ಆಗಿದ್ದಾರೆ, ಅದರಿಂದೆಲ್ಲ ಈಚೆಗೆ ನಡ್ಕೊಂಬಂದು ನಾವು ನಿಂತಿದ್ದೀವಿ. ಆದರೆ ಗತವೈಭವದ ಇತಿಹಾಸದ ನೆನಪು ತಳ್ಳಿ ಮೂಲೆಗೆ, ಗತವೈಭವದ ಇತಿಹಾಸದ ನೆನಪು ತಳ್ಳಿ ಮೂಲೆಗೆ ವಾಸ್ತವದಲ್ಲಿ ಬೇರೂರುತ ನಾವು ಬೆಳೆಯುವುದೆಂದಿಗೆ. ಗೊತ್ತಿಲ್ಲ, ಯಾಕೆಂದರೆ ನಾವೆಲ್ಲರೂ ಬುದ್ಧಿವಂತರು. ಅವರೆಲ್ಲರೂ ತಮಗೆಲ್ಲ ನೆನಪಿರ್ಬೋದು, ಆ ಕಾಲದಲ್ಲಿ 25 ಸೈಕಲಲ್ಲಿ ಇಲ್ಲಿಂದ ಅಲ್ಲಿಗೆ ಶಿವನಸಮುದ್ರಕ್ಕೆ ಹೋಗೋಕ್ಕೆ 25 ಸೈಕಲಲ್ಲಿ ಮಾಡಿದ್ರು ಶಿವನಸಮುದ್ರನ. 50 ಸೈಕಲ್ ಅಲ್ಲ, ಈಗ ನಾವೇನು ಬಳಸ್ತೀವಿ ಈ ಕರೆಂಟ್ ಅಲ್ಲ. 25 ಸೈಕಲಲ್ಲಿ ಲೈಟಿಗೆ ಯೂಸ್ ಮಾಡಿದರೆ ಏನಾಗ್ತಿತ್ತು ಅಂದರೆ ಅದು ಹಿಂಗೆ ಫ್ಲಿಕರ್ ಆಗೋದು ಕಾಣ್ತಿತ್ತು. ಅದಕ್ಕೆ 1911ರಲ್ಲಿ ಬಿನ್ನಿ ಮಿಲ್ ಆಯ್ತಲ್ಲ, ಅದಕ್ಕೆ ವಿದ್ಯುತ್ ಕೊಡೋ ಅಂಥ ಸಂದರ್ಭದಲ್ಲಿ ಅವತ್ತಿನ ಆರ್ಥಿಕ ಶಾಖೆ ಇವರಿಗೆ ವಿಶ್ವೇಶ್ವರಯ್ಯನವರು ದಬಾಯಿಸ್ತಾರೆ. ನೀವು ಕೈಗಾರಿಕೆಗಳಿಗೆ ಆಸ್ಪದ ಕೊಡದೆ ಹೋದರೆ 1976-78ರಲ್ಲಿ ಬರಗಾಲ ಬಂತಲ್ಲ, ಅಂಥ ಸಂದರ್ಭದಲ್ಲಿ ಬದುಕಕ್ಕೆ ಆಗಲ್ಲ, ಬೆಂಗಳೂರನ್ನು ಬೆಳೆಸಿ, ನೀವು ಬೆಂಗಳೂರನ್ನು ಬೆಳೆಸಿ, ಬೆಂಗಳೂರು ವಿದ್ಯುತ್ ಕೊಡಿ, ಇಲ್ಲಿ ಕಾರ್ಖಾನೆಗಳನ್ನು ತನ್ನಿ ಅಂತ ಹೇಳ್ತಾರೆ. ಆಮೇಲೆ ಟಾಟಾ ಇನ್ಸ್ಟಿಟ್ಯೂಟಿನ ಮೊದಲನೇ ಇದು ಸಂಶೋಧನೆ ಗಂಧದ ಎಣ್ಣೆ, ಯಾಕೆಂದರೆ ಅದರಲ್ಲಿ ಒಂದು ಭಾಳ ಮುಖ್ಯವಾದ ಇದಿದೆ. ಆಗ ಮೈಸೂರು ಸರ್ಕಾರಕ್ಕೆ ಗಂಧ ಮಾರೋದ್ರಿಂದ ಸುಮಾರು 15-20 ಲಕ್ಷ ರೂಪಾಯಿ ವರ್ಷಕ್ಕೆ ವರಮಾನ ಬರ್ತಿತ್ತು. 15-20 ಲಕ್ಷದಲ್ಲಿ ಅವ್ರು ತೃಪ್ತಿಯಾಗಿದ್ದರು. ವಿಶ್ವೇಶ್ವರಯ್ಯನವರು ಯೋಚನೆ ಮಾಡ್ತಾರೆ, ಇಷ್ಟಕ್ಕೆ ತೃಪ್ತಿ ಆದರೂ ಸರಿ ಹೋಗಲ್ಲ ಅಂತೇಳಿ ಟಾಟಾ ಇನ್ಸ್ಟಿಟ್ಯೂಟ್ನವ್ರ ಹತ್ರ ಗಂಧದ ಎಣ್ಣೆಯನ್ನು ಸಂಸ್ಕರಿಸುವಂಥ ಅಲ್ಲಿಯ ಕೆಮಿಸ್ಟ್ಗಳ ಹತ್ರ ಅದನ್ನು ಮಾಡಿಸ್ತಾರೆ. ನಮ್ಮ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್, ಇವತ್ತು ನಾವೇನು ಹೇಳ್ತೀವಿ ಮೈಸೂರು ಸ್ಯಾಂಡಲ್ ಸೋಪು, ಅದರದ್ದು ಅಲ್ಲಿ ಶುರುವಾಗುತ್ತೆ. ಅದನ್ನು ಹೇಳ್ತಾರೆ. ಅಂದರೆ ಏನು ಹೇಳ್ತಾರೆ, ನೀವು ಬೆಂಗಳೂರನ್ನು ಬೆಳೆಸಬೇಕು ಅಂತ ಅವತ್ತು ಹೇಳಿದರು ಅವರು 100 ವರ್ಷಗಳ ಹಿಂದೆ. ಬೆಳೆಸಬೇಕು ಅಂದರೆ ಈ ಥರ ಅಡ್ಡದಿಡ್ಡಿ ಬೆಳೆಸಬೇಕು ಅಂತ ಹೌದಾ ಅಲ್ವ ಗೊತ್ತಿಲ್ಲ ನನಗೆ. ಆದರೆ ಅವ್ರಿಗೆ ಒಂದು ಕಲ್ಪನೆ ಇತ್ತು. ಪ್ರಾಯಶಃ ವಿಶ್ವೇಶ್ವರಯ್ಯನವರು ಇವತ್ತು ಬಂದರೆ ಒಂದು ವಿಚಾರಕ್ಕಂತೂ ಖುಷಿ ಪಡ್ಬೋದು ಬೆಂಗಳೂರು ನೋಡಿದ್ರೆ, ಕಾರುಗಳು. ಯಾಕೆಂದರೆ ಅವರಿಗೆ ಕಾರಿನ ಬಗ್ಗೆ ಭಾಳ ವ್ಯಾಮೋಹ ಇತ್ತು. ಕಾರ್ಖಾನೆಯನ್ನು ಹೆಂಗಾರು ಮಾಡಿ ತರಬೇಕು ಅಂತ. ಅದೇ ಮುಂದೆ ಹೆಚ್ಚೇ ಇಲ್ಲಾಗುತ್ತೆ. ಆ ಕಾರುಗಳನ್ನು ನೋಡಿದ್ರೆ ಏನಾದರೂ, ಇವತ್ತಿನ ಸಾಹುಕಾರಗಳನ್ನು ನೋಡಿದ್ರೆ ಅವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ, ಆದರೆ ಇವತ್ತಿನ ಕಾರುಗಳನ್ನು ನೋಡಿದ್ರೆ ಬಹುಶಃ ಅವ್ರ ಆತ್ಮವನ್ನು ಸ್ವಲ್ಪ ಸಂತೋಷ ಪಡ್ಬೋದು. ಯಾಕೆಂದರೆ ಭಾರತದಲ್ಲಿ ಕಾರ್ ತಯಾರು ಮಾಡೋಕ್ಕೆ ಆಗಲ್ವಲ್ಲ ಅಂತ ಹೇಳ್ಕೊಂಡು. ಅದಕ್ಕೆ ಯಾಕೆ ಆಗಲ್ಲ ಅಂದರೆ ಅವತ್ತಿನ ಫೋರ್ಡು, ಅವತ್ತಿನ ಇವರೆಲ್ಲ ಏನು ಮಾಡ್ತಾರೆ, ಇಲ್ಲಿ ಕಾರ್ಖಾನೆ ಆಗದೇ ಇದ್ದ ಹಾಗೂ ಮಾಡ್ತಾರೆ. ಆದರೂ ಅವರಿಗೆ ಅದ್ರ ಬಗ್ಗೆ ತುಂಬ ಆಸಕ್ತಿ ಇತ್ತು, ಅದ್ರ ಬಗ್ಗೆ ಅವರು ಪ್ರಯತ್ನ ಮಾಡ್ತಾರೆ. ಹೀಗೆ ನಾವು ಯಾವುದೇ ಅಂಶಗಳನ್ನು, ಯಾಕೆಂದ್ರೆ ನನಗೆ ಕಾವೇರಿ ಅಂತ ಹಿರಿಯರಾದ ರಾಮಸ್ವಾಮಿ ಅವರು ಹೇಳಿದ್ರಿಂದ ಕಾವೇರಿ ಹೆಚ್ಚಿಗೆ ಲಿಮಿಟ್ ಮಾಡ್ಕೊಂಡೆ. ವಿಶ್ವೇಶ್ವರಯ್ಯನವ್ರ ಬಗ್ಗೆ ಹೇಳ್ತಾ ಹೋದರೆ ನಮಗೆ ಎಷ್ಟು ಹೊತ್ತಾದರೂ ಮಾತಾಡ್ಬೋದು, ಆದರೆ ಅಷ್ಟು ಮಾತಾಡೋದು ಸೂಕ್ತ ಅಲ್ಲ. ನನಗೆ ಅವ್ರು ಕೊಟ್ಟಿರೋ ಸಮಯ 1 ಗಂಟೆ ಆಗಿದೆ. ಕೊನೆ ಪಕ್ಷ ವಿಶ್ವೇಶ್ವರಯ್ಯನವರ ದೃಷ್ಟಿಯಿಂದ ಆದರೂ 1 ಗಂಟೆಗೆ ಸೀಮಿತ ಆಗೋಣ ಅವ್ರ ಬಗ್ಗೆ ಮಾತಾಡ್ತಾ. ಹಾಗಾಗಿ ನನ್ನ ಮಾತನ್ನು ಮುಗಿಸ್ತೀನಿ. ತಾವೆಲ್ಲ ತುಂಬ ಹಿರಿಯರಿದ್ದೀರಿ. ನಾನೇನು ಅಂತಂದರೆ, ನಾನು ಆಸಕ್ತಿ, ಅವ್ರು ಹೇಳಿದಾಗೆ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಇರುವ ಆಸಕ್ತಿಯಿಂದ ಓದಿದ್ದ, ಸಂಗ್ರಹಿಸಿದ ಕೆಲವೊಂದು ಅಂಶಗಳನ್ನು ಹೇಳಿದ್ವಿ. ನನ್ನದೇ ಆದ ಯಾವುದ ಇದು ಇಲ್ಲ, ನಾನಷ್ಟು ತಿಳ್ಕೊಂಡಿಲ್ಲ ಅಂತಲೂ ಅಂದ್ಕೊಂಡಿದ್ದೀನಿ. ಆದರೆ ಎಲ್ಲೋ ಒಂದು ಕಡೆ ಅಂತ ಅನಿಸುತ್ತೆ, ಯಾಕೆ ವಿಶ್ವೇಶ್ವರಯ್ಯ ನಮ್ಮ ಐಕಾನ್ ಆಗಬಾರ್ದು ಅಂತೇಳಿ. ನಮ್ಮ ಇತ್ತೀಚಿನ ದಿನಗಳಲ್ಲಿ ವಿಶ್ವೇಶ್ವರಯ್ಯನವರ ಕುಲಕರ್ಣಿ ಸಾಹೇಬರು ಹೇಳ್ತಾ ಇದ್ರು, ವಿಶ್ವೇಶ್ವರಯ್ಯನವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಕಲಾಂ ಬಗ್ಗೆ ಹೇಳಲ್ಲ ಅಂತೇಳಿ. ಕಲಾಂ ಥರ ಎಲ್ಲೋ ಮಿಸೈಲ್ ಇಂಜಿನಿಯರ್ ಆಗಿದ್ದವರು ರಾಷ್ಟ್ರಪತಿ ಆದ್ರಲ್ಲ, ಆ ಥರ ವಿಶ್ವೇಶ್ವರಯ್ಯನವರು ಎಲ್ಲೋ ಒಂದು ಸಿವಿಲ್ ಇಂಜಿನಿಯರ್ ಆಗಿ, ಆರ್ಡಿನರಿ ಇಂಜಿನಿಯರ್ ಆಗಿರೋಂಥವ್ರು. ಇಡೀ ದೇಶ ಪ್ಲ್ಯಾನ್ಡ್ ಎಕಾನಮಿ, ಫಾದರ್ ಆಫ್ ಪ್ಲಾನಿಂಗ್ ಇನ್ ಇಂಡಿಯಾ ಅಂತೆಲ್ಲ ಅನ್ಸ್ಕೊಂಡಿರೋಂಥ ವ್ಯಕ್ತಿಗಳ ಮುಂದೆ ನಮಗೆ ಅವ್ರು ಯಾಕೆ ನಮ್ಮ ಇಂಜಿನಿಯರ್ಸ್ಗೆ ಇವತ್ತು ಐಕಾನ್ಗಳಾಗಲ್ಲ? ಇಷ್ಟೊಂದು ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಅವರು ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್, ಒಂದು ಡಿಪ್ಲೊಮಾ ಕಾಲೇಜ್ ಮಾಡೋದಕ್ಕೆ ಅವರು 7 ವರ್ಷದ ದುಡಿಮೆಯನ್ನು ಒತ್ತೆ ಇಟ್ಟು, ಅಂದರೆ ಅದಷ್ಟು ಹಣವನ್ನು ಮಾಡಿ ಒಂದು ಡಿಪ್ಲೊಮಾ ಕಾಲೇಜನ್ನು ಮಾಡೋಂಥ ಸಂದರ್ಭದಲ್ಲಿ ಇವತ್ತು ಈ ಬೆಂಗಳೂರಂಥ ನಗರದಲ್ಲಿ 50ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಇಂಜಿನಿಯರ್ಗಳು ಬರ್ತಾರೆ. ಎಲ್ರಿಗೂ ಹೇಳಿದ್ರೆ ತಪ್ಪಾಗುತ್ತೇನೋ ಗೊತ್ತಿಲ್ಲ, ಐಕಾನ್ಗಳು ಯಾರಾಗ್ಬಿಡ್ತಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಇನ್ಫೋಸಿಸ್ನವರು, ವಿಪ್ರೋದವರು ಆಗ್ತಾರೆ. ಅದೆಲ್ಲದರ ಬದಲು ವಿಶ್ವೇಶ್ವರಯ್ಯನವರಂಥ ಎಲ್ಲ ಸಮಾಜದ ಎಲ್ಲ ಜೀವನದಲ್ಲಿ ಕನ್ನಡದ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡಿರೋಂಥ, ಹೋಟೆಲನ್ನು ಪ್ರಾರಂಭ ಮಾಡಬೇಕು ಅಂತ ಸಾಲ ಕೊಡಿಸಿರೋಂಥ ವ್ಯಕ್ತಿ. ಇವ್ರು ಯಾಕೆ ನಮ್ಮ ಐಕಾನ್ ಆಗಲ್ಲ? ಅವ್ರನ್ನ ಯಾಕೆ ನಾವು ಮರಿತಿದ್ದೀವಿ ಗೊತ್ತಿಲ್ಲ ಸ್ನೇಹಿತರೆ. ಆದರೂ ನಾವು ಬುದ್ಧಿವಂತರು ಅಂದ್ಕೊಂಡಿದ್ದೀವಿ, ಯಾಕೋ ಗೊತ್ತಿಲ್ಲ. ನಮಸ್ಕಾರ.
ಸನ್ಮಾನ್ಯ ಶ್ರೀ ಬಿ ವಿ ಕುಲಕರ್ಣಿ ಅವರ ಒಂದು ಕ್ವಿಕ್ ರೆಸ್ಪಾನ್ಸ್ 2 ನಿಮಿಷ ಮಾತಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನಾನು ಸಂಸ್ಥೆಯವರಿಗೆ ವಂದಿಸಿ, ಗಜಾನನ ಶರ್ಮಾ ಅವರು ಭಾಳ ಸೊಗಸಾಗಿ ಹೇಳಿದ್ದಾರೆ. ಅವರು ಎಂಜಿನಿಯರು, ನಾವು ನಾನ್ ಎಂಜಿನಿಯರು. ನಾವು ನಮ್ಮ ಭಾಷೆಯಲ್ಲಿ ನಮ್ಮ ಧಾಟಿಯಲ್ಲಿ ನಾವು ಹೇಳಿದ್ವಿ. ಅವರು ಎಂಜಿನಿಯರು ಕರಾರುವಾಕ್ಕಾಗಿ ಅಂಕಿ ಸಂಖ್ಯೆಗಳನ್ನು ಅದನ್ನೆಲ್ಲ ತೊಗೊಂಡು ಅವ್ರು ಹೇಳಿದ್ದಾರೆ. ಆ್ಯಂಡ್ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನಾವು ಓದಬೇಕು, ಬರಿಬೇಕು ಅಂತ ಅನ್ನೋದು ನಮ್ಮ ಸದಿಚ್ಛೆ. ಅದರೊಂದಿಗೆ ನಾವು 2003ರಿಂದ ಐ ಆಮ್ ಅಸೋಸಿಯೇಟೆಡ್ ವಿತ್ ಡಾಕ್ಟರ್ ಗಜಾನನ ಶರ್ಮಾ, ಆ್ಯಂಡ್ ಡ್ಯೂರಿಂಗ್ ಮೈ ಸ್ಟೇ ಇನ್ KPTCL ಹಿ ಗಾಟ್ ಹಿಸ್ ಡಾಕ್ಟ್ರೇಟ್. ಅವರು ಬೆಳಕಾಯಿತು ಕರ್ನಾಟಕ, ಪವರ್ ಹಿಸ್ಟ್ರಿ ಆಫ್ ಕರ್ನಾಟಕ ಬರೆದು, ಆ್ಯಂಡ್ ಹಿ ಹ್ಯಾಸ್ ಬಿಕಮ್ ವೆರಿ ಫೇಮಸ್ ಆ್ಯಂಡ್ ಆಲ್. ಆ್ಯಂಡ್ ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ಹಿಮ್ ಇನ್ ಮೈಸೂರು ಹಿಸ್ಟ್ರಿ ಆ್ಯಂಡ್ ಈ ಒಡಿಯಾರ್ ಫ್ಯಾಮಿಲಿ ಆ್ಯಂಡ್ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಲ್, ಇದ್ರ ಬಗ್ಗೆ ಆಲ್ರೆಡಿ ಡಾಕ್ಯುಮೆಂಟೇಷನ್ ಇಂಗ್ಲೀಷ್ನಲ್ಲಿ ಅದ್ಭುತವಾದಂಥ ಅವರ ಸ್ಪೀಚ್ಗಳಿದೆ. ಅದನ್ನು ಉಪಯೋಗ ಮಾಡಿಕೊಂಡು ಅದನ್ನೇ ಯಥಾವತ್ತಾಗಿ ಕನ್ನಡದಲ್ಲಿ ತರೋದೇನು ಇಟ್ ಇಸ್ ನಾಟ್ ಎ ಗ್ರೇಟ್ ಥಿಂಗ್. ಆ್ಯಂಡ್ ನಾನು ಅವ್ರಿಗೆ ಮೈ ಸ್ಟ್ಯಾಂಡಿಂಗ್ ರಿಕ್ವೆಸ್ಟ್ ಫಾರ್ ಟು ಡಾಕ್ಟರ್ ಶರ್ಮಾ, ಅದನ್ನು ಉಪಯೋಗ ಮಾಡಿಕೊಂಡು ಅವ್ರ ವ್ಯಕ್ತಿತ್ವ, ಅವ್ರಿಗೆ ನಮಗೆ ಮಾತಾಡ್ಲಿಕ್ಕೆ ಬರ್ತದೆ, ಅವ್ರಿಗೆ ಬರಲಿಕ್ಕೆ ಬರ್ತದೆ. ದಟ್ ಇಸ್ ಅ ಡಿಫ್ರೆನ್ಸ್. ಅದಕ್ಕೆ ಐ ರಿಕ್ವೆಸ್ಟ್ ಹಿಮ್, ಮಿರ್ಜಾ, ದ ಕಾಂಟ್ರಿಬ್ಯೂಷನ್ ಆಫ್ ಮಿರ್ಜಾ ಈಸ್ ಆಲ್ಸೋ ನಾಟ್ ಲೆಸ್ ದೆನ್ ಸರ್ ಎಮ್ ವಿ. ಆ್ಯಂಡ್ ಅಫ್ಕೋರ್ಸ್ ವಿಶ್ವೇಶ್ವರಯ್ಯನವರು ಮತ್ತು ಇವ್ರದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ಪುಸ್ತಕಗಳನ್ನು ಅವ್ರ ಬಗ್ಗೆ ಪುಸ್ತಕಗಳನ್ನು ಒಂದು 2-3 ಪುಸ್ತಕಗಳನ್ನು ಬರೀಬೋದು. ಅದಕ್ಕೆ ಅವ್ರು ಯಾವ ರೀತಿ ಬರೀತಾರೆ, ಹೋಲ್ ಹಾರ್ಟೆಡ್ಲಿ ವಾಟ್ ಎವರ್ ಈಸ್ ಪಾಸಿಬಲ್ ಫ್ರಮ್ ಮೈ ಸೈಡ್ ಐ ವಿಲ್ ಗಿವ್ ಹಿಮ್. ಆ್ಯಂಡ್ ಒಂದು ಪುಸ್ತಕ ಬರೀಬೇಕು ಅಂತ ಮನಸ್ಸು ಮಾಡಿದ್ದು ಬರೀತಾರೆ ಅವರು. ಮೆಮೊರೀಸ್ ಕನ್ನಡದಲ್ಲಿ ಮಾಡಿದ್ದು ಬರೀ 2 ತಿಂಗಳಲ್ಲಿ ಅವರು 150 ಪುಟದ್ದು ವಿಶ್ವೇಶ್ವರಯ್ಯನವ್ರದ್ದೇನು ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ ಏನಿದೆ, 1-2 ತಿಂಗಳಲ್ಲಿ ಮಾಡಿದ್ರು ಅವರು. ಅದಕ್ಕಾಗಿ ಐ ರಿಕ್ವೆಸ್ಟ್ ಹಿಮ್. ಒಂದು ಲಾಸ್ಟಿಗೆ ಅವ್ರು ಹೇಳಿದರು ಕಲಾಂ ಅವರದ್ದ. ನಾವು ಹಿಂದೆ ಈಗ 1 ತಿಂಗಳ ಹಿಂದೆ ನಮಗೆ ಈ ಸಂಸ್ಥೆಯವರು ಕೊಟ್ಟಿರುವಂಥ ಕೆಲಸ ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದವರು ಅವರು ನಮಗೆ ಗಜಾನನ ಶರ್ಮಾ ಅವರು. ಯಾಕಂದರೆ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನಮಗೆ ಕೆಲವು ವಿಷಯ ಗೊತ್ತಿದೆ, ಹೌ ಟು ಪ್ರೆಸೆಂಟ್ ದಿಸ್ ಅಂತ. ದೆನ್ ವಿ ಸ್ಟಾರ್ಟೆಡ್ ಡೆವಲಪಿಂಗ್ ಅದನ್ನೆಲ್ಲ ಸ್ಟೋರಿ ಯಾವ ರೀತಿ ಬಿಲ್ಡಪ್ ಮಾಡಬೇಕು ಅಂತ. ಅದರಲ್ಲಿ ನಾನು ಕೊನೆಗೆ ಅವ್ರ ಜೊತೆ ಡಿಸ್ಕಷನ್ ಮಾಡಿದೆ ಏನು ಅಂತಂದರೆ, ಹೂ ಕ್ಯಾನ್ ಬಿ ಕಂಪೇರೇಬಲ್ ಅಥವಾ ಆ ಲೈನಲ್ಲಿ ಥಿಂಕಿಂಗ್ ಮಾಡೋಂಥವ್ರು ಯಾರಿದ್ದಾರೆ ಈಗ ಇವತ್ತಿನ ಪ್ರಸಕ್ತ ರಾಜಕಾರಣ ಅನ್ನಲಿ ಅಧಿಕಾರಿಗಳಲ್ಲಿ ಯಾರಿದ್ದಾರೆ ನಮ್ಮ ಎದುರಿಗೆ ಅಂತಂದರೆ, ಅಬ್ದುಲ್ ಕಲಾಂ ಅವರು ಬಿಫೋರ್ ಹಿ ಬಿಕೇಮ್ ಎ ಪ್ರೆಸಿಡೆಂಟ್, ವಾಟ್ ಮೇಡ್ ಹಿಮ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಅನ್ನೋದಂತ ನಾನು ಒಂದು ಅರ್ಧ ನಿಮಿಷದಲ್ಲಿ ಹೇಳ್ತೀನಿ. ನಾನು ಹಿ ವಾಸ್ ಏರೋಸ್ಪೇಸ್ ಇಂಜಿನಿಯರ್, ಆಫ್ಟರ್ವರ್ಡ್ಸ್ ಹಿ ವರ್ಕ್ಡ್ ವಿತ್ ಪ್ರೊಫೆಸರ್ ಧವನ್, ಅದೆಲ್ಲ ಆಯಿತು. ಆದ ನಂತರ ಅಲ್ಟಿಮೇಟ್ಲಿ DRDOದಲ್ಲಿ ಕೆಲಸ ಮಾಡಿದರು. DRDO ಕೆಲಸ ಮುಗಿಸಿದ ನಂತರ ಕೊನೆಗೆ ಅವರು ಹಿ ಸ್ಟಾರ್ಟೆಡ್ ದೇಶದ ಬಗ್ಗೆ ಚಿಂತನೆಯನ್ನು ಪ್ರಾರಂಭ ಮಾಡಿದರು. ಆ ಚಿಂತನೆ ಪ್ರಾರಂಭ ಮಾಡಿದ್ದವ್ರು ಏನಂದರೆ ಇಂಡಿಯಾ ವಿಷನ್ 2020 ಅಂತಂದು ಪುಸ್ತಕ ಬರೆದರು ಇನ್ ಕೊಲಾಬರೇಷನ್ ವಿತ್ ರಾಜನ್ ಅಂತ. ಅವರು ಹಿ ವಾಸ್ ಎನ್ ಅಸೋಸಿಯೇಟ್ ಆಫ್ ಅಬ್ದುಲ್ ಕಲಾಂ ಆ್ಯಂಡ್ ಹಿ ವರ್ಕ್ಡ್ ವಿತ್ ಹಿಮ್ ಇನ್ DRDOದಲ್ಲಿ ಕೆಲಸ ಮಾಡಿದರು. ಅದಕ್ಕೆ ಅವು 2 ಪುಸ್ತಕಗಳನ್ನು ನೋಡಿದರೆ ಅವರು ವಿಂಗ್ಸ್ ಆಫ್ ಫೈರ್ ಒಂದು ಮತ್ತು ಇಂಡಿಯಾ ವಿಷನ್ 2020 ಅಂತ ಒಂದು ಪುಸ್ತಕ. ಆ 2020 ಪುಸ್ತಕ ಬರೆದ್ರೆ ಅದು ಹೆಚ್ಚು ಕಡಿಮೆ ನನಗನ್ಸುತ್ತೆ ಈಗೇನು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಸರ್ ಎಮ್ ವಿ ಬರೆದದ್ದು, ಆನಂತರ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತೇಳಿ ಬರೋದಲ್ಲ, ಬಹುಶಃ ಅದರ ನಂತರದ ಅಧ್ಯಾಯ ಅಂತ ಹೇಳ್ಬೋದು ಅಬ್ದುಲ್ ಕಲಾಂ ಬರೆದದ್ದು. ಯಾಕಂದರೆ ಸುಮಾರು 95-96ನೇ ಇಸ್ವಿಯಲ್ಲಿ ಅವರು ಇಂಡಿಯಾ ವಿಷನ್ 2020 ಅಂತೇನು ಬರೋದಲ್ಲ, ಅಂದರೆ 2020 ದೇಶ ಯಾವ ರೀತಿ ಆಗಿರಬೇಕು ಅಂತ ಅನ್ನೋದನ್ನು ಬಹುಶಃ ದ್ಯಾಟ್ ಈಸ್ ಇನ್ ದ ಲೈನ್ ಆಫ್ ಥಿಂಕಿಂಗ್ ಆಫ್ ಸರ್ ಎಮ್ ವಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ನಾನು ಶರ್ಮಾ ಅವ್ರ ಹತ್ರ ಹೇಳಿದೆ, ಇದನ್ನು ಐ ಕುಡ್ ನಾಟ್ ಟೆಲ್ ಯು ದ ಅದರ್ ಡೇ. ಅವತ್ತು ನನಗೆ ನೆನಪಾಗಲಿಲ್ಲ, ಸಡನ್ಲಿ ನೆನಪಾಗಲಿಲ್ಲ. ಅದಕ್ಕೆ ಐ ರೆಸ್ಪೆಕ್ಟ್ ಅಬ್ದುಲ್ ಕಲಾಂ ಫಾರ್ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಬಿ ಇನ್ ದ ಲೈನ್ ಆಫ್ ವಿಶ್ವೇಶ್ವರಯ್ಯನವ್ರ ಲೈನ್ನಲ್ಲಿ ಇದ್ದಾರೆ. ಈ ದೊಡ್ಡ ದೇಶಕ್ಕೆ ಇಂಥ ಒಬ್ಬ ವಿಶ್ವೇಶ್ವರಯ್ಯ, ನಮಗೆ 100 ವಿಶ್ವೇಶ್ವರಯ್ಯನವರು 100 ಕಲಾಂಗಳು ಬೇಕು, ಬಟ್ ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ಹ್ಯಾವ್ ಪೀಪಲ್ ಆಫ್ ದ್ಯಾಟ್ ಸ್ಟೇಚರ್ ಅಂತ ಹೇಳಿ ನಾನು ಶರ್ಮಾ ಅವರಿಗೆ ಮತ್ತೊಮ್ಮೆ ವಂದಿಸಿ ಸಂಸ್ಥೆಯವರಿಗೆ ನಾನು
ಕೃತಜ್ಞತೆ ಮತ್ತು ಆಭಾರಿಯಾಗಿ ನಮಗೆ ಬೇಗ ಇಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕೋದಕ್ಕೆ ನಾನು 2 ಮಾತು ಮುಗಿಸ್ತೇನೆ. ನಾಳೆ ದಿವಸ ಈ ಕಾರ್ಯಕ್ರಮ ಸರಣಿಯ ಕಡೆಯ ಕಾರ್ಯಕ್ರಮ ಇರುತ್ತೆ. ಪ್ರೇರಣಾದಾಯಕವಾಗಿ ಮಾಹಿತಿಪೂರ್ಣವಾಗಿ ವಿಷಯವನ್ನು ತಿಳಿಸಿದ್ದಾರೆ. ಕಾವೇರಿ ಬಗ್ಗೆನೇ ಎಷ್ಟು ಬೇಕಾದರೂ ಮಾತಾಡಬಹುದು. ಆದರೆ ಮುಖ್ಯವಾಗಿ ನಮ್ಮ ಗಮನ ಸೆಳೆಯೋದು ಅಂದರೆ ಒಂದೊಂದು ಸಣ್ಣ ವಿವರದಲ್ಲಿಯೂ ಹೇಗೆ ವಿಶ್ವೇಶ್ವರಯ್ಯನವರ ದೂರದರ್ಶಿತ್ವ ಮತ್ತು ಇದು ಸಾಧಿಸುವ ಛಲ ಇದು ಎದ್ದು ಕಾಣುತ್ತೆ ಅನ್ನೋದು ಒಂದೊಂದು ಸಣ್ಣ ವಿವರದಲ್ಲಿಯೂ ನಾವು ನೋಡ್ತೇವೆ. ಇವತ್ತು ಕೊರತೆ ಇರೋದು ಇದ್ರದ್ದೇನೆ. ಒಂದು ವಿಷನ್ನಿನ ಕೊರತೆ ಇದೆ, ಇನ್ನೊಂದು ಸಾಧಿಸುವ ಛಲದ ಕೊರತೆ ಇದೆ. ಅದರಿಂದ ಇದಕ್ಕೆ ವಿಶ್ವೇಶ್ವರಯ್ಯನವರು ಐಕಾನ್ ಆಗಬೇಕು ಅಂತ ಗಜಾನನ ಶರ್ಮಾ ಅವರು ಹೇಳಿದರು. ಅದು ಅಧಿಕೃತವಾಗಿ ಐಕಾನ್ ಅಂತ ಯಾರೋ ಘೋಷಣೆ ಮಾಡೋದು ಬೇರೆ ಆಯಿತು. ಆದರೆ ಒಂದು ಸಮಾಧಾನದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಮೈಸೂರಿನ ಕರ್ನಾಟಕದ ಸಾಮಾನ್ಯ ಜನರ ಮಟ್ಟದಲ್ಲಿ ಐಕಾನಾಗಿ ಯಾವತ್ತೂ ಆಗಿಬಿಟ್ಟಿದ್ದಾರೆ, ಐಕಾನಾಗೆ ಉಳಿದಿದ್ದಾರೆ. ನಾನು ಪ್ರಾರಂಭದ ದಿನ ಒಂದು ಸಂಗತಿಯನ್ನು ನೆನಪು ಮಾಡಿದೆ. ಈಗ 4 ವರ್ಷ ಹಿಂದೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಒಂದು ಸಮೀಕ್ಷೆ ನಡೆಸ್ತು. ಏನು ಜನಕ್ಕೆ ಈ ನಮ್ಮ ರಾಜ್ಯದ ಮುನ್ನಡೆಗೆ ಅತ್ಯಂತ ದೊಡ್ಡ ಕಾರಣರಾದವರು, ದೊಡ್ಡ ಕೊಡುಗೆ ಕೊಟ್ಟವರು ಯಾರು ಅನ್ನೋದು ಸಮೀಕ್ಷೆ ಡೆಕ್ಕನ್ ಹೆರಾಲ್ಡ್ ಕೇಳಿತ್ತು. 1000 ಜನ ಅದಕ್ಕೆ ರೆಸ್ಪಾನ್ಸ್ ಕಳಿಸಿದ್ರು. ಅದರಲ್ಲಿ ಎಲ್ಲರಿಗಿಂತ ಹೆಚ್ಚು ಅಂಕ ಬಂದದ್ದು ವಿಶ್ವೇಶ್ವರಯ್ಯನವರಿಗೆ. ಅದರಿಂದ ಇವತ್ತಿಗೂ ಜನಗಳ ಮನಸ್ಸಿನಲ್ಲಿ ವಿಶ್ವೇಶ್ವರಯ್ಯನವರ ಕೊಡುಗೆ ನಿಂತಿದೆ. ಇದೊಂದು ಸಮಾಧಾನ. ಆದರೆ ಮಿತ್ರರಾದ ಕುಲಕರ್ಣಿಯವರು ಹೇಳಿದ ಹಾಗೆ ಅದನ್ನು ಈ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಅದನ್ನು ವ್ಯವಸ್ಥಿತವಾಗಿ ತಿಳಿಸುವ ಮತ್ತು ವಿಶ್ವೇಶ್ವರಯ್ಯನವರ ನೆನಪನ್ನು ವ್ಯವಸ್ಥಿತವಾಗಿ ಉಳಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ. ನಮ್ಮಲ್ಲೂ ಒಳ್ಳೆಯ ಗ್ರಂಥ ಭಂಡಾರ ಇದೆ. ಅದರಲ್ಲಿ ಏನೇನು ರಿಸೋರ್ಸಸ್ ಲಭ್ಯ ಅಂತ ನಾನು ಗಜಾನನ ಶರ್ಮಾ ಅವರ ಕಡೆ ಕೊಟ್ಟಿದ್ದೇನೆ. ಬೇರೆ ಕಡೆಯೂ ಮಾಹಿತಿ ಸಿಗಬಹುದು. ಅದನ್ನೆಲ್ಲ ಬಳಸಿಕೊಂಡು ವಿಶ್ವೇಶ್ವರಯ್ಯನವರ ಸ್ಮರಣೆ ಶಾಶ್ವತವಾಗುವ ರೀತಿಯಲ್ಲಿ ಕೆಲಸ ಆಗಲಿ ಅಂತ ಹಾರೈಸ್ತಾ, ತುಂಬ ಮಾಹಿತಿಪೂರ್ಣವಾಗಿ ರೋಚಕವಾಗಿ ವಿಷಯವನ್ನು ಮಂಡಿಸಿದ ಡಾಕ್ಟರ್ ಗಜಾನನ ಶರ್ಮಾ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ.